ನೀವು ನನ್ನನ್ನು ಸ್ವಾಮಿ ಸಮರ್ಥರ ಬಗ್ಗೆ ಮಾತನಾಡೋಕೆ ಕರೆದ್ರಿ. ಸ್ವಾಮಿ ಸಮರ್ಥರು ಆ 5ನೇ ಆಶ್ರಮದವರು. ನಮ್ಮ ವ್ಯೂವರ್ಸ್ ಕೂಡ ಆ 5ನೇ ಆಶ್ರಮದವರ ಕುರಿತು ಕೇಳೋಕೆ ತಮ್ಮನ್ನು ತಾವು ಟ್ಯೂನ್ ಮಾಡ್ಕೋಬೇಕು. ನಮ್ಮ ಮನಸ್ಸನ್ನು ಟ್ಯೂನ್ ಮಾಡ್ಕೊಳ್ಳೋಕೆ ಇನ್ನೊಂದು ಎಕ್ಸಾಂಪಲ್ಲು. ಸ್ವಾಮಿ ಸಮರ್ಥರ ಪರಿವಾರ ಅಂದರೆ ಅವರ ಶಿಷ್ಯವರಿಂದ ಒಂದು ಹಳ್ಳಿಗೆ ಹೋಗಿತ್ತು. ಒಂದು 10 ದಿನ ಆ ಹಳ್ಳಿಯಲ್ಲಿ ಉಳಿಯೋರಿದ್ದರು. ಆ ಊರಲ್ಲಿ ಒಂದು ದೇವಿ ಕಲ್ಲಿತ್ತು, ತುಂಬ ಪವರ್ಫುಲ್ ಅಂತ. ಆ ಹಳ್ಳಿಯ ಜನ ಭಯ ಭಕ್ತಿ ಎಲ್ಲ ಆ ದೇವಿ ಕಲ್ಲಿನ ಮೇಲೆ. ಅದಕ್ಕೆ ಕುರಿನೋ ಕೋಳಿನೋ ತೆಂಗಿನಕಾಯೋ ಏನೋ ಒಂದನ್ನು ಸಮರ್ಪಣೆ ಮಾಡಲೇಬೇಕು, ಅಂದ್ರಷ್ಟೇ ಒಳ್ಳೆಯದಾಗತ್ತೆ ಅಂತ. ಸಮರ್ಥರಿಗೆ ಈ ನಂಬಿಕೆಯನ್ನು ಸ್ವಲ್ಪ ಅಲುಗಾಡಿಸ್ಬೇಕಿತ್ತು. 5ನೇ ಆಶ್ರಮದವರು ಏನು ಮಾಡಿರಬೇಕು ಹೇಳಿ? ಊಹಿಸ್ಲಿಕ್ಕೂ ಆಗಲ್ಲ. ಸಮರ್ಥರು ಆ 10 ದಿನವನ್ನು ಆ ದೇವಿ ಕಲ್ಲನ್ನು ತಮ್ಮ ಟಾಯ್ಲೆಟ್ ಆಗಿ ಯೂಸ್ ಮಾಡಿದ್ರು. ಓ ಮೈ ಗಾಡ್. ಮತ್ತೆ ಊರ್ ಜನ ಸುಮ್ಮನೆ ಇದ್ರಾ? ಸಮರ್ಥರು ಅಂದರೆ ಸಮರ್ಥರು. ಗುರುಗಳು ಹೇಳ್ತಾರೆ, ನನ್ನದು 5ನೇ ಆಶ್ರಮ ಅಂತ ಹೇಳಿದರು ಗುರುಗಳು. ಈ ಎಲ್ಲ 4 ಆಶ್ರಮಗಳ ಹೊರತಾಗಿಯೂ ಈ ಎಲ್ಲದರ ಮೂಲ ವಸ್ತುವಾಗಿ ಎಲ್ಲವನ್ನೂ ನೋಡುತ್ತಿರುವ ನನ್ನ ಸ್ಥಿತಿಯದೇ 5ನೇ ಆಶ್ರಮ. ಅದು ಕೂಡ ವೇದದಲ್ಲಿದೆ, ನಿನಗೆ ಗೊತ್ತಿಲ್ಲ ಅಂದರು. ನಾವೆಲ್ಲ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಅಂತ ಹೇಳ್ತೀವಿ. ಹೌದು, ಅವಧೂತ ಇದರೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಅಕ್ಷರತ್ವಾತ್ ವರೇಣ್ಯತ್ವಾತ್ ಧೂತ ಸಂಸಾರ ಬಂಧನಾತ್. ಆದರೆ ನಿಜವಾಗಿ ಈ ಎಲ್ಲ ಇರುವಂತಹ ಅವಧೂತ ಎದುರಿಗೆ ಬಂದರೆ ನಾವು ಅವನನ್ನು ಹೇಗೆ ಗುರುತಿಸ್ತೀವಿ ಅನ್ನೋದು ಪ್ರಶ್ನೆ. ಅವಧೂತನೇ ನೀನಿಲ್ಲದಿರೇ ನಾನ್ಯಾ ನೀನ್ಯಾರವನ್ಯಾರೋ, ಪರಿ ಪರಿ ನಿನ್ನಲಿ ಬೇಡುವೆನ ಅವನಿವನೆನ್ನದೆ ದಯೆ ತೋರೋ. ಅವಧೂತನೇ ನೀನಿಲ್ಲದಿರೇ ನಾನ್ಯಾ ನೀನ್ಯಾರವನ್ಯಾರೋ. ಶ್ರೀ ಗುರುಭ್ಯೋ ನಮಃ. ಗಮ್ ಗಣಪತೆ ನಮಃ. ವಾಗ್ದೇವಿಯೇ ನಮಃ. ಎಲ್ರಿಗೂ ನಮಸ್ಕಾರ. ಮಾಸ್ಟರ್ ಆನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಎಂದಿನಂತೆ ನನ್ನ ಕಂಟೆಂಟ್ ಫಾಲೋ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಎರಡೂ ಸಿಗುತ್ತೆ. ಎರಡೂ ಸಿಗಲಿ ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳ್ತಾ, ಇವತ್ತಿನ ಒಂದು ಬಹಳ ಭಕ್ತಿರಸ ಆ ಒಂದು ಜೇನನ್ನು ಸವಿಯೋಕ್ಕೆ ನಾವೆಲ್ಲರೂ ಸಿದ್ಧರಾಗೋಣ. ಸರಿ, ನಾವೇನೋ ಜೇನು ಸವಿಯೋಕ್ಕೆ ಸಿದ್ಧರಾಗಿದ್ದೀವಿ, ಆದರೆ ಈ ಜೇನನ್ನು ನಮಗೆ ತಂದಿರೋರು ಯಾರು? ಇವತ್ತವರು ಒಂದು ಚಿಕ್ಕ ಬಾಟ್ಲಲ್ಲಿ ತಂದಿದ್ದಾರಾ, ಇಲ್ಲ ದೊಡ್ಡ ಜಗ್ಗಲ್ಲಿ ತಂದಿದ್ದಾರಾ, ಇಲ್ಲ ಒಂದು ದೊಡ್ಡ ಕ್ಯಾನಲ್ಲೇ ನಮಗೋಸ್ಕರ ತಂದಿದ್ದಾರಾ ಅಂತ ಕೇಳ್ಬಿಡೋಣ. ಸ್ವಾಗತ ಮಾಡೋಣ ಮಹೇಶ್ ಭಟ್ ಕೆರೆಗದ್ದೆ ಸಾಹೇಬ್ರನ್ನ. ಸರ್ ನಮಸ್ತೆ. ನಮಸ್ಕಾರ. ಸ್ವಾಗತ ಸುಸ್ವಾಗತ ನಿಮ್ಮ ಶೋಗೆ. ಧನ್ಯವಾದ. ಸರ್, ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಚಿಕ್ಕ ಇಂಟ್ರೊಡಕ್ಷನ್ ನಿಮ್ಮ ಬಗ್ಗೆ ಕೊಟ್ಬಿಡ್ತೀನಿ, ಓಕೆನಾ? ಸರ್ನ ನೀವು ಕೆಲವ್ರಿಗೆ ಆಲ್ರೆಡಿ ಸ್ವಲ್ಪ ರೆಕಗ್ನೈಸ್ ಮಾಡಿರ್ತೀರ, ಇನ್ನೂ ಕೆಲವ್ರಿಗೆ ನನ್ನ ಪರಿಚಯ ನನ್ನ ಕಡೆಯಿಂದ ಕೊಡ್ತೀನಿ. ನಾನು ಹೀಗೆ ಇನ್ಸ್ಟಾಗ್ರಾಮ್ ನೋಡಬೇಕಾದ್ರೆ ಸರ್ ವೀಡಿಯೋಸ್ಗಳನ್ನ ನೋಡ್ತೀನಿ. ಏನು ಇವರು ಸ್ವಾಮಿ ಸಮರ್ಥರ ಬಗ್ಗೆ, ದತ್ತನ ಅವತಾರಗಳ ಬಗ್ಗೆ ಎಲ್ಲ ಮಾತಾಡ್ತಾರಲ್ಲ ಅಂತ ನೋಡ್ತಾ ಹೋಗ್ತೀನಿ. ಹಾಗೆ ನೋಡ್ತಾ ಇವರ ಸಾಕಷ್ಟು ರೀಲ್ಗಳು ಹಾಗೆ ಬರ್ತಾ ಹೋಗುತ್ತೆ. ನನಗೆ ತುಂಬ ಇಷ್ಟ ಆಗುತ್ತೆ, ಅವ್ರ ಮಾತು ತುಂಬ ಇಷ್ಟ ಆಗುತ್ತೆ. ಅವ್ರ ಮಾತಿಗಿಂತ ಅದರಲ್ಲಿ ಅವರು ಇನ್ವಾಲ್ವ್ ಆಗುವಂಥ ಆ ಭಾವ, ಭಕ್ತಿ, ಅದರ ಸೂಕ್ಷ್ಮತೆಗಳು ಅಂತ ಕರಿತೀವಿ ನಾವು, ನ್ಯೂಯಾನ್ಸಸ್ ಅಂತ ಕರಿತೀವಿ. ಆ ನ್ಯೂಯಾನ್ಸಸ್ ನನಗೆ ತುಂಬ ಎದ್ದು ಕಾಣುತ್ತೆ. ಇಲ್ಲ, ಇವರೊಳಗೆ ಟ್ಯಾಪ್ ಮಾಡಿದ್ರೆ ಒಂದು ಅದ್ಭುತವಾದಂಥ ದತ್ತ ಭಕ್ತ ಕಾಣ್ತಾ ಇದ್ದಾನೆ ಅಂದ್ಬಿಟ್ಟು ಅಂತ. ಸೊ ಹಾಗಾಗಿ ನಾನು ಅವ್ರಿಗೆ DM ಮಾಡ್ತೀನಿ, ಸರ್ ನನ್ನ ಪಾಡ್ಕಾಸ್ಟ್ಗೆ ನೀವು ಬರಬೇಕು ಅಂತ. ಅದನ್ನು ಅವರೊಂದು 2-3 ದಿನನೋ ಒಂದು ವಾರವೂ ಆಗುತ್ತೆ ಅವ್ರು ನೋಡೋಕೆ ಆ್ಯಕ್ಚುಲಿ. ಅದಾದಮೇಲಿಂದ ಅವರಿಂದ ರಿಪ್ಲೈ ಬರುತ್ತೆ. ಇದಿಷ್ಟೇ ನಮ್ಮ ಪರಿಚಯ. ನಂಬ್ತೀರಾ ನೀವು? ನಾನು ಇಷ್ಟೇನಾ? ಅವ್ರು ರೀಲ್ಸ್ ನೋಡಿದ್ರಿ, ಒಂದು DM ಮೆಸೇಜ್ ಮಾಡಿದ್ರಿ, ಇವತ್ತು ಸ್ಟುಡಿಯೋಲಿದ್ದಾರಾ? ಹೆಂಗೆ ನೀವು ಗೆಸ್ಟನ್ನು ಸೆಲೆಕ್ಟ್ ಮಾಡ್ತೀರಾ? ಹೇಗೆ ಸೆಲೆಕ್ಟ್ ಮಾಡ್ತೀನಿ ಅಂದರೆ ಹೀಗೆ ಸೆಲೆಕ್ಟ್ ಮಾಡ್ತೀನಿ. ಅದರ ಮೂಲ ವಿಷಯ ಏನಂದರೆ, ಸೆಲೆಕ್ಟ್ ನಾನು ಮಾಡೋದಲ್ಲ, ಅವ್ನು ಮಾಡೋದು. ಅವನೊಂದು ಪ್ರೇರಣೆ ರೂಪದಲ್ಲಿ ಕೊಟ್ಟಾಗ ಏನಾಗುತ್ತೆ, ಓಕೆ ಇಸ್ ಅ ರೈಟ್ ಪರ್ಸನ್ ಅಂತೆಲ್ಲ ಅನಿಸುತ್ತೆ. ಸೊ ನಾನೇನೋ ಅವ್ರನ್ನ ಇನ್ವೈಟ್ ಮಾಡಿಬಿಟ್ಟೆ, ಬಟ್ ಅವ್ರಿಗೆ ಬರಬೇಕು ಅಂತ ಅವ್ರಿಗೆ ಅನ್ನಿಸ್ಬೇಕಲ್ವಾ? ಸೊ ಸರ್, ಈಗ ನಿಮಗೆ ಬಿಟ್ಟಿದ್ದು ಅಷ್ಟೇ. ನನ್ನ ಕಡೆಯಿಂದ, ನನ್ನ ಕೋರ್ಟಿಂದ ಬಾಲ್ ನಿಮ್ಮ ಕೋರ್ಟ್ಗೆ ಹೊಡೆದ್ಬಿಟ್ಟೆ. ಇನ್ನೆಲ್ಲವೂ ನೀವೇ ಹೇಳ್ತಕ್ಕಂಥದ್ದು. ನೀವು ಹೇಳಿ ಸರ್, ನಿಮ್ಮ ಬಗ್ಗೆ ಹೇಳಿ. ಅದು ನಂತರ ನಿಮ್ಗೆ ಹೆಂಗೆ ಒಪ್ಕೊಂಡ್ರೆ ಹೆಂಗೆ ಬರಬೇಕು ಅನ್ನಿಸ್ತು ಅನ್ನೋದು ಹೇಳಿ. ಥ್ಯಾಂಕ್ ಯು. ನನ್ನ ಬಗ್ಗೆ ಶುರು ಮಾಡೋಕ್ಕಿಂತ ಮೊದಲು ಓಕೆ, ಭಗವಾನ್ ದತ್ತನ ಬಗ್ಗೆ ಅಲ್ಲಿಂದನೇ ಪ್ರಾರಂಭ. ಫ್ಯಾಂಟಾಸ್ಟಿಕ್. ಒಂದಾನೊಂದು ಕಾಲದಲ್ಲಿ
ಭಗವಂತನ ಅವತಾರವಾದ ಪರಶುರಾಮ ಒಂದು ಯಜ್ಞ ಮಾಡ್ದ. ತನ್ನ ತಾಯಿ ರೇಣುಕೆಯ ಆಜ್ಞೆಯನ್ನು ಪಡೆದುಕೊಂಡಿದ್ದ. ಹೌದು. ಯಜ್ಞನ ಮುಖ್ಯ ಅಧ್ವರ್ಯವಾಗಿ ಭಗವಾನ್ ದತ್ತಾತ್ರೇಯರನ್ನು ಕರೆದಿದ್ದ. ದತ್ತನ ಅಧಿಪತ್ಯದಲ್ಲಿ ನಡೀತಾ ಇರೋ ಯಜ್ಞ ಆಗಿತ್ತದು. ದೊಡ್ಡ ದೊಡ್ಡ ಋಷಿಮುನಿಗಳು ಬಂದಿದ್ದರು. ಅಗಸ್ತ್ಯರು, ಪುಲಸ್ತ್ಯರು, ಆಂಗಿರಸರು. ದತ್ತ ಬಾಸ್ ಅದರಲ್ಲಿ. ಅಲ್ಲಿ ಒಬ್ಬ ಋಷಿಕುಮಾರ ಬಂದಿದ್ದ, ಪಿಂಗಳನಾಗ ಅಂತ. ನಮ್ಮ ಕಡೆ ಆಡು ಭಾಷೆಯಲ್ಲಿ ಹೇಳೋದಾದ್ರೆ ಒಂದು ಪೌರ. ಓಕೆ. ಪಿಂಗಳನಾಗ ಬಂದ. ದತ್ತಾತ್ರೇಯರ ಬಗ್ಗೆ ಬಹಳ ಕೇಳ್ಕೊಂಡಿದ್ದಾವ. ದತ್ತ ಅಂದರೆ ತ್ರಿಮೂರ್ತಿಗಳ ಅವತಾರ ಎಲ್ಲ ಕೇಳ್ಕೊಂಡಿದ್ದ. ಇಲ್ಲಿ ಬಂದು ನೋಡ್ತಾನೆ, ದತ್ತ ಯಜ್ಞವನ್ನು ಹೀಗೆ ಮಾಡಿ ಅಂತ ದೊಡ್ಡ ದೊಡ್ಡ ಋಷಿಗಳಿಗೆ ಹೇಳ್ಕೊಡ್ತಾ ಇದ್ದ. ಇನ್ನೊಂದು ಕಡೆ ಆ ಕಡೆ ಹೋಗಿ ಸುರಾಪಾನವನ್ನು ಮಾಡ್ತಾ ಇದ್ದ. ಎಲ್ಲ ಋಷಿಗಳು ನಮಸ್ಕಾರ ಮಾಡ್ತಾ ಇದ್ರು. ದತ್ತನಿಗೆ ಇದೇನಪ್ಪ ಕಥೆ ಅಂತ ನಮ್ಮ ಪೌರ ವಿಚಾರ ಮಾಡ್ದ. ದತ್ತಾತ್ರೇಯ ಸ್ವಾಮಿ ಮಾರನೇ ದಿನ, ಇನ್ನೂ ಯಜ್ಞ ನಡೀತಾ ಇತ್ತು. ಮಾರನೇ ದಿನ ಒಂದು ಗಿಡದ ಕೆಳಗೆ ಮುಂಜಾನೆ ದತ್ತಾತ್ರೇಯ ಕುಳಿತಿದ್ರು. ಋಷಿಕುಮಾರ ನೋಡ್ದ. ಅಬಾ ಎಂತಹ ಪ್ರಭೆ ಅಂದ. ರೂಪ ಅಂದರೆ ಇವನದೇ, ಎಂಥ ರೂಪ ಅಂದ. ಭಾವ ಅಂದರೆ ಇವನದೇ, ಎಂಥ ಭಾವ ಅಂದ. ಆನಂದ ಅಂದರೆ ಇವನದೇ, ಎಂಥ ಆನಂದ ಅಂದ. ನೋಡ್ತಾ ಕೂತ. ಸ್ವಾಮಿ ಸ್ವಲ್ಪ ಎಲಗಾಡಿದ್ರಂತೆ. ಇವಂಗೆ ಎಚ್ಚರ ಆಯಿತು. ನೋಡ್ತಾ ಕೂತವನಿಗೆ ಅಕ್ಕಪಕ್ಕ ನೋಡ್ದ. ತಾನು ಕೂತಿದ್ದು ಗ್ರೀಷ್ಮದಲ್ಲಿ, ಈಗ ವಸಂತ ಬಂದಿತ್ತು ಆ ಕಡೆ ಈ ಕಡೆ. ಅವನ ಶರೀರದಲ್ಲೂ ಬದಲಾಗೋಗಿತ್ತು. ಅಜ್ಜಾಗಿದ್ದ. 12 ವರ್ಷಗಳು ಕೂತಿದ್ದಂತೆ. 12 ದಿವ್ಯ ವರ್ಷಗಳು. ನಮ್ಮ ಮಾನದಲ್ಲಿ ಹೇಳೋದಿದ್ರೆ 4,400 ವರ್ಷ. ಪರಶುರಾಮ ಅವರೆಲ್ಲ ಬಂದವರು ಯಜ್ಞ ಮುಗಿಸ್ಕೊಂಡು ಹೋಗಿದ್ರು. ಇವ ದತ್ತಪ್ರಭುನ ನೋಡ್ತಾ ಕೂತಿದ್ದ. ದತ್ತಗುರು ಕೇಳಿದ್ರಂತೆ, ತಮ್ಮ ಏನಾಯಿತು? ಆಗ ಇವ ಹೇಳ್ದ, ಸ್ವಾಮಿ ನಿಮ್ಮ ಬಗ್ಗೆ ನಾನು ಏನೇನೋ ಕೇಳ್ಕೊಂಡು ಬಂದಿದ್ದೆ. ನೀವು ಈ ರೀತಿಯಾಗಿಯೂ ಇದೀರಿ ಅಂತ ನನಗೆ ಗೊತ್ತಾಯಿತು. ಇದೇನು ನಿಮ್ಮ ಆಶ್ರಮ ಯಾವುದು ಅಂತ ಕೇಳ್ದ. ಆಗ ಗುರುಗಳು ಹೇಳ್ತಾರೆ, ವೇದಗಳು ಅನಂತವಯ್ಯ, ನೀನು ಓದ್ಕೊಂಬಂದಿದ್ದಷ್ಟೇ ವೇದ ಅಲ್ಲ, ಅನಂತ. ನನ್ನದು 5ನೇ ಆಶ್ರಮ ಅಂತ ಹೇಳಿದರು ಗುರುಗಳು. 5ನೇ ಆಶ್ರಮ. ಈ ಎಲ್ಲ 4 ಆಶ್ರಮಗಳ ಹೊರತಾಗಿಯೂ ಈ ಎಲ್ಲದರ ಮೂಲ ವಸ್ತುವಾಗಿ ಎಲ್ಲವನ್ನೂ ನೋಡುತ್ತಿರುವ ನನ್ನ ಸ್ಥಿತಿಯದೇ 5ನೇ ಆಶ್ರಮ. ಅದು ಕೂಡ ವೇದದಲ್ಲಿದೆ, ನಿನಗೆ ಗೊತ್ತಿಲ್ಲ ಅಂದರು. ನೀವು ನನ್ನನ್ನು ಸ್ವಾಮಿ ಸಮರ್ಥರ ಬಗ್ಗೆ ಮಾತನಾಡೋಕೆ ಕರೆದ್ರಿ. ಸ್ವಾಮಿ ಸಮರ್ಥರು ಆ 5ನೇ ಆಶ್ರಮದವರು. ನಮ್ಮ ವ್ಯೂವರ್ಸ್ ಕೂಡ ಆ 5ನೇ ಆಶ್ರಮದವರ ಕುರಿತು ಕೇಳೋಕೆ ತಮ್ಮನ್ನು ತಾವು ಟ್ಯೂನ್ ಮಾಡ್ಕೋಬೇಕು. ನಾವೆಲ್ಲ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಅಂತ ಹೇಳ್ತೀವಿ. ಹೌದು, ವ ಧೂತ ಇದರೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಅಕ್ಷರತ್ವಾತ್, ವರೇಣ್ಯತ್ವಾತ್, ಧೂತ ಸಂಸಾರ ಬಂಧನಾತ್. ಆದರೆ ನಿಜವಾಗಿ ಈ ಎಲ್ಲ ಇರುವಂತಹ ಅವಧೂತ ಎದುರಿಗೆ ಬಂದರೆ ನಾವು ಅವನನ್ನು ಹೇಗೆ ಗುರುತಿಸ್ತೀವಿ ಅನ್ನೋದು ಪ್ರಶ್ನೆ. ಸ್ವಾಮಿ ಸಮರ್ಥರ ವಿಷಯದಲ್ಲಿ ಬಂದರೆ ಮತ್ತು ಈ 5ನೇ ಆಶ್ರಮದ ಕುರಿತು ಅವರು ಇರೋ ಆ 5ನೇ ಆಶ್ರಮದ ಕುರಿತು ನಮ್ಮ ಮನಸ್ಸನ್ನು ಟ್ಯೂನ್ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಎಕ್ಸಾಂಪಲ್ಲು. ಸ್ವಾಮಿ ಸಮರ್ಥರ ಪರಿವಾರ ಅಂದರೆ ಅವರ ಶಿಷ್ಯವರಿಂದ ಒಂದು ಹಳ್ಳಿಗೆ ಹೋಗಿತ್ತು. ಒಂದು 10 ದಿನ ಆ ಹಳ್ಳಿಯಲ್ಲಿ ಉಳಿಯೋರಿದ್ದರು. ಆ ಊರಲ್ಲಿ ಒಂದು ದೇವಿ ಕಲ್ಲಿತ್ತು, ತುಂಬ ಪವರ್ಫುಲ್ ಅಂತ. ಆ ಹಳ್ಳಿಯ ಜನ ಭಯ ಭಕ್ತಿ ಎಲ್ಲ ಆ ದೇವಿ ಕಲ್ಲಿನ ಮೇಲೆ. ಅದಕ್ಕೆ ಕುರಿನೋ ಕೋಳಿನೋ ತೆಂಗಿನಕಾಯೋ ಏನೋ ಒಂದನ್ನು ಸಮರ್ಪಣೆ ಮಾಡಲೇಬೇಕು, ಅಂದ್ರಷ್ಟೇ ಒಳ್ಳೆಯದಾಗತ್ತೆ ಅಂತ. ಸಮರ್ಥರಿಗೆ ಈ ನಂಬಿಕೆಯನ್ನು ಸ್ವಲ್ಪ ಅಲುಗಾಡಿಸ್ಬೇಕಿತ್ತು. 5ನೇ ಆಶ್ರಮದವರು ಏನು ಮಾಡಿರಬೇಕು ಹೇಳಿ? ಊಹಿಸ್ಲಿಕ್ಕೂ ಆಗಲ್ಲ. ಸಮರ್ಥರು ಆ 10 ದಿನವನ್ನು ಆ ದೇವಿ ಕಲ್ಲನ್ನು ತಮ್ಮ ಟಾಯ್ಲೆಟ್ ಆಗಿ ಯೂಸ್ ಮಾಡಿದ್ರು. ಓ ಮೈ ಗಾಡ್. ಹಾಂ. ಮತ್ತು ಊರು ಜನ ಸುಮ್ಮನೆ ಇದ್ರಾ? ಸಮರ್ಥರು ಅಂದರೆ ಸಮರ್ಥರು. ಅದು ನಿಜ, ನನಗೆ ನಿಮಗೆ ಗೊತ್ತಿ. ಊರು ಜನಕ್ಕೆ ಹೆಂಗೆ ಮಾಡಿದ್ರು ಅವರು ಅದನ್ನ? ಅವರ ಮಾಯೆ. ಒಬ್ಬರೂ ಮಾತಾಡಲಿಲ್ಲ. ಅವರು ಹೋಗೋದ್ರೊಳಗಡೆ ಆ ದೇವಿ ಕಲ್ಲಾಗಿತ್ತು. ಇದು 5ನೇ ಆಶ್ರಮದಲ್ಲಿರುವ ಅವಧೂತನ ಸ್ಥಿತಿ ಮತ್ತು ಪವರ್.
ಸರ್ ನಾನು ಒಂದು ಸ್ಮಾಲ್ ನನಗೆ ಗೊತ್ತಾಗ್ತಾ ಇದೆ, ನಮ್ಗೆ ತುಂಬ ಯೂತ್ಸ್ ಎಲ್ಲ ನೋಡ್ತಾರೆ, ಅವ್ರಿಗೆ 5ನೇ ಆಶ್ರಮ ಅಂದರೆ 4 ಯಾವುದು ಅನ್ನೋದು ಫಸ್ಟ್ ಪಾಪ ಅದೊಂದು ಸುಮ್ಮನೆ ಹೇಳ್ಬಿಡಿ ಅಷ್ಟೇ. ಬ್ರಹ್ಮಚರ್ಯ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಇದು 4 ವರ್ಣಾಶ್ರಮಗಳು. ಅದನ್ನು ಮೀರಿದ್ದು ಅಂತ 5ನೇ ಅವಧೂತ ಸ್ಥಿತಿ. ಅದ್ರ ಬಗ್ಗೆ ಸರ್ ಹೇಳ್ತಾರೆ. ಎಸ್ ಸರ್, ಕಂಟಿನ್ಯೂ. ಮತ್ತು ಕಾರ್ಯಕ್ರಮ ಮುಂದುವರಿಯೋದಕ್ಕಿಂತ ಮೊದಲು ಒಂದು 2-3 ಡಿಸ್ಕ್ಲೇಮರ್ಸ್ ನನ್ನ ಕಡೆಯಿಂದ. ಪ್ಲೀಸ್. ಮೊದಲನೇದು, ನಾನು ಅಂತೆ ಅನ್ನೋ ಶಬ್ದವನ್ನು ಸಮರ್ಥರ ಕುರಿತು ಹೇಳುವಾಗ ಬಳಸಲಿಕ್ಕೆ ಇಷ್ಟಪಡೋದಿಲ್ಲ. ಹೌದು, ಯಾಕೆಂದರೆ ಹೀಗಿದ್ರಂತೆ ಹಾಗಾಗಿದ್ರಂತೆ ಅಂದರೆ ನನಗೆ ನಂಬಿಕೆ ಕಡಿಮೆ ಅಂತ. ಹೌದು, 100%. ಸೊ ಒಂದನೇ ಎಲ್ಲ ಟೇಬಲ್ ಗುದ್ದಿ ಮಾತಾಡೋದು ನಾವಿಲ್ಲಿ. ಸೊ ನನಗೆ ಗೊತ್ತಿದೆಯಾ? ಇಲ್ಲ, ನಾನೊಬ್ಬ ಭಕ್ತ. ನನ್ನ ಗುರು ಇದೆಲ್ಲವನ್ನೂ ನನಗೆ ಬಿಡಿಸಿ ಹೇಳಿದಂಥ ವಿಷಯಗಳು ಮತ್ತು ಸಮರ್ಥರ ಚರಿತ್ರೆಯಲ್ಲಿ ಬಂದಿರುವಂಥ ವಿಷಯಗಳು. ಎರಡನೇದು, ಸ್ವಾಮಿ ಸಮರ್ಥರು ಸ್ವಲ್ಪ ಸಿಟ್ಟಿನಲ್ಲಿ ಮಾತಾಡೋರು, ವಂಶವೃಕ್ಷವನ್ನು ಜಾಲಾಡ್ಬಿಡೋರು. ಅವರು ಆಡಿದ ಮಾತುಗಳು ಎಲ್ಲೋ 1-2 ಕಡೆ ಮುಂದೆ ಬಂದರೆ ಅದು ಗುರುಗಳ ಪ್ರೀತಿಯಿಂದ ಹೇಳಿದ ಮಾತೇ ಹೊರತು ಬೇರೇನೂ ಅಲ್ಲ. ಎರಡನೇದು. ಮೂರನೇದು, ಸ್ವಾಮಿ ಸಮರ್ಥರು ಅವರೇ ಅಂತಿದ್ರು, ನಾನೊಂದು ದೊಡ್ಡ ಸಾಗರ ಅಂತ ಹೇಳ್ತಿದ್ರು. ಅವರ ಕುರಿತಾಗಿ ನಾವೀಗ ಮಾತಾಡೋದು ಅವರ ಕುರಿತಾಗಿ ತರೋ 1 ಸ್ಪೂನ್. ಅವರ ಅವತಾರದ ಅಗಾಧತೆ ತುಂಬ ಇದೆ. ಮತ್ತು ಎಲ್ಲೋ ನೀನು ಪ್ರೀತಿಯಿಂದ ಗುರುವಿನ ಬಗ್ಗೆ ಹೇಳುವಾಗ ನೀನು ಅಂತ ಬಂದರೂ ಎಲ್ಲರೂ ಮನ್ನಿಸ್ಬೇಕು. ಇಲ್ಲಿಗೆ ನಮ್ಮ ಡಿಸ್ಕ್ಲೇಮರ್ಸ್ಗಳು ಮುಗೀತು. ಖಂಡಿತ. ಇನ್ನು ನನ್ನ ಕುರಿತು, ಈ ಶರೀರ ಹುಟ್ಟಿದಾಗ ಪ್ರಶಾಂತ ಅಂತ ಹೆಸರಿಟ್ರು ನನ್ನ ತಂದೆ ತಾಯಿ. ಓಕೆ. ಬಹುಶಃ ಆಮೇಲೆ ಗೊತ್ತಾಯಿತು ಅಷ್ಟು ಶಾಂತ ಅಲ್ಲ ಅಂತ. ಹೇಗೋ ಮಹೇಶ ಅಂತ ಹೆಸರಿಟ್ರು. ಮನೆ ಹೆಸರು ಕೆರೆಗದ್ದೆ, ಮಹೇಶ್ ಕೆರೆಗದ್ದೆ ಆಯಿತು. ಉತ್ತರ ಕನ್ನಡದ ಕುಮಟಾದ ಒಂದು ಹಳ್ಳಿಯವ ನಾನು. ನನ್ನ ಅಜ್ಜನ ಮನೆ ಬೆತ್ತಗೇರಿ ಅಂತ. ಓಕೆ. ಆ ಊರಿನಲ್ಲಿ ಮನೆಯಲ್ಲೂ ಶ್ರೀಧರರ ಒಂದು ನಗುಮುಖದ ಸುಂದರವಾದ ಅಭಯ ಹಸ್ತ ಇರೋ ಫೋಟೋ ಇರ್ತಿತ್ತು. ಅದೊಂದು ಕಾಮನ್ ಫ್ಯಾಕ್ಟರ್ ಆ ಹಳ್ಳಿಯಲ್ಲಿ, ಬೆತ್ತಗೇರಿಯಲ್ಲಿ. ಅದು ಶ್ರೀಧರರು ಓಡಾಡಿದ ಒಂದು ಬೆಲ್ಟ್. ಅಂದರೆ ಕರಿಕಾನ ಪರಮೇಶ್ವರಿಯಲ್ಲಿ ಅವರು ತುಂಬ ಹೋಗ್ತಿದ್ರು, ಅವರು ಓಡಾಡಿದ ಒಂದು ಬೆಲ್ಟ್. ಸೊ ಗುರು ಅನ್ನೋ ಭಾವನೆ ಆ ಹಳ್ಳಿಗಳಲ್ಲಿ ತುಂಬ ಇತ್ತು. ಖಂಡಿತ. ಎಲ್ಲ ಮಹಾನ್ ಭಕ್ತರು ಅಂತಲ್ಲ, ದಿನಾ ಸಂಜೆ ದೇವರ ಎದುರು ಒಂದು ದೀಪ ಹಚ್ಚಿ ಒಂದು ಭಜನೆ ಮಾಡ್ತಿದ್ರು, 1-2 ಭಜನೆ ಮಾಡ್ತಿದ್ರು. ಸಂಜೆಯ ಮಿಣಿಮಿಣಿ ದೀಪದಲ್ಲಿ ನನ್ನ ಅಜ್ಜ ದಿನಾಲೂ 1ನೇ ಭಜನೆ ಗಣೇಶನ ಮೇಲೆ ಮಾಡ್ತಿದ್ದ, 2ನೇ ಭಜನೆ ಗುರುಗಳ ಮೇಲೆ ಮಾಡ್ತಿದ್ದ. ಗುರುಪಾದ ಪಾವನ ಪಾವನ ಗುರುಪಾದ ಪಾವನ, ಬರೀ ಅಷ್ಟೇ ಮಾಡೋದು. ಮೊದಲನೇದು ಹಾಗೆ ಹೇಳೋನು, ನಂತರ ತಾಳದ ಜೊತೆ 3ನೇ ತಾಳ ಮುರಿಯೋದು ಅಂತಾರೆ. ಚಿಂಚಿಕ್ ಚಿಂಚಿಕ್ ಗುರುಪದ ಕಾಶಿ ಅದು ಭವನಾಶಿ, ಗುರುಪದ ತಲದಲ್ಲಿ ಜ್ಞಾನದ ರಾಶಿ, ಪಾವನ ಗುರುಪಾದ ಪಾವನ. ಇಷ್ಟೇ ವಿಷಯ. ಚಿಕ್ಕಂದಿನಲ್ಲಿ ಅದು ನಿಧಾನವಾಗಿ ಗೊತ್ತಿಲ್ಲದೆ ಸದ್ದಿಲ್ಲದೆ ಇದೇ ರೀತಿ ಗುರು ರಕ್ತದಲ್ಲಿ ಸೇರ್ಕೋತಾ ಹೋದ. ಆ ಊರಿಗೆ ದಿವ್ಗಿ ರಾಮಾನಂದರು ಬರೋರು, ಗೋರೆ ನಿರ್ಮಲಾನಂದರು ಬರೋರು. ಅವರನ್ನು ದೂರಿಂದ ಭಯಭಕ್ತಿಯಿಂದ ನೋಡಿದ್ದು. ನಂತರ ಸಿರ್ಸಿ ಪಾದುಕಾಶ್ರಮದ ಗುರುದಾಸ ಸ್ವಾಮಿಗಳು ಒಂದು 12 ವರ್ಷ ಅವರು ನಮ್ಮ ಮನೆಗೆ ಬರ್ತಿದ್ರು, ಪಾದಪೂಜೆ ಮಾಡ್ತಿದ್ವಿ. ನಿಧಾನವಾಗಿ ಗುರು ಜೀವನದಲ್ಲಿ ಸೇರ್ಕೋತಾ ಹೋದ. ಮುಂದೆ ಒಂದು ಗುರು ಸಿಕ್ಕ ಕಾಲೇಜ್ನಲ್ಲಿ ಹೋಗುವಾಗ. ಇಂಥ ಗುರು ಅಂದರೆ ಇಡೀ ಜೀವನದ ದಿಕ್ಕನ್ನೇ ಬದಲಿಸ್ಬಿಟ್ಟ. ನಾನು ಈಗ ಆಫೀಸ್ಗೆ ಹೋಗ್ತೀನಿ. ಕಳೆದ 22 ವರ್ಷದಿಂದ ಬೆಂಗಳೂರಿನಲ್ಲಿ ಒಂದೇ ಆಫೀಸ್ಗೆ ಹೋಗ್ತಾ ಇದ್ದೀನಿ. ದಿನ 140 ಕಿಲೋಮೀಟರ್ ಬೆಂಗಳೂರಿನಲ್ಲಿ ಟ್ರಾವೆಲ್ ಮಾಡ್ತೀನಿ. ಇಲ್ಲಿಯವರೆಗೆ ಒಂದೇ ಆಫೀಸ್ಗೆ 5 ಲಕ್ಷ ಕಿಲೋಮೀಟರ್ ಹೋಗಿದ್ದೀನಿ. ಅಂದರೆ 13 ಸಲ ಭೂಮಿಯನ್ನು ಸುತ್ತು ಬಂದ ಹಾಗೆ. ಇದು ನನ್ನ ಪರಿಚಯದ ಭಾಗ 1. ಭಾಗ 2 ನೋಡಿ, ಸಮಸ್ತ ಬ್ರಹ್ಮಾಂಡವನ್ನು ತನ್ನ ಒಂದಂಶದಿಂದ ಧಾರಣೆ ಮಾಡಿದ ಗುರು ಸಿಕ್ಕಾಗ ಭಕ್ತ ಹೀಗೂ ತನ್ನ ಪರಿಚಯವನ್ನು ಮಾಡ್ಕೋತಾನೆ. ಹೇಗೆ ಅಂದರೆ, ಹಿಂದಿನ ಜನ್ಮದಲ್ಲಿ ನನ್ನ ಹೆಸರು ಶ್ರವಣ್ ಅಂತ. ನಾನೊಬ್ಬ ಮಹಾರಾಷ್ಟ್ರದ ಒಂದು ಪುಟ್ಟ ಹಳ್ಳಿಯಲ್ಲಿ
ನಾನು ಹುಟ್ಟಿದೆ, ಶ್ರವಣ್ ಅಂತ ಹೆಸರಿನಲ್ಲಿ. ನನ್ನ ತಂದೆ ತಾಯಿಗೆ ಟರ್ಮಿನಲ್ ಇಲ್ನೆಸ್, ಒಂದು ಭಯಾನಕವಾದ ರೋಗ ಬಂತು. ಒಬ್ಬನೇ ಮಗ, ನಾನಾಗ 10-12 ವರ್ಷದ ಬಾಲಕ, ಒಬ್ಬನೇ ಮಗ ಅಲ್ವಾ. ಸೊ ಜನರು ಹೇಳಿದ್ರು, ಪಕ್ಕದ ಹಳ್ಳಿಗೆ ಹೋಗು, ಅಲ್ಲಿ ಭಗವಾನ್ ದತ್ತಾತ್ರೇಯರ ಪೂರ್ಣ ಅವತಾರ ನಡೀತಾ ಇದೆ, ನಿನ್ನ ಅಪ್ಪ ಅಮ್ಮನನ್ನು ಉಳಿಸ್ಕೊಡು ಅಂತ ಕೇಳ್ಕೊ ಅಂತ. ಅದಕ್ಕೆ ನಾನು ಹೋದೆ. ಅವ್ರ ಜೊತೆ ಆಟನೂ ಆಡೋಕ್ಕೆ ಶುರು ಮಾಡಿದೆ. ಕಣ್ಣ ಮುಚ್ಚಾಲೆ ಆಡ್ತಿದ್ದೆ, ಗುಂಡ ಆಡ್ತಿದ್ದೆ. ಆದರೆ ಭಗವಂತ ಇವನೇ ಅಂತ ಗೊತ್ತಾಗಲಿಲ್ಲ. 10-12 ವರ್ಷ ಅಲ್ವಾ. ಮುಂದೊಂದಿನ ಗೊತ್ತಾಯಿತು. ಆಗ ನಾನು ಇಷ್ಟು ಪೀಡಿಸಿದೆ ಅವರನ್ನು, ಅಂದರೆ ನನ್ನ ಅಪ್ಪನನ್ನು ಗುಣ ಮಾಡಿಕೊಡು, ಅಮ್ಮನನ್ನು ಗುಣ ಮಾಡಿಕೊಡು. ಅಲ್ಲಿ ತನಕ ಅವರು ನನ್ನ ಜೊತೆ ಆಟ ಆಡ್ತಾ ಇರೋರು ಆ ವಿಷಯ ಬಂದ ಕೂಡಲೇ ತುಂಬ ಸೀರಿಯಸ್ ಆಗಿಬಿಡೋರು. ಕೊನೆಗೂ ಕೂಡ ನನ್ನ ರಿಕ್ವೆಸ್ಟ್ ಇದ್ದ ಥರ ಅವರನ್ನು ಗುಣಮುಖ ಮಾಡಲಿಲ್ಲ. ಆದರೆ ಉತ್ತಮವಾದ ಲೋಕಗಳನ್ನು ಕೊಟ್ಟರು ಅಂತ ನನ್ನ ಗುರುಗಳು ನನಗೆ ಹೇಳಿದ್ದಿದೆ. ನಾನು ನನ್ನ ಅಪ್ಪ ಅಮ್ಮನ ಸೇವೆ ಮಾಡಿದೆ ಚಿಕ್ಕ ವಯಸ್ಸಿನಲ್ಲಿ ಅನ್ನೋ ಒಂದು ಸಣ್ಣ ಅಹಂಕಾರದ ಬಿಂದು ಇನ್ನೊಂದು ಜನ್ಮಕ್ಕೆ ಕಾರಣ ಆಯಿತು. ಆದರೆ ಆ ದತ್ತ ಗುರುವಿನ ಕೃಪೆ ಹೇಗಿತ್ತು ಅಂದರೆ, ಇನ್ನೊಂದು ಸಲನೂ ಒಂದು ಪೂರ್ಣಾವತಾರಿ ದತ್ತನ ಸಾಂಗತ್ಯ ನನ್ನ ಗುರುವಿನ ರೂಪದಲ್ಲಿ ನನಗೆ ದೊರೆಯಿತು. ನನ್ನ ಗುರುಗಳು ನನಗೆ ಹೇಳ್ತಿದ್ರು, ನನ್ನ ಎಲ್ಲ ಹಿಂದಿನ ಅಂಗಿಗಳನ್ನು, ಈಗಿನ ಅಂಗಿಯನ್ನು, ಮುಂದಿನ ಅಂಗಿಗಳನ್ನು ಎಲ್ಲ ಒಂದು ಕಡೆ ಸೇರಿಸುವಂಥ ಅಂಗಿ ಅಂದರೆ ಅವತಾರಗಳು. ನಾನು ಯಾರೂ ನನ್ನನ್ನು ಇದರಲ್ಲಿ ಕರೆಯಲ್ಲ, ಈ ವಿಷಯಕ್ಕೆ ಯಾರು ಕರೀತಾರೆ ಅಂತ ಹೇಳುವಾಗ ನನ್ನ ಗುರುವಿನ ಒಂದು ಅಂಗಿಯಾದ ಸ್ವಾಮಿ ಸಮರ್ಥರ ಬಗ್ಗೆ ಮಾತಾಡೋಕ್ಕೆ ನೀವು ಕರೆದ್ರಿ. ನನ್ನ ಮಿತ್ರನಿಗೆ ನಾನು ಹೇಳಿದ್ದೆ ಒಂದೇ ವಾರದಿಂದ, ಯಾರು ಕರೀತಾರೆ ಕಣ ಈ ಕಾಲದಲ್ಲಿ, ಬೇರೆ ವಿಷಯಕ್ಕೆ ಭಾಳ ಜನ ಕರೆದಿದ್ರು, ಆದರೆ ಗುರುವಿನ ಬಗ್ಗೆ ಮಾತಾಡುವಂತ ನೀವು ಕರೆದ್ರಿ. ಈಗ ಆ ವಿಷಯ ವೆರಿ ನೈಸ್. ಭಾಳ ಖುಷಿ ಆಯಿತು ಸರ್ ನನಗೆ. ಈಗ ನಿಮ್ಮ ಹೋದ ಜನ್ಮದ ಇದಕ್ಕೆ ಬರ್ತೀನಿ ನಾನು, ಯಾಕಂದ್ರೆ ನನಗೆ ಅಲ್ಲಿ ಕೇಳಿ ಕ್ಯೂರಿಯಸ್ ಆಯಿತು. ಇದನ್ನು ನಿಮಗೆ ತಿಳಿಸ್ಕೊಟ್ಟವ್ರು ಯಾರು ಸರ್? ಅದನ್ನು ನಿಮ್ಮ ಪಾಸ್ಟ್ ಲೈಫ್ ಇದು ಅಂತ ಹೇಳ್ದವ್ರು ಯಾರು? ನನ್ನ ಗುರುದೇವ ತಿಳಿಸ್ಕೊಟ್ಟವರು. ನನ್ನ ಗುರು ಒಂದು ಅತ್ಯಂತ ಪರ್ಸ್ನಲ್ ಮೊಮೆಂಟ್ನಲ್ಲಿ ನನ್ನ ಗುರು, ಒಂದು 16 ವರ್ಷ ನನಗೆ ಅವರು ಗುರುವಾಗಿ ಸಿಕ್ಕವರು. ಒಂದು ಯಾವುದೋ ಒಳ್ಳೆಯ ಗಳಿಗೆಯಲ್ಲಿ ಗುರುವಿನ ಕೃಪೆಯನ್ನು ಹೇಳ್ತಾ ಅವರು ಹೇಳಿದ ವಿಷಯ, ಅದನ್ನು ತಿಳ್ಕೊಂಡು ನನಗೇನೋ ಆಗಬೇಕಿಲ್ಲ, ನನಗೇನು ಕನಸು ಬೀಳಲಿಲ್ಲ, ಅಥವಾ ಎಲ್ಲೋ ಧ್ಯಾನದಲ್ಲಿ ಕೂತಾಗ ನೆನಪಾಗಲಿಲ್ಲ, ಈಗಲೂ ಕೂಡ ನೆನಪಿಲ್ಲ. ಅಂದರೆ ನನ್ನ ಫ್ರೆಂಡ್ ಹೇಳಿದೊಂದು ಹಾಡು ನೆನಪಾಗುತ್ತೆ, ಅವಧೂತನೆ ನೀನಿಲ್ಲದಿರೇ ನೀನ್ಯಾರವನ್ಯಾರೋ, ಪರಿ ಪರಿ ನಿನ್ನಲಿ ಬೇಡುವೆನಾ, ಅವನಿವನೆನ್ನದೆ ದಯೆ ತೋರೋ, ಅವಧೂತನೆ ನೀನಿಲ್ಲದಿರೇ ನೀನ್ಯಾರವನ್ಯಾರೋ. ಒಂದು ಅವಧೂತ ಜೀವನದಲ್ಲಿ ಬೇಕು. ವೆರಿ ನೈಸ್, ಖಂಡಿತ. ಸೊ ನಾನು ಅದಕ್ಕೆ ಕೇಳ್ತಾರೆ ಸರ್, ನಾನು ಈ ಲೈಫಲ್ಲಿ ಆ ಗುರು ಯಾರು ಅವ್ರ ಬಗ್ಗೆನೂ ನಮ್ಗೊಂಚೂರು ತಿಳಿಸಿದ್ರೆ, ಯಾಕಂದ್ರೆ ಈಗ ನಾವು ಟ್ರ್ಯಾಕ್ ಹೋಗ್ತಾ ಇದ್ದೀವಲ್ಲ, ನಾನೊಬ್ಬ ನಿಮ್ಮ ಹತ್ರ ವ್ಯೂವರ್ ಆಗೇ ಕೂತ್ಕೊಂಡಿರೋದು, ಐ ಆಮ್ ಟಾಕಿಂಗ್ ಟು ಯು ಫಸ್ಟ್ ಟೈಮ್. ಸೊ ನನಗೂ ಒಂದು ಐಡಿಯಾ ಬರುತ್ತೆ ನಿಮ್ಮ ಗುರು ಪರಂಪರೆ ಮತ್ತು ಏನು ಅಂದ್ಬಿಟ್ಟು ಅಂತ. ಬೆಂಗಳೂರಿನಲ್ಲಿ ಒಂದು ಭವ್ಯವಾದ ದೇವಸ್ಥಾನವನ್ನು ಗುರುಗಳು ಮಾಡಿದ್ರು. ಮಾಡಿದಾಗ ಅವರು ಒಂದು ಪಾದುಕಾ ಮಂದಿರ ಇತ್ತು. ಅವರ ಪಾದುಕೆಗಳನ್ನು ಇಡಲಿಕ್ಕೆ ಒಂದು ಮಂದಿರ ಮಾಡಿದ್ವಿ. ನಾನು ನಿಮಗೆ ಏನು ಹೆಸರು ಇಡೋಣ, ಆ ಪಾದುಕಾ ಮಂದಿರದ ಮೇಲೆ ಏನು ಹೆಸರು ಹಾಕೋಣ? ಶ್ರೀ ಗುರು ಸನ್ನಿಧಿ ಅಂತ ಹೆಸರು ಹಾಕೊಂಡ್ರು. ತಮ್ಮ ಹೆಸರನ್ನು ಹೇಳಲಿಲ್ಲ. ಅವರ 60ನೇ ವರ್ಷ ಅವರಿಗೆ ಆದಾಗ ಅವ್ರ ಹತ್ರ ಏನೋ ಒಂದು ಮಾತಿನ ಪ್ರಸಾದ ಕೊಡಿ ಅಂತ ಕೇಳಿದಾಗ, ಸಮಸ್ತ ಬ್ರಹ್ಮಾಂಡದ ಒಳಗೂ ಹೊರಗೂ ಎಲ್ಲೆಡೆ ಆವರಿಸಿರುವ ಆದ್ಯ ಗುರುಶಕ್ತಿ ನಾನೇ, ಯಾವುದೇ ಹೆಸರಿನಲ್ಲಿ ನೀನು ಕರೆದರೂ ಕೂಡ ನಿನಗೆ ಆಶೀರ್ವಾದ ದೊರೆಯೋದು ನನ್ನಿಂದ ಅಂತ ಹೇಳಿದ್ರು. ನಾನು ಅವ್ರ ಬಗ್ಗೆ ಇಂಟರ್ನೆಟ್ನಲ್ಲಿ ತುಂಬ ಬರೆದು ಹಾಕಿದ್ದೆ, ವಾಲ್ಯೂಮ್ಸ್ ಆ್ಯಂಡ್ ವಾಲ್ಯೂಮ್ಸ್, ಅಷ್ಟನ್ನು ತೆಗೆಸಿದ್ರು. ನಾನು ಅವತಾರ ಮಾಡಿರೋ ಉದ್ದೇಶ ಬೇರೆ ಇದೆ, ಅದು ಮುಗಿಯೋ ತನಕ ತೆಗಿಯೋದನ್ನು. ಈಗ ಸದ್ಯಕ್ಕೆ ಶ್ರೀ ಗುರು ಅಂತಲೇ ಇರಲಿ, ಮುಂದೆ ಮಾತಾಡೋಣ. ಹೌದೌದು, ಓಕೆ, ತೊಂದರೆ ಇಲ್ಲ, ನಾನು ಅದ್ರ ಬಗ್ಗೆ ಇದು ಮಾಡಲ್ಲ. ಓಕೆ, ನಿಮಗೆ ಅವರ ಭೇಟಿ ಅದೇನಾರು ಹೇಳಕ್ಕೆ ಇಚ್ಛೆ ಇದ್ರೆ ನೀವು ಹೇಳ್ಬೋದು, ಇಲ್ಲ ಅಂದ್ರೆ ನಾವು ಪುನಃ ಸಮರ್ಥರ ಬಗ್ಗೆ ಮಾತಾಡೋಣ ಮುಂದೆ. ಓಕೆ, ಖಂಡಿತ.
ನನಗೆ ಸ್ವಾಮಿ ಸಮರ್ಥರದ್ದು ಒಂದು ಅಟ್ಯಾಚ್ಮೆಂಟ್ ಹೇಳ್ಬಿಡ್ತೀನಿ ಸರ್, ನನಗೆ ಹೇಗೆ ಅನ್ನೋದೊಂದು ಸಣ್ಣದಾಗಿ ಹೇಳ್ಬಿಡ್ತೀನಿ. ನಾನು ಸಾಯಿ ಸಚ್ಚರಿತೆ ಓದುವಾಗ ಮಧ್ಯೆ ಬರೋದಲ್ಲಿ ಅಕ್ಕಲ್ಕೋಟ್ ಮಹಾರಾಜ್ ಅಂತ. ನಾನು ಅಕ್ಕಲ್ಕೋಟ್ ಸ್ವಾಮಿ ಸಮರ್ಥ ಅಕ್ಕಲ್ಕೋಟ್ ಮಹಾರಾಜ್ ಅಂದ ತಕ್ಷಣ ನಿಜವಾದ ಯಾವುದೋ ಮಹಾರಾಜ ಅಂತ ಅಂದ್ಕೊಂಡು ಓದ್ತಾ ಇದ್ದೆ ಫಸ್ಟು. ನಾನು ಹೇಳ್ತಾ ಇರೋದು ನಾನು ತುಂಬ ಟೀನ್ಸಲ್ಲಿದ್ದಾಗ. ಆಮೇಲೆ ನನಗೆ ಗೊತ್ತಾಯಿತು ಅವರು ಸ್ವಾಮಿ ಸಮರ್ಥರು ಅಂದ್ಬಿಟ್ಟು ಅಂತ. ಸೊ ಅಲ್ಲಿಂದ ನನಗೆ ಅವ್ರ ಬಗ್ಗೆ ತಿಳ್ಕೊಬೇಕು, ಆ ಊರಿಗೆ ಹೋಗಬೇಕು ಅಂತೆಲ್ಲ ಇರೋವಂಥ ಸಮಯದಲ್ಲಿ ಅಕ್ಕಲ್ಕೋಟಿಂದನೇ ಒಬ್ಬ ಹುಡುಗ ಆ್ಯಕ್ಚುಲಿ ನಮ್ಮ ಶೂಟಿಂಗ್ ಟೀಮ್ಗೆ ಬರ್ತಾನೆ, ನಮ್ಮ ಜೊತೆ ಸೇರ್ಕೊತಾನೆ. ಅದಾದಮೇಲೆ ನಮ್ಮ ಮನೇಲಿ ಈಗಲೂ ಇದ್ದಾನೆ. 14 ವರ್ಷ ಆಗೋಯ್ತು ಸರ್ ಈಗ ಆ ಹುಡುಗ ನಮ್ಮ ಮನೆಗೆ ಬಂದು. ಸೊ ನೋಡಿ ಲಿಂಕ್ ಹೆಂಗೆ ಕರ್ಸ್ಕೊಳ್ಳೋಕ್ಕೆ ಅವರೊಂದು ಇದು ಅನ್ನೋದಕ್ಕೆ. ಅವನ್ನ ಊರಿಗೆ ಹೋಗ್ತೀನಿ, ಈಗ ಅವ್ರ ಊರಿಗೆ ಹೋಗ್ತೀನಿ, ಅವ್ರ ಮನೆಯವರೆಲ್ಲ ನಂಗೆ ಪರಿಚಯ. ಅವ್ರ ಕಸಿನ್ ಇನ್ನೊಬ್ಬ ಇದ್ದ, ಅವನು ಕೂಡ ಅಕ್ಕಲ್ಕೋಟ್ ಅವನೇನೆ. ಇಬ್ಬರು ಅಕ್ಕಲ್ಕೋಟಿಂದನೇ ಹುಡುಗರು ಬರ್ತಾರೆ ನಮ್ಮ ಶೂಟಿಂಗಲ್ಲಿ. ಅದರಲ್ಲಿ ಒಬ್ಬ ನಮ್ಮ ಜೊತೆನೇ ಉಳ್ಕೊಂತ, ಇನ್ನೊಬ್ಬ ಮತ್ತೆ ಅವ್ರ ಊರಿಗೆ ಹೋಗ್ತಾನೆ. ಇವರಿಬ್ಬರು ಇದರಿಂದ ನಾನು ಆ ಊರಿಗೆ ಹೋಗ್ತೀನಿ. ಆವಾಗ ನಾನು ಅಕ್ಕಲ್ಕೋಟ್ ಸ್ವಾಮಿ ಸಮರ್ಥರ ಗುಡಿ ನೋಡ್ತೀನಿ, ಅವರ ವೇದಿಕೆ ನೋಡ್ತೀನಿ. ಎಲ್ಲ ನೋಡಿದಾಗ ನನಗೊಂಥರ ದಿಗ್ಭ್ರಾಂತನಾಗುತ್ತೆ. ಸೊ ನೋಡಿ, ಎಲ್ಲ ಅಲ್ಲಿಂದ ಹತ್ತಿರ ಇದೆ. ಗಣಗಾಪುರದಿಂದ ಅಕ್ಕಲ್ಕೋಟು ಏನೊಂದು 60-70 ಕಿಲೋಮೀಟ್ರ್ ಇರ್ಬೋದು. ಅಲ್ಲಿಂದ ಒಂದು 70 ಕಿಲೋಮೀಟ್ರ್ ಪಂಡ್ರಾಪುರ. ಸೊ ಇದೆಲ್ಲ ಲೈನ್ ಅಪ್ ನೋಡಿ ನನಗೆ ಇದಾಗ್ಬಿಡ್ತು. ಸೊ ಅಂಥ ಸ್ವಾಮಿ ಸಮರ್ಥರ ಬಗ್ಗೆನೇ ಇವತ್ತು ಪೂರ್ತಿ ತಿಳ್ಕೊಳ್ಬೇಕು ಅಂತ ನಾನು ಯಾರನ್ನ ಕೇಳಬೇಕು ಅಂತ ಹುಡುಕ್ತಾ ಇದ್ದೆ. ಅವಾಗ ನನಗೆ ಸಿಕ್ಕಿದ್ದು ನಿಮ್ಮ ಅಕೌಂಟು. ಆ ಥರ ಅಂದರೆ ಸಮರ್ಥರ ಕಥೆಯಲ್ಲಿ ಒಂದು ಕಡೆ ಬರುತ್ತೆ, ಒಬ್ಬ ಕುರುಡ ಬಾಲಕ ಇರ್ತಾನೆ ಅವ್ರ ಪಕ್ಕದಲ್ಲಿ. ಆಗ ಒಂದು 5-6 ಜನ ವೈಷ್ಣವ ವಿದ್ವಾಂಸರು ಅವ್ರ ಹತ್ರ ಬರ್ತಾರೆ. ತುಂಬ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನ ಕೇಳ್ತಾರೆ. ಇವರೇನೂ ಮಾತಾಡಲ್ಲ. ಆಗ ಅವರು ಡೌಟ್ ಪಡ್ತಾರೆ, ಏನಪ್ಪ ಏನೋ ತಿಳ್ಕೊಂಡು ಬಂದಿದ್ದೆ, ಇಷ್ಟೇನಾ? ಆಗ ಪಕ್ಕದಲ್ಲಿ ಕೂತು ಮೂಕನ ಹತ್ರ ಅವ್ರು ಹೇಳ್ತಾರೆ, ಮಾತಾಡೋ. ಅವ್ರು ಸ್ವಲ್ಪ ರಫ್ ಆಗಿ ಮಾತಾಡೋ, ಮಾತಾಡೋ. ಇವನು ಮೂಕ. ಕೊನೆಗೆ ತಮ್ಮ ಹತ್ರ ಇರೋ ಸರವನ್ನು ಅವನಿಗೆ ಹಾಕ್ತಾರೆ, ಅವನ ಕುತ್ತಿಗೆಗೆ. ಶುರು ಮಾಡ್ದ ಮಾತು. ಅವರೆಲ್ಲ ಪ್ರಶ್ನೆ ಎಲ್ಲ ವೇದಗಳನ್ನೇ ಹೇಳ್ದ, ಭಗವದ್ಗೀತೆ ಬಗ್ಗೆ ಚರ್ಚೆ ನಡೆಯುತ್ತೆ, ಅದನ್ನೆಲ್ಲ ಹೇಳ್ದ. ಈಗ ಮೂಕ ಎದುರು ಬಂದು ಕೂತ ಹಾಗೆ. ಸೊ ಅವ್ರ ಬಗ್ಗೆ ಮಾತಾಡೋಕ್ಕಿಂತ ಮೊದಲು ಅವತಾರ ಅನ್ನೋದು ನಮಗೆ ಸ್ಪಷ್ಟ ಆಗಬೇಕು. ಅಂದರೆ ಇನ್ನೂ ಚೆನ್ನಾಗಿ ಅವರನ್ನು ಸೇವಿಸೋಕೆ ನಮಗೆ ಅನುಕೂಲ ಆಗುತ್ತೆ. ಭಗವದ್ಗೀತೆಯಲ್ಲಿ ಅರ್ಜುನ ಒಂದು ಕಡೆ ಕೃಷ್ಣ ಅಷ್ಟು ಚೆನ್ನಾಗಿ ವಿವರಿಸ್ತಾ ಇರ್ತಾನೆ. ನಾನು ಯಾವಾಗೂ ಅರ್ಜುನ್ ಕಂಡು ಒಂದ್ಸಲ ನಗೋದು ಅವನೊಂದು ಪ್ರಶ್ನೆಗೆ. ಜ್ಞಾನಯೋಗ ನಡೀತಾ ಇರುತ್ತೆ. ಕೃಷ್ಣ ಹೇಳ್ತಾನೆ, ಹಿಂದೆ ನಾನು ಹೀಗೆ ಈ ಯೋಗವನ್ನು ಸೂರ್ಯನಿಗೆ ಹೇಳಿದೆ, ಅವನು ಹೀಗೆ ಹೇಳ್ದ. ಅವನು ಪರಂಪರೆಯನ್ನು ಹೇಳ್ತಾ ಇದ್ದಾನೆ. ಅರ್ಜುನ ಎಂಥ ಜಾಣ ಇರ್ಬೋದು. ಅಲ್ಲ ಕೃಷ್ಣ, ನೀನು ಈಗ ಹುಟ್ಟಿದವ, ಅವರೆಲ್ಲ ಹಿಂದಿನವರು, ಇದೆಲ್ಲ ನಿನಗೆ ಹೇಗೆ ಗೊತ್ತು ಅಂತ ಕೇಳ್ಬಿಟ್ಟ. 4ನೇ ಅಧ್ಯಾಯ 4ನೇ ಶ್ಲೋಕ. ಭಗವಂತ ಏನು ಚಂದ. ಅವನು ಬಹುಶಃ ಬೇಕಂತಾನೆ ಕೇಳಿಸ್ಕೊಂಡ ಆ ಪ್ರಶ್ನೆನ. ಅವನು ಹೇಳ್ತಾನೆ, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ. ಅರ್ಜುನ, ನನಗೆ ನಿನಗೆ ಎಷ್ಟೋ ಜನ್ಮಗಳು ಕಳೆದು ಹೋದವು, ನಾನು ಅದನ್ನೆಲ್ಲ ಬಲ್ಲೆ. ನೀನು ಕರ್ಮ ಎಸದಲ್ಲಿ ಹೋಗಿ ಹುಟ್ಟಿತಾ ಇದ್ದೀಯಾ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ನಾನು ನನ್ನದೇ ಮಾಯೆಯನ್ನು ಅಧಿಷ್ಠಾನ ಮಾಡಿಕೊಂಡು ಅವತರಿಸುತ್ತೇನೆ. ಬಹುಶಃ ಈ ಮುಂದಿನ 2 ಶ್ಲೋಕಗಳನ್ನು ಕೇಳದೇ ಇರೋರೇ ಇಲ್ಲ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಧರ್ಮವು ಗ್ಲಾನಿಯಾದಾಗ ಎಲ್ಲರ ಅಂದರೆ ಧರ್ಮದ ಸಂಸ್ಥಾಪನೆಗಾಗಿ ನಾನು ಯುಗ ಯುಗದಲ್ಲಿಯೂ ಅವತರಿಸುತ್ತೇನೆ. ಹೀಗೆ ಹೇಳಿದ ಕೃಷ್ಣ ನಿರ್ಯಾಣ ಆಯಿತು. ಮಹಾಭಾರತದ ಅಂತ್ಯದಲ್ಲಿ ಕೃಷ್ಣ ನಿರ್ಯಾಣ ಆಯಿತು. 2 ದಿನಕ್ಕೆ ಅರ್ಜುನ ಕೃಷ್ಣನ ರಾಣಿಯರನ್ನು ವಾಪಸ್ ಹಸ್ತಿನಾಪುರಕ್ಕೆ ಕರ್ಕೊಂಬರ್ತಾ ಇದ್ದ. ದಾರಿಯಲ್ಲಿ ಸಾದಾ ಕಾಕ್ಪೋಕ್ ಕಳ್ಳರು, ದಸ್ಯುಗಳು, ಅವರು ಅರ್ಜುನನನ್ನು ಸೋಲಿಸಿ ಕೃಷ್ಣನ ರಾಣಿಯರನ್ನೆಲ್ಲ ಅಪಹರಿಸ್ಕೊಂಡು ಹೋಗ್ಬಿಟ್ರು. ಏನೂ ಮಾಡೋಕ್ಕಾಗಲಿಲ್ಲ ಅರ್ಜುನಂಗೆ. ಸಂಭವಾಮಿ ಯುಗೇ ಯುಗೇ ಹೇಳಿದವನು ಇದೇ ಕೃಷ್ಣ. ಹಾಗಾದರೆ ಅಧರ್ಮ ತಾಂಡವ ಆಗ್ಬಿಡ್ತಾ? ಏನು ಮಾಡ್ದವ? ಧರ್ಮ ಅಧರ್ಮಗಳ ವಿಚಾರ, ಧರ್ಮ ಸಂಸ್ಥಾಪನೆಯ ವಿಚಾರ
ತುಂಬ ಸೂಕ್ಷ್ಮವಾಗಿದ್ದು ಅಂತ ನನ್ನ ಗುರುದೇವ ಹೇಳ್ತಿದ್ದ. ತುಂಬ ಸೂಕ್ಷ್ಮ. ಈಗ ನಾವು ನೋಡುವ ಪ್ರಕೃತಿ 3 ಭಾಗಗಳಲ್ಲಿದೆ ಅಂತ ನನ್ನ ಗುರುಗಳು ಹೇಳ್ತಿದ್ರು. ಓಕೆ. ಪ್ರಕೃತಿ 3 ಕಂಪೋನೆಂಟ್ಸ್: ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ. ಆದಿ ಭೌತಿಕ ಅಂದರೆ ಈ ಕಣ್ಣಿಗೆ ಕಾಣ್ತಾ ಇರೋದು. ಇದರಲ್ಲಿ ಒಂದು ಧರ್ಮಾಧರ್ಮಗಳ ಬ್ಯಾಲೆನ್ಸ್ ಇದೆ. ಆದಿ ದೈವಿಕದಲ್ಲಿ ಇನ್ನೊಂದು ಬ್ಯಾಲೆನ್ಸ್ ಇದೆ. ಆಧ್ಯಾತ್ಮಿಕ ಈ ಪ್ರಕೃತಿಯ ಕಂಪೋನೆಂಟ್ನಲ್ಲಿ ಒಂದು ರೀತಿಯ ಬ್ಯಾಲೆನ್ಸ್ ಇದೆ. ಬೇರೆ ಬೇರೆ ಅವತಾರಗಳು ಬೇರೆ ಬೇರೆ ಈ ಬ್ಯಾಲೆನ್ಸನ್ನು ಮಾಡಿ ಹೋಗೋಕ್ಕೆ ಬರವು. ಆದಿ ಭೌತಿಕ ಎಕ್ಸಾಂಪಲ್ ತೊಗೊಂಡ್ರೆ, ಈ ಪರಿಸರದಿಂದ ಆಗಿದೆ ಅಂತ ಹೇಳಿದ್ನಲ್ಲ, ಕಣ್ಣಿಗೆ ಬರ್ತಾ ಇರೋದು. ಭೂಮಿಯಿಂದ ಇಲ್ಲಿ ಅಸಮತೋಲನ ಹೇಗಾಗುತ್ತೆ ಅಂದರೆ, ಭೂಮಿಯಿಂದ ಅದಿರನ್ನು ತೆಗೆಯೋದು, ಪೆಟ್ರೋಲನ್ನು ತೆಗೆಯೋದು, ಗ್ಯಾಸನ್ನು ವಿಪರೀತವಾಗಿ ತೆಗೆಯೋದು, ಗಿಡ ಮರಗಳನ್ನು ಕಟ್ ಮಾಡೋದು, ಪರಮಾಣು ಪರೀಕ್ಷೆಗಳನ್ನು ಮಾಡೋದು, ನೀರಿನ ಅಂದರೆ ಭೂಮಿಯ ಅಂತರ್ಜಲವನ್ನು ಖಾಲಿ ಮಾಡ್ತಾ ಹೋಗೋದು. ಈ ಅಸಮತೋಲನ ಆದಿ ಭೌತಿಕ ಅಸಮತೋಲನ. ಓಕೆ. ಇದನ್ನು ಸರಿ ಮಾಡೋಕ್ಕೆ ಭಗವಂತ ಏನು ಮಾಡ್ತಾನೆ ಅಂದರೆ, ಕಾಲವೇ ಸರಿ ಮಾಡುತ್ತೆ ಅಂತಾನೆ. ಕಾಲ ದೀರ್ಘಕಾಲ ಏನೋ ಆಗೋಯ್ತು, ಹೌದು, ಅದರ ಪಾಡಿಗೆ ಅದು ಸರಿ ಆಯಿತು. ಕಾಲವು ಸೂರ್ಯನಿಂದ ನಿರ್ದೇಶಿಸಲ್ಪಡುತ್ತೆ ಅಂತಾರೆ ಮಹಾತ್ಮರು. ಭಗವಂತ ಭೂಮಿಗೆ ಚೈತನ್ಯ ಕೊಡೋ ಸೂರ್ಯನಲ್ಲಿ ಅವತಾರ ಮಾಡ್ತಾನೆ. ಸೂರ್ಯನಾರಾಯಣ ಅಂತ ಹೇಳ್ತಾರೆ. ಅವನ ಅವತಾರ ಯಾವಾಗ ಆಗಿದೆ ಅಂತ ನಮಗೆ ಗೊತ್ತಿರೋದಿಲ್ಲ ಅನ್ನೋ ಕಾರಣಕ್ಕೆ, ತಮ್ಮ ದಿನ ಬೆಳಗ್ಗೆ ಯಾವಾಗಲಿದ್ರೂ ಒಂದು ಕೈ ಮುಗಿದ್ಬಿಡೋ ಅಂತ ಹಿರಿಯರು ಹೇಳೋದು ಸೂರ್ಯನಾರಾಯಣನ ನೆನಪಿಗೆ. ಇದು ಆದಿ ಭೌತಿಕ, ಅಲ್ಲಿ ಸರಿ ಮಾಡೋಕ್ಕೆ. ಇನ್ನು ಆದಿ ದೈವಿಕ 3 ಕಂಪೋನೆಂಟ್ ಇದೆ: ಗ್ರಹಗಳು, ದೇವತೆಗಳು, ಪಿತೃಗಣಗಳು. ಓಕೆ. ಈ ಆದಿ ದೈವಿಕ ಪ್ರಕೃತಿ ಸರಿಯಾಗಿರಬೇಕು ಅಂದರೆ ಗ್ರಹಗಳು, ದೇವತೆಗಳು, ಪಿತೃಗಣಗಳು ಸಮಾಧಾನದಲ್ಲಿ ತೃಪ್ತರಾಗಿರಬೇಕು. ಭಗವದ್ಗೀತೆಯಲ್ಲೇ ಹೇಳ್ತಾನೆ ಕೃಷ್ಣ, ಪರಸ್ಪರಂ ಭಾವಯಂತಹ. ಅಂದರೆ ನೀನು ದೇವತೆಗಳಿಗೆ ಏನು ಕೊಡಬೇಕೋ ಅದನ್ನು ಕೊಡು, ಅವರು ನಿನಗೆ ಏನು ಕೊಡಬೇಕೋ ಅದನ್ನು ಕೊಡ್ತಾರೆ. ಆಯಿತಾ? ಈಗ ಯಾರು ಕೊಡಬೇಕು? ಕೊಡುವವನು ಹೇಗಿರಬೇಕು? ಅತ್ಯಂತ ಸದಾಚಾರ ನಿಷ್ಠನಾಗಿರಬೇಕು. ಬಹಳ ದೊಡ್ಡ ಶ್ಲೋಕಗಳನ್ನು ಹೇಳಿದೆ. ನನ್ನ ಗುರು ಹೇಳಿದ ಮಾತನ್ನು ನೆನಪಿಸ್ಕೊಳ್ಳೋದಿದ್ರೆ, ಪರನಾರಿ, ಪರದ್ರವ್ಯ, ಪರನಿಂದೆ, ಈ 3 ಮಾಡದೇ ಇರೋನು ಹವಿಸ್ಸನ್ನು ಕೊಟ್ಟರೆ ನಾನು ತಗೋತೀನಿ. ನೋಡಿ ಎಂಥ ರೂಲ್ ಅಪ್ಲೈ ಆಗುತ್ತೆ. ಸ್ವಲ್ಪ ಕಷ್ಟ ಈಗಿನ ಕಾಲದಲ್ಲಿ. ಏನೂ ಮಾಡದೆ ಹೋದ್ರೆ ಪರನಿಂದೆ ಅವನಪ್ಪ ಅನ್ನೋರಾದರೂ ಇದ್ದಾರೆ. ಸೊ ಕೊಡುವವನು ಶುದ್ಧನಾಗಿರಬೇಕು, ಶುದ್ಧ ಮನಸ್ಸಿನಿಂದ ಕೊಡಬೇಕು. ಯಾರ ಮುಖಾಂತರ ಮಾಡಿಸ್ತಾನೋ ಅವರೂ ಕೂಡ ಶುದ್ಧ ಆಚಾರ ನಿಷ್ಠರಾಗಿರಬೇಕು. ಸ್ವಲ್ಪ ಕಷ್ಟ. ಅಂದರೆ ಅವರು ಈಗ ಉದಾಹರಣೆಗೆ ನನ್ನ ಗುರುಗಳು ಹೇಳ್ತಿದ್ರು, ಎಸ್ಪೆಷಲಿ ಈ ಪಿತೃ ಕಾರ್ಯಗಳನ್ನು ಆ ವಿಷಯ ಬಂದಾಗ ಏನು ಮಾಡ್ತಾರೆ, ಯಾರೋ ಒಬ್ಬನನ್ನು ಕಳಿಸ್ಬಿಡ್ತಾರೆ. ಅದು ಅತ್ಯಂತ ಮುಖ್ಯ, ನಿನ್ನ ಜೀವನದ ಸಮಾಧಾನಕ್ಕೆ ಅತ್ಯಂತ ಮುಖ್ಯವಾದ ವಿಚಾರ ಅಂತ ಗುರುಗಳು ಹೇಳ್ತಿದ್ರು. ಒಂದು ಸಲ ಸದಾಚಾರ ಇಲ್ಲದ ವ್ಯಕ್ತಿ ಬಂದು ಪೂಜೆ ಮಾಡಿ ಪಿತೃಕಾರ್ಯದಲ್ಲಿ ಮಾಡಿದ್ರೆ 21,000 ವರ್ಷ ಆ ಪಿತೃಗಳು ನಿನ್ನ ಮನೆ ಕಾಲಿಡಲ್ಲ ಅಂತ ಹೇಳ್ತಿದ್ರು ಭಗವಂತ. ಅಂದರೆ ಎಷ್ಟು ಸೀರಿಯಸ್ ಇರ್ಬೋದು ಮ್ಯಾಟ್ರು. ಅಂದರೆ ಹೀಗಿರಬೇಕು ಅಂದರೆ ಹಾಗಿರಬೇಕು. ಈ ಕಾಲದಲ್ಲಿ ಅಂಥವರು ಸಿಗೋದು ಕಷ್ಟ ಆಗಿರೋದ್ರಿಂದ ನಿಧಾನವಾಗಿ ಒಂದು ಇಂಬ್ಯಾಲೆನ್ಸ್ ಹೀಗೆ ಆಗ್ತಾ ಹೋಗುತ್ತೆ. ಅದನ್ನು ಸರಿ ಮಾಡೋಕೆ ಭಗವಂತನೇ ಅವತಾರ ಮಾಡ್ತಾನೆ. ಅವನು ಅವತಾರ ಮಾಡ್ತಾನೆ. ನನ್ನ ಗುರು ಆ ರೀತಿಯಲ್ಲಿ ದೈವ ಕಾರ್ಯಾರ್ಥವಾಗಿ ಬಂದ ಅವಧೂತ ನನ್ನ ಗುರು. ಮೂರನೇದು ಆಧ್ಯಾತ್ಮಿಕ, ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಈಗ ಈ ರೂಮ್ನಲ್ಲಿ ನಾವಿಬ್ಬರು ಇದ್ದೀವಿ ಅಂತ ಅಂದರೆ, ನಾವಿಬ್ಬರು ಒಳ್ಳೆಯ ವಿಚಾರವನ್ನು ಮಾಡ್ತಾ ಇದ್ದರೆ ಪಾಸಿಟಿವ್ ಏನೋ ವೈಬ್ರೇಷನ್ ಅಂತ ಇಟ್ಕೊಳ್ಳಿ, ಏನಾದರೂ ಇಟ್ಕೊಳ್ಳಿ, ಒಳ್ಳೆಯ ವಿಚಾರವನ್ನು ಮಾಡ್ತಾ ಇದ್ದರೆ ಈ ಜಾಗದಲ್ಲಿ ಪಾಸಿಟಿವಿಟಿ ಇದೆ ಅಂತ. ಹೀಗೆ ನಿಧಾನಕ್ಕೆ ಎಲ್ಲ ಮನಸ್ಸುಗಳನ್ನು ಸೇರಿಸ್ತಾ ವಿಶ್ವಮಾನಸ ಅಂತ ಕರೀತಾರೆ. ಹೀಗೆ ಹಿರಣ್ಯ ಗರ್ಭ ಅಂತ ಹೇಳ್ತಾರ, ಹಾಗೆ ವಿಶ್ವಮಾನಸದಲ್ಲಿ ಕೆಟ್ಟ ಅಲೆಗಳು ತುಂಬಿ ಹೋಗ್ತಾ ಇರ್ತವೆ. ಎಲ್ಲೋ ಹಿಮಾಲಯದಲ್ಲೋ ಎಲ್ಲೋ ಕುಳಿತ ಸಾಧುಗಳು ಅದನ್ನು ಸರಿ ಮಾಡ್ತಾ ಇರ್ತಾರೆ ಅಂತ ನನ್ನ ಗುರುಗಳು ಹೇಳ್ತಾರೆ. ಅವತಾರಿ ಪುರುಷರು
ಒಬ್ಬ ಆತ್ಮಜ್ಞಾನಿ 1,000,000 ಜನರ ನೆಗೆಟಿವಿಟಿಯನ್ನು ಸರಿ ಮಾಡ್ತಾ ಇರ್ತಾನೆ. ಒಬ್ಬ ಆತ್ಮಜ್ಞಾನಿ 1,000,000. ಹೀಗೆ ಎಷ್ಟೋ ಜನ ಆ ಕೆಲಸವನ್ನು ಮಾಡ್ತಾ ಇರ್ತಾರೆ ನಮಗೆ ಅರಿವಿಲ್ಲದೆ. ಎಷ್ಟೋ ಜನ ಅಂದರೆ ಎಷ್ಟೋ ಅವತಾರಿಗಳು. ಒಂದು ಸಲ ಅವರು ಸುಮ್ಮನೆ ಕೂತು ಬಿಡ್ತಾರಂತೆ, ಜಗತ್ತಿನ ಲೀಲೆ ನಡಿಬೇಕಲ್ಲ. ಆಗ ಪ್ರಕೃತಿ ಒಂದು ಕರೆಯನ್ನು ಕೊಡುತ್ತಂತೆ, ಒಂದು ಕರೆಯನ್ನು ಕೊಡುತ್ತೆ. ಅದರ ಕರೆ, ತರಂಗ ರೂಪದ ಕರೆ ಎಷ್ಟು ಪವರ್ಫುಲ್ ಇರುತ್ತೆ ಅಂದರೆ ಎಷ್ಟೋ ಬ್ರಹ್ಮಾಂಡಗಳನ್ನು ಅಲ್ಲಾಡಿಸುತ್ತೆ ಅಂತ ನಾನು ಗುರುಗಳು ಹೇಳ್ತಿದ್ರು. ಕತೆ ಬರುತ್ತೆ, ಭೂಮಿ ಆಕಳ ಗೋವಿನ ರೂಪದಲ್ಲಿ ಭಗವಂತನ ಹತ್ರ ಹೋಯ್ತು ಅಂತೆಲ್ಲ ಕಥೆ ಬರುತ್ತೆ. ಗೋ ಅಂದರೆ ಬೇರೆ ಅರ್ಥಗಳು ಇದೆ, ಕಿರಣ, ಜ್ಯೋತಿ, ಒಂದು ವಿಶಿಷ್ಟವಾದ ಅರಿವು ಅನ್ನೋ ಅರ್ಥ ಕೂಡ ಗೋವು ಶಬ್ದಕ್ಕಿದೆ. ವಿಶಿಷ್ಟವಾದ ಅರಿವು, ಕೋರಿಕೆ ಅನ್ನೋ ಅರ್ಥ ಕೂಡ ಇದೆ. ಈ ಅಂದರೆ ನಾನು ಈ ವಿಶ್ವಮಾನಸ ಅನ್ನೋದನ್ನು ಸ್ವಲ್ಪ ಎಕ್ಸ್ಟ್ರಾ ಹೇಳ್ತೀನಿ, ಅದು ಬೇಕಲ್ಲ, ಅದು ಹೇಳಿದ್ರೆ ಅರ್ಥ. ಯಾಕೆ ಅಂದರೆ ಈಗ ನಮಗೆ ತೋರು ಬರ್ತಾ ಇರೋದು ವ್ಯಕ್ತ ಕರ್ಮ ಅಂತ ಹೇಳ್ತಾರೆ. ವ್ಯಕ್ತ ಮನಸ್ಸು. ಈಗ ನಾವೇನು ಬ್ಯಾಂಕಲ್ಲಿಟ್ಟಿದ್ದೀವಲ್ಲ ಅದನ್ನು ಅವ್ಯಕ್ತ ಸಂಚಿತ ಕರ್ಮ ಅಂತ ಹೇಳ್ತಾರಲ್ಲ, ಅದು ಹೀಗೆ ಈ ಮನಸ್ಸಿನ ವಿಷಯದಲ್ಲಿ ಕೂಡ ಇಲ್ಲಿ ವ್ಯಕ್ತ ಆಗಿದ್ರೆ ಅವ್ಯಕ್ತದಲ್ಲಿ ದೊಡ್ಡ ಸಾಗರವೇ ತುಂಬಿರುತ್ತೆ. ಅದನ್ನೇ ಶೇಷ ಅಂತ ಕರೀತಾರೆ. ಆ ಆದಿಶೇಷ ಅಂದರೆ ವಿಷದಂತಹ ಕ್ರೂರ ಕರ್ಮಗಳು ಆದಿಶೇಷ ಅದರ ರೆಪ್ರೆಸೆಂಟ್ ಮಾಡ್ತಾನೆ. ಅದರ ಮೇಲೆ ಶ್ರೀಮನ್ನಾರಾಯಣ ಆರಾಮಾಗಿ ಮಲಗಿದ್ದಾನೆ, ಯೋಗ ನಿದ್ರೆಯಲ್ಲಿ. ಸೊ ಈ ಭೂಮಿಯ ರೂಪ, ಒಂದು ವಿಶಿಷ್ಟವಾದ ಅರಿವಿನ ರೂಪದಲ್ಲಿ ಒಂದು ಕೂಗು ಹೋದಾಗ ಪ್ರಭು ಕರುಣೆಯಿಂದ ಬರ್ತಾನೆ. ಸ್ವಾಮಿ ಸಮರ್ಥರು ಎಲ್ಲ ಆ ರೀತಿಯ ಅವತಾರ. ಕಲ್ಕಿ ಬರುವಾಗ 1,10,000 ಜ್ಞಾನಿಗಳು ಅವನನ್ನು ಕರೀತಾರೆ. ಆಗ ಬರುವವನು. ಸೊ ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ ಈ ಮೂರರ ಸಮತೋಲನಕ್ಕಾಗಿ ಭಗವಂತ ಬರುತ್ತಾನೆ. ಒಂದು ಕಡೆ ಅವನೇ ಹೇಳ್ತಾನೆ ಭವಿಷ್ಯ ಪುರಾಣದಲ್ಲಿ, ಕಲಿಯುಗೆ ಅಷ್ಟೋತ್ತರ ಶತಾನಿ ಅವತಾರಾನಿ ಭವಂತಿ. ಕಲಿಯುಗದಲ್ಲಿ ನಾನು 108 ಸಲ ಪೂರ್ಣ ರೂಪದಲ್ಲಿ ಬರ್ತೀನಿ ಅಂತ ಅಂದ ಭಗವಂತ. ಹೇಳಿದ ಮೇಲೆ ಬರಬೇಕಾಯ್ತಲ್ಲ. ಒಂದು ಸಲ ಬಂದ ರೀತಿಯಲ್ಲಿ ಇನ್ನೊಂದು ಸಲ ಬರಲಿಲ್ಲ. ವಿಭಿನ್ನವಾದ ಅವತಾರಗಳು ಆಯಾ ಕಾಲದ ಜನರಿಗೆ, ಆಯಾ ಕಾಲದ ಜನರ ಕರ್ಮಕ್ಕೆ, ಅವರ ಕರ್ಮವನ್ನು ನಿವಾರಿಸೋದಕ್ಕೋಸ್ಕರ ಚಿತ್ರ ವಿಚಿತ್ರ ರೀತಿಯ ಅವತಾರಗಳು ಬಂದವು. 1320ರಲ್ಲಿ ಕಲಿಯುಗದಲ್ಲಿ ಭೂಮಿಯಲ್ಲಿ ಮೊಟ್ಟ ಮೊದಲ ಭಗವಂತನ ಪೂರ್ಣಾವತಾರ ಶ್ರೀಪಾದ ಶ್ರೀವಲ್ಲಭರು. 1320. ಗುರುಚರಿತ್ರೆ 5ನೇ ಅಧ್ಯಾಯ ಅವರ ಪ್ರಾರಂಭವನ್ನು ಏನು ಅದ್ಭುತವಾಗಿ ಹೇಳುತ್ತೆ. ಶರಣರಕ್ಷಕನೆಂಬ ಬಿರುದಿನ, ಇನ್ನೊಂದ್ಸಲ ಹೇಳ್ತೀನಿ, ಶರಣರಕ್ಷಕನೆಂಬ ಬಿರುದಿನ ಗುರುವರನು ಶರಣರನು ಕಾಯಲು ಧರಣಿಯೊಳಗವತರಿಸಿದನು ಶ್ರೀಪಾದ ನಾಮದಲ್ಲಿ. ಭಾಮಿನಿ ಷಟ್ಪದಿಯಲ್ಲಿ ಕೇಳಬೇಕು ಗುರುಚರಿತ್ರೆನ, ಬಹಳ ಅದ್ಭುತವಾಗಿದೆ. ಹರಿಹರ ವಿರಂಚಿಗಳು ಭವಸಾಗರದಿ ಮುಳುಗಿದರ ಕಟಕಾಮಿನಿಯರ ಬಲೆಗೆ ಸಿಲುಕಿದರು ಭಕ್ತರ ತರಿಸುವವರಾರೋ. ಶರಣರಕ್ಷಕನೆಂಬ ಬಿರುದನು ಧರಿಸಿ ತಾಪಸ ವೇಷದಲ್ಲಿ ಗುರುವರನು ಸಂಜನಿಸಿದನು ಭಕ್ತ ಕುಟುಂಬಕನು ಜಗದೀ. ಭಕ್ತ ಕುಟುಂಬಕ, ನಮ್ಮ ಮನೆಯವನು ದತ್ತ ಅಂದರೆ ಭಕ್ತರ ಮನೆಯವನು, ನಮ್ಮವನೇ. ಕೇಳಿದೈನಿ ನಾಮಧಾರಕ ತಾಳ್ದನವತಾರಗಳ ಲಕ್ಷ್ಮೀ ಲೋಲ ಜಗದೊಳಗಂಬರೀಶನ ಕಾಯ್ವ ನೆವದಿಂದ ಶೀಲಧರ್ಮಾದಿಗಳ ಜಗದೊಳು ಹಾಳು ಮಾಳ್ಪರ ಕೊಂದು ಧರ್ಮದ ರಕ್ಷಿಪನು ತಾನೆನಿಸಿಕೊಂಬನು ವಿಷ್ಣು ಯುಗ ಯುಗದೀ. ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ್ರಲ್ಲ ಗುರುಚರಿತ್ರೆ 5ನೇ ಅಧ್ಯಾಯದ 3ನೇ ಶ್ಲೋಕ. ವಿಷ್ಣು ಯುಗ ಯುಗದಿ, ಯುಗೆ ಯುಗೆ ಯುಗ ಯುಗದಿ. ಮ್ಯಾಚ್ ಆಗುತ್ತೆ ನೋಡಿ, ಮ್ಯಾಚ್ ಆಗುತ್ತೆ. ಹೀಗೆ ಬಂದವರು ಶ್ರೀಪಾದ ಶ್ರೀವಲ್ಲಭರು. 1320ರಿಂದ 1350-30 ವರ್ಷ ಲೀಲೆಯನ್ನು ಮಾಡಿದ್ರು. ನಂತರ ಅಂತರ್ಧಾನರಾದರು. ನಂತರ 1378ರಲ್ಲಿ ಗಾಣಗಾಪುರ ಕಾರಂಜಾದಲ್ಲಿ ನರಸಿಂಹ ಸರಸ್ವತಿಗಳ ರೂಪದಲ್ಲಿ 2ನೇ ಪೂರ್ಣಾವತಾರ ಆಯಿತು. 80 ವರ್ಷ ಲೀಲೆಯನ್ನು ಮಾಡಿದ್ರು ಗುರುಗಳು. ನಂತರ ಆ ದೋಣಿಯಲ್ಲಿ, ಆ ಮಣೆಯಲ್ಲಿ ನದಿಯನ್ನು ದಾಟಿ ಕದಳೀವನಕ್ಕೆ ಹೋದರು. ಆ ಕಡೆ ಹೋದರು. ಅಲ್ಲಿ ಒಂದು ಜಾಗದಲ್ಲಿ
ಧ್ಯಾನಸ್ಥರಾಗಿ ಕುಳಿತರು ಧ್ಯಾನ ನಾವು ನಮ್ಮ ರೀತಿಯಲ್ಲಿ ರೀತಿಯಲ್ಲಿ ಹೇಳಕ್ಕಷ್ಟೇ ಕುಳಿತರು. ಮೈ ಮೇಲೆ ಒಂದು ಹುತ್ತ ಬೆಳೀತು. ಮುಂದಿನ 300 ವರ್ಷಗಳ ಕಾಲ ಅಲ್ಲೇ ಕುಳಿತರು. ಹುತ್ತ ಬೆಳೀತು. ಆ ಸಮಯದಲ್ಲಿ ಅವರನ್ನು ಬೇರೆ ಕಡೆ ನೋಡಿದವರಿದ್ದಾರೆ ಹಿಮಾಲಯದಲ್ಲಿ. ಕೂತರು. ಒಬ್ಬ ಚೆಂಚು ಆದಿವಾಸಿ ಕಟ್ಟಿಗೆ ಕಡಿಯವನು ಬಂದ. ಕೊಡಲಿ ತಪ್ಪಿ ಹುತ್ತಕ್ಕೆ ಬಿತ್ತು, ರಕ್ತ ಹೊರಗೆ ಬಂತು. ಒಬ್ಬರು ವಯೋವೃದ್ಧರು ಅದನ್ನು ಒಡ್ಕೊಂಡು ಹೊರಗೆ ಬಂದರು. ಮಾತಾಡಲಿಲ್ಲ, ಎದ್ದು ಹೋಗ್ತಾ ಉಳಿದ್ರು. ಅವರು ಮುಂದಿನ 80 ವರ್ಷಗಳ ಕಾಲ ಭಾರತದಾದ್ಯಂತ ಸಂಚಾರ ಮಾಡಿದರು. ನಂತರ 1838ರಲ್ಲಿ ಮಂಗಳವೇಡೆ ಎಂಬ ಮಹಾರಾಷ್ಟ್ರದ ಒಂದು ಗ್ರಾಮಕ್ಕೆ ಬರ್ತಾರೆ. 12 ವರ್ಷ ಅಲ್ಲಿ ತಮ್ಮ ಲೀಲೆಯನ್ನು ತೋರಿಸ್ತಾರೆ. 1850ರಿಂದ 1856ರವರೆಗೆ ಮುಂದಿನ 6 ವರ್ಷ ಮೋಹೋಳ್ ಅಂತ ಒಂದು ಗ್ರಾಮದಲ್ಲಿ, ನಂತರ ಸೋಲಾಪುರದಲ್ಲಿ, ಪಂಢರ್ಪುರದಲ್ಲಿ ಗುರುಗಳು ಓಡಾಡಿ 1856ರಿಂದ 1878ರವರೆಗೆ 22 ವರ್ಷಗಳ ಕಾಲ ಅಕ್ಕಲಕೋಟ್, ಅಕ್ಕಲ್ ಅಂದರೆ ಅಕಲ್ ಪ್ರಜ್ಞಾಪುರ ಅಂತ ಹೇಳ್ತಾರೆ. ಕದಲೀವನ ಸುವ್ಯಕ್ತಂ ವೃದ್ಧ ಪುಷ್ಟ ಸುದೇಹಿನಂ ಶ್ರೀಶೈಲಲಿಂಗಲೀನಂ ತಂ ಸಮರ್ಥಂ ಸ್ವಾಮಿನಂ ಭಜೆ. ಲೀಲಾಕೃತ ಮಹಾಕಾರ್ಯ ಪುರಾಣ ಪುರುಷೋತ್ತಮ ಸಮರ್ಥಃ ಪಾತು ದೇವತ್ವಂ ಪ್ರಜ್ಞಾಪುರ ವಿರಾಜಿತ. ಪ್ರಜ್ಞಾಪುರ ಅಕಲ್ಕೋಟ್, ಅಲ್ಲಿ ವಿರಾಜಿಸುವವರು ಅಂತ. ನಾನು ಹೇಳಿದ್ನಲ್ಲ, ಕಲಿಯುಗದಲ್ಲಿ 108 ಬಾರಿ ಭಗವಂತ ಅವತಾರ ಮಾಡ್ತಾನೆ ಅಂತ. ನನ್ನ ಗುರುದೇವ ಹೇಳ್ತಿದ್ರು, ಕೆಲವು ಅವತಾರಗಳು ಅವುಗಳಲ್ಲಿ ಪುರಾಣ ಪುರುಷ ಅನ್ನೋ ಒಂದು ಪದವಿಗೆ ಸೇರ್ತವಂತೆ. ಈಗ ಇಷ್ಟು ಅವತಾರಗಳು ಹಿಂದೆ ಆದರೂ ಕೂಡ ರಾಮ ಮತ್ತು ಕೃಷ್ಣ ಈ ಎರಡನ್ನ ವ್ಯಾಸರು ಪುರಾಣ ಪುರುಷರ ಪದವಿಗೆ ಏರಿಸಿದ್ದಾರೆ. ಎಲ್ಲ ಅವತಾರಗಳು ಒಂದೇ. ಅದರಲ್ಲೂ ಕೂಡ ನೀವು ನೋಡೋದಿದ್ರೆ ಪುರಾಣ ಪುರುಷರು ರಾಮ ಮತ್ತು ಕೃಷ್ಣ. ಕಲಿಯುಗದ ತುದಿಯಲ್ಲಿ ಯಾವಾಗ ವ್ಯಾಸರು ಪುರಾಣಗಳನ್ನು ಪುನರ್ರಚಿಸ್ತಾರೋ ಆಗ ದತ್ತ ಪುರಾಣ ಅತ್ಯಂತ ಪ್ರಮುಖವಾದ ಪುರಾಣವನ್ನಾಗಿ ಅವ್ರು ಮಾಡ್ತಾರಂತೆ. ಅದರಲ್ಲಿ ಕ್ಷಮಿಸಿ ಮಾಡ್ತಾರೆ ಅಂತೆ ಅಂದ್ಬಿಟ್ಟೆ ನಾನು, ಗುರುಗಳೇ ಕ್ಷಮಿಸಿ. ನಂತರ 3 ಅವತಾರಗಳು ಪುರಾಣ ಪುರುಷ ಅಂತ ಹೇಳಿಸ್ಕೋತವೆ. ಅದರಲ್ಲಿ ಒಬ್ಬರ ಹೆಸರನ್ನು ನಾನೀಗ ಹೇಳ್ತೀನಿ. ಒಬ್ಬರ ಹೆಸರು ಸ್ವಾಮಿ ಸಮರ್ಥರು. ಕಲಿಯುಗದ ತುದಿಯಲ್ಲಿ ಈ ಇಡೀ ಕಲಿಯುಗದಲ್ಲಿ ಆದ ಅತ್ಯದ್ಭುತವಾದ ಮೊದಲ ನಂಬರ್ 1 ಅವತಾರ ಸ್ವಾಮಿ ಸಮರ್ಥರು ಅಂತ ವ್ಯಾಸರು ಆಗ ಬರೀತಾರೆ. ಅದನ್ನು ಈಗಲಿಂದನೇ ತಿಳ್ಕೊಂಡಿಟ್ಕೊಳ್ಳಿ ಅಂತ ನಮ್ಮ ಗುರುಗಳು ನಮಗೆ ಹೇಳ್ತಿದ್ರು. 1378ರಲ್ಲಿ ನರಸಿಂಹ ಸರಸ್ವತಿಗಳ ಜನನ. ಸ್ವಾಮಿ ಸಮರ್ಥರು ಅವತಾರವನ್ನು ಸಮಾಪ್ತಿ ಮಾಡಿದ್ದು 1878ರಲ್ಲಿ, ಅಂದರೆ 500 ವರ್ಷ. 500 ವರ್ಷ. ಮೊದಲು 80 ವರ್ಷ ಸನ್ಯಾಸ ಧರ್ಮದ ಶಿಖಾಮಣಿ, ಅಂದರೆ ದಾರಿಯಲ್ಲಿ ನಡ್ಕೊಂಡು ಬರುವಾಗ ಅಲ್ಲಿ ಗಾಣಗಾಪುರದಲ್ಲಿ ಸಂಗಮದಿಂದ ಅವರಿರೋ ಜಾಗಕ್ಕೆ ಅವ್ರು ನಡ್ಕೊಂಡು ಬರುವಾಗ ಏನೋ ಸ್ವಲ್ಪ ಅಶೌಚ ಆಯಿತು ಅಂದರೆ ತಿರ್ಗಾ ಹೋಗಿ ಸ್ನಾನ ಮಾಡಿಬಿಡೋರು. ಅಷ್ಟು ಶುಚಿ, ಸನ್ಯಾಸ ಧರ್ಮದ ಪಾಲನೆ. ಅದೇ ಶರೀರ 400 ವರ್ಷದ ನಂತರ ಯಾರೋ ತೊಳಸ್ಕೊಟ್ರೆ ಸ್ವಾಮಿಯವುಗಳು ಲಘುಶಂಖ್ಯೆಯನ್ನು ಮುಗಿಸಿ ಬಂದವರು ತೊಳಸ್ಕೊಟ್ರೆ ಉಂಟು, ಇಲ್ಲೋದ್ರೆ ಇಲ್ಲ. ಯಾರೋ ಲಂಗೋಟಿ ಹಾಕ್ಕೊಟ್ರೆ ಹಾಕ್ಕೊಂಡ್ರು, ಇಲ್ಲೋದ್ರೆ ಇಲ್ಲ. ಅಂದರೆ ಯಾರ ಮನೆಯಲ್ಲಿ ಬೇಕಾದರೂ ಹೋಗೋರು, ಏನು ಬೇಕಾದರೂ ಕೊಟ್ಟಿದ್ದನ್ನು ತಿನ್ನೋರು. ಅವರು ಇವರು ಧರ್ಮ ಮತ ಯಾವುದನ್ನು ಇಟ್ಕೊಂಡವರಲ್ಲ. ಅಲ್ಲಿ ಮೊದಲ ಅಂದರೆ 2ನೇ ಅವತಾರದಲ್ಲಿ ಹಾಗಿರಬೇಕಿತ್ತು, ಹಾಗಿದ್ರು. ಈ ಅವತಾರದಲ್ಲಿ ಹೀಗಿರಬೇಕು ಅಂತ ಅವರಿಗಿತ್ತು, ಹೀಗುಳಿದ್ರು. ಅವರ ಆಟವನ್ನು, ಲೀಲೆಯನ್ನು ನಾನು ಒಂದು ಸೀಕ್ವೆನ್ಸಲ್ಲಿ ಕೆಲವೊಂದು ವಿಷಯಗಳನ್ನು ನೀವು ಹೇಳಿ ಸರ್. ನನಗೆ ಒಂದು ಅದಕ್ಕೆ ಮುಂಚೆ ಈ ಡೌಟ್ ಜೊತೆಗೆ ಹೋಗ್ಬಿಟ್ರೆ ಈ ಸ್ಟೋರಿ ಕನೆಕ್ಟ್ ಆಗುತ್ತೆ. ಈಗ ಆ ಥರ ಇದ್ದವ್ರನ್ನ ಜನ ಹೇಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರು ಸರ್? ಅಂದರೆ ನಮ್ಮ ಥರ ಪಾಮರರು ಅಂದ್ಕೊಳ್ಳೋಣ. ಈಗ ನಾವು ಅವ್ರ ಬಗ್ಗೆ ಕೂತ್ಕೊಂಡು ಮಾತಾಡೋವಾಗ ಅವ್ರ ಮಹಾತ್ಮರು ಅವ್ರು ಹೇಗೆ ಅಂತೀವಿ. ಆದರೆ ಆಗ ಆ ಮೂಮೆಂಟಲ್ಲಿ ನಾವು ಇದ್ದವ್ರಿಗೆ ಏನಯ್ಯ ಇಷ್ಟು ಕೊಳ್ಕೊಳ್ಕಾಗಿ ಬರ್ತಾರೆ, ಇದೇನು ಮೈಮೇಲೆ ಬಟ್ಟೆನೇ ಇಲ್ಲ, ಇವರನ್ನ ಗುರು ಅಂತ ಕೂರ್ಸೋಕ್ಕೆ ಹೇಗೆ ಸಾಧ್ಯ ಆಯಿತು? ಅದು ಈ ಲೀಲೆಗಳಿಂದ ಆಯಿತಾ? ಹೇಗೆ ಈ ವಿಚಾರಕ್ಕೆ ಜನ ಒಪ್ಕೊಂಡ್ರು? ಲೀಲೆಗಳಿಂದನೇ ಆಗಿದ್ದೆ. ಉದಾಹರಣೆಗೆ ಅವರು ಒಂದು ದೇವಸ್ಥಾನದಲ್ಲಿ ಹೊರಗಡೆ ಕೂತಿರ್ತಾರೆ. ಒಂದು ಉದಾಹರಣೆ, ಒಬ್ಬ ಬಂದ, ಏನೋ ಸಾಧು ಸಂತರ ಥರ ಕಾಣ್ತಾ ಇದ್ದಾರಲ್ಲಪ್ಪ, ಆದರೆ ಮೈ ಮೇಲೆ ಬಟ್ಟೆ ಇಲ್ಲ.
ನಾನು ಹೇಗಾರ್ದು ಇರ್ತೀನಪ್ಪ ನಿನಗೇನು ಅಂದರು. ಹ್ಮ್. ಇನ್ನೂ ಅವನು ಮಾತೇ ಆಡಿಲ್ಲ. ಅಲ್ಲಿ ಓ ಬರೋದು ದತ್ತನ ಅವತಾರಿಗಳಿರ್ಬೋದು, ನಾನು ದತ್ತನ ಅವತಾರಿನಾರಾಗಿರ್ತೀನಿ, ಏನಾರ ನಿನಗೇನು ಅಂದರು. ಎಲ್ಲ ಚಿಂತೋಪಂತ ಟೋಳ ಅಂತ ಅವನ ಹೆಸರು. ಹಾ, ಹಾ. ಆಯ್ತಾ. ಮತ್ತೆ ಅವನೇ ಹೇಳಿದ ಹಾಗೆ ಸಂಭವಾಮಿ ಆತ್ಮ ಮಾಯೆಯ, ಅವರದೇ ಮಾಯೆಯಿಂದ ಅವರು ಮಾಡಿರೋ ಅವತಾರ ಯಾವುದು ಲೆಕ್ಕಕ್ಕೆ ಬರಲ್ಲ. ಎಲ್ಲರೂ ಒಂದು ದಿನ ಬಗ್ಗಲೇಬೇಕು. ಬಗ್ಗಿದ್ರು. ಬರ್ಲೇಬೇಕು. ನಿಜ ನಿಜ ನಿಜ. ಹಾಂ, ಅಂದರೆ ಅವರ ಎಕ್ಸ್ಟ್ರೀಮ್ ಮೂಡ್ ಸ್ವಿಂಗ್ಸ್ ಇರ್ತಿತ್ತು ಅಂತ ನಮ್ಮ ಗುರುಗಳು ಹೇಳ್ತಿದ್ರು ಅವರಿಗೆ. ಎಕ್ಸ್ಟ್ರೀಮು ಹೌದು. ಸಿಟ್ಟು ಬಂತು ಅಂದ್ರೆ ಒಂದು ವಾರ ಸಿಟ್ಟೇ ಇಳ್ತಾ ಇರಲಿಲ್ಲ. ಅಳೋಕೆ ಶುರು ಮಾಡೋದು ಅಂದ್ರೆ ಚಿಕ್ಕ ಮಗು ಥರ ಅಳ್ತಾನೆ ಇರೋರು. ಮಕ್ಕಳ ಜೊತೆ ಗುಂಡ ಆಡ್ತಾ ಇರೋವಾಗ ಯಾರಾದರೂ ಡಿಸ್ಟರ್ಬ್ ಮಾಡಿಬಿಟ್ರೆ ಅಂತಿಂಥ ಕೋಪ ಅಲ್ಲ, ಎಲ್ಲ ಶಬ್ದಗಳು ಬಂದ್ಬಿಡವು. ಆಯಿತಾ. ಈ ಥರ ಎಕ್ಸ್ಟ್ರೀಮ್ ಮೂಡ್ ಸ್ವಿಂಗ್ಸ್ ಒಬ್ಬ ಸಾಧಕನಿಗೆ ಅವನ ಕರ್ಮದ ನಿವಾರಣೆಗೆ ಅತ್ಯಂತ ಅವಶ್ಯ ಅಂತ ನನ್ನ ಗುರುಗಳು ಹೇಳ್ತಿದ್ರು. ಒಂದು ಉದಾಹರಣೆ ಹೇಳೋದಿದ್ರೆ, ಅವರೊಬ್ಬ ಶಿಷ್ಯನಿಗೆ 2 ತಲೆ ಇತ್ತು. 2 ತಲೆ ಅಂದರೆ ಇಲ್ಲೊಂದು ಮಾಂಸದ ಗಡ್ಡೆ ಇತ್ತು. ಹಾಂ, ಎಲ್ಲರೂ ಜೋಕ್ ಮಾಡೋರು, 2 ತಲೆ ಒಂದು ಮಂದ, 2 ತಲೆ ಒಂದು ಮಂದ. ಇವನು ತಡ್ಕೋತಿದ್ದ. ಒಂದು ದಿನ ಸ್ವಾಮಿ ಸಮರ್ಥರು ಗುರುಗಳೇ ಜೋಕ್ ಮಾಡಿಬಿಟ್ರು. ಬೋಸ್ ಡೇ ಚಾ ಆಯಾ ದೇಖೋ, 2 ತಲೆಯವನು. ಇಷ್ಟು ದುಃಖ ಮಾಡ್ಕೊಂಡ, ಇಷ್ಟು ರಾತ್ರಿ ಇಡೀ ಅತ್ತ, ಬೆಳಗಾಗೋದ್ರಲ್ಲಿ ಆ ತಲೆ ಕಳಚಿ ಬಿದ್ದೋಗಿತ್ತು. ಅಷ್ಟು ವರ್ಷ ಇದ್ದಿದ್ದು. ಅತ್ಯಂತ ಯಾರೋ ಹೇಳಿದ್ರು ನಾನು ತಡ್ಕೊಂಡೆ, ಗುರುಗಳೇ ಹೀಗೆ ಹೇಳ್ಬಿಟ್ರಲ್ಲ ಅಂತ ತುಂಬಾ ದುಃಖಪಟ್ಟ, ಬಿದ್ದು ಹೋಗಿತ್ತು ಬೆಳಗಾಗೋದ್ರೊಳಗೆ. ಅಂದ್ರೆ ಈ ರೀತಿ ಅವರ ಮೂಡ್ ಸ್ವಿಂಗ್ಸ್ ಜನರಿಗೆ ತುಂಬಾ ಅನುಕೂಲ ಮಾಡ್ತಿತ್ತು ಅಂತ. ಸೊ ನಿಮ್ಮ ಪಾಸ್ಟ್ ಲೈಫಲ್ಲಿ ನೀವು ಗೋಲಿ ಆಡ್ತಾ ಇದ್ರಿ ಅಂತಂದ್ರೆ ನೀವು ಸಮರ್ಥರ ಕಾಲದಲ್ಲಿ ಇದ್ದವರು ಅಂತ ನಿಮ್ಮ ಪ್ರೀವಿಯಸ್ ಲೈಫ್ದು ನಿಮ್ಮ ಗುರುಗಳು ನಿಮ್ಗೆ ಹೇಳಿದ್ದು. ಯಾಕಂದ್ರೆ ಇವಾಗ ಗೋಲಿ ಬಂದಾಗ ನೆನಪಾಯ್ತು ನನಗೆ. ಯಾಕಂದ್ರೆ ಅದೇ ಹೇಳಿದ್ರಲ್ವ ಅವರು. ಗೋಲಿ ಭಾಳ ಜನ ಆಡಿದ್ದಾರೆ. ಗೋಲಿ ಭಾಳ ಜನ ಆಡಿದ್ದಾರೆ. ನಾನು ಒಂದ್ಸಲ ಗುರುಗಳ ಹತ್ರ ಕೇಳುವಾಗ ನೀನು ಸಮರ್ಥರ ಸೇವೆ ಮಾಡಿದ್ದೆ ಅಂತ ಹೇಳಿದ್ರು. ಫ್ಯಾಂಟಾಸ್ಟಿಕ್. ನಾನು ಅರ್ಜುನನ್ ಥರ ಬೆಪ್ಪತಕ್ಕಡಿ ಯಾವ ಸಮರ್ಥರದು ಅಂತ ಕೇಳ್ಬಿಟ್ಟು. ಯಾಕಂದ್ರೆ ಇಬ್ಬರಿದ್ದಾರೆ, ಸ್ವಾಮಿ ಸಮರ್ಥರು ಮತ್ತೆ ಸಮರ್ಥ ರಾಮದಾಸರು, ಶ್ರೀಧರ ಗುರುಗಳು. ನನ್ನ ಗುರುಗಳು ಸುಮ್ಮನಾಗ್ಬಿಟ್ರು, ಯಾರು ಅಂತಾನೆ ಹೇಳಲಿಲ್ಲ. ಮುಂದೆ ಬರ್ತೀನಿ, ಆ ವಿಷಯಕ್ಕೆ ಮುಂದೆ ಬರ್ತೀನಿ. ಕ್ಲಾರಿಟಿ ಸಿಗ್ತಾ ಅದಕ್ಕೆ ಅಂತ. ಸೊ ಇನ್ನೊಂದು ಸಲ ಅಂದರೆ ಈಗ ಅವರ ಲೀಲೆಯನ್ನು ಒಂದು ಕಡೆಯಿಂದ ನಾನು ಅವರ ಅಕ್ಕಲಕೋಟರಿಗೆ ಹೇಗೆ ಎಂಟ್ರಿ ಹೊಡೆದ್ರು ಅಂತ ಈಗ ಹೇಳಲ್ಲ. ಈಗ ಹಲವು ಈಗ ಚದುರಿದ ಚಿತ್ರಗಳನ್ನ ಹಿಂಗೆ ವಿಚಾರ ಮಂಥನ ಮಾಡ್ತಾ 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 ಹೋದರೆ ದತ್ತಾತ್ರೇಯ ಅಂದರೆ ಏನು ಅಂತ ಒಂದು ಐಡಿಯಾ ಬರುತ್ತೆ ನಮಗೆ. ಒಂದು ಚಿಕ್ಕ ಐಡಿಯಾ. ಪ್ಲೀಸ್. ಸೊ ಒಂದ್ಸಲ ಗುಜರಾತಿನ ನಾರಾಯಣ ಸರೋವರ ಕಚ್ ಹತ್ರ ಅವರು ಹೋಗಿರ್ತಾರೆ, ಸಮರ್ಥರು ಹೋಗಿರ್ತಾರೆ. ಅಲ್ಲಿ ಅರ್ಚಕರು ಇಲ್ಲಿ ನೀನು ಸ್ನಾನ ಮಾಡೋದಿದ್ರೆ ದುಡ್ಡು ಕೊಡಬೇಕು ಅಂದರು. ನನ್ನ ಹತ್ರ ಏನೂ ಇಲ್ಲಪ್ಪ. ದುಡ್ಡು ಕೊಡದೆ ಒಂದು ಹೆಜ್ಜೆ ಇಡಕ್ಕೆ ಬಿಡಲ್ಲ. ಗುರುಗಳು ಹಾರಿ ಹೋದರು, ಸರೋವರದ ಮಧ್ಯದಲ್ಲಿ ಕೂತರು. ಏನಂತಾನೆ ವಾಪಸ್ ನಡ್ಕೊಂಡು ನಡ್ಕೊಂಡು ಬಂದರು. ಹೇಳು ಈಗ ಇಂಥವರು ಸ್ವಾಮಿ ಸಮರ್ಥರು. ಒಂದ್ಸಲ ಅಂದರೆ ಅವರಿಗೆ ಯಾವುದೇ ಈ ಧರ್ಮ ಮತ ಇದನ್ನು ಯಾವುದನ್ನು ನೋಡಿದವರಲ್ಲ. ಮಂಗಳವೇಡೆಯ ಹಳ್ಳಿಯ ಹೊರಗಡೆ ಇರ್ತಿದ್ರು. ದಿಗಂಬರ ಬುವ ಅಂತ ಕರೀತಿದ್ರು ಅವ್ರು. ಯಾಕೆಂದರೆ ಏನನ್ನೂ ಹಾಕೋತಾ ಇರಲಿಲ್ಲ. ಒಬ್ಬ ಮುಸ್ಲಿಂ ಭಿಕ್ಷುಕ ಅವ್ರ ಹತ್ರ ಬರ್ತಾನೆ. ಬಂದವನು ಅವ್ರ ಸೇವೆ ಮಾಡ್ತಾನೆ. ಅವ್ರಿಗೆ ಚಿಲುಮ್ ಹಚ್ಕೊಡ್ತಾನೆ, ಅಪರೂಪಕ್ಕೆ ಹುಕ್ಕ ಹಚ್ಕೊಡ್ತಾನೆ. ಆ ಕಾಡಿನಲ್ಲಿ, ಅವರು ಕಾಡಿನಲ್ಲೇ ಇರೋರಾಗ, ಯಾರು ಸೇವಕರೆಲ್ಲ ಇರಲಿಲ್ಲ. ಒಂದು ದಿನ ಅವನನ್ನು ಕರೆದು ಅವನ ಸ್ಪರ್ಶ ಮಾಡ್ತಾರೆ. ನೇರವಾಗಿ ಸಮಾಧಿ ಸ್ಥಿತಿಗೆ ಹೋಗ್ತಾನೆ. ಮುಂದೆ ನೀನು ಒಂದು ಸಾಧು ಸಂತನಾಗಿ ಬದುಕಪ್ಪ ಅಂತ ಹೇಳ್ತಾರೆ. ಅವನೊಂದು ಮುಸ್ಲಿಂ ಸಾಧು ಆಗ್ತಾನೆ. ಅವನು ಜನರನ್ನ ಹತ್ರ ಯಾರನ್ನು ಕರೆಸ್ಕೊಳ್ಳಲ್ಲ, ಕಲ್ಲು ಹೊಡಿತಿದ್ದ. ಬಂದವ್ರಿಗೆ ಕಲ್ಲು ಹೊಡಿತಿದ್ದ. ಅವನು ಬೇರೆ ಊರಿಗೆ ಹೋಗ್ತಾನೆ, ಇವ್ರು ಇರೋ ಊರಲ್ಲಿ ಇರಲ್ಲ. ಜನರಿಗೆ ಕಂಡ್ಕೋತಾರೆ, ಇವ ಕಲ್ಲು ಹೊಡೆದಿದ್ದು ತಾಗಿತು ಅಂದ್ರೆ ಒಳ್ಳೇದಾಗತ್ತೆ ಅಂತ. ಅವ ಹೊಡೆದ ಕಲ್ಲು ತಾಗಿಸ್ಕೊಳ್ಳೋಕೆ ಹೋಗ್ತಿದ್ರು ಜನ. ಅಂದರೆ ಒಂದು ಅವರ ಸ್ಪರ್ಶ ಒಬ್ಬನನ್ನು ಮಹಾತ್ಮನನ್ನಾಗಿಸಿದ್ದು ಇದೆ. ಆಮೇಲೆ ಅಂದರೆ ಎಷ್ಟು ಗ್ರೌಂಡೆಡ್ ಅವರ ಮಾತುಕತೆ ಅಲ್ಲ. ಮಂಗಳವೇಡೆಯಿಂದ ಅವರು ಸೋಲಾಪುರಕ್ಕೆ ನಡ್ಕೊಂಡು ಹೊಂಟಿದ್ರು. ಒಂದ್ಸಲ ತುಂಬ ಬಿಸಿಲು, ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ ಇವ್ರ ಕಾಲಲ್ಲಿ ಚಪ್ಪಲಿ ಇರಲಿಲ್ಲ. ಪಾದುಕೆ, ನಾನು ಆ ವೈಬ್ ಬರಲಿ ಅಂತ ಚಪ್ಪಲಿ ಅಂತ ಹೇಳ್ತಾ ಇದ್ದೆ.
ಚಪ್ಪಲಿ ಇರಲಿಲ್ಲ. 2 ಜನ ಅಣ್ಣ ತಮ್ಮ ಕಾಡಿನ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಹ್ಮ್ ಇವರು ತುಂಬ ಸ್ಪೀಡಾಗಿ ನಡೆಯೋರು ಸಮರ್ಥರು. ತುಂಬ 500 ವರ್ಷದ ಶರೀರ ಆದರೆ ಏನಂತೆ, ತುಂಬ ಸ್ಪೀಡಾಗಿ ನಡೆಯೋರು. ತಮ್ಮ ಚಪ್ಪಲಿ ಬೇಕಾಗಿತ್ತು ಅಂದರು. ಹ್ಮ್ ತಮ್ಮ ಅಣ್ಣ ತಮ್ಮಂದ್ರಲ್ಲಿ ತನ್ನ ಚಪ್ಪಲಿ ಕೊಟ್ಟ. ಹ್ಮ್ ಯಾರೋ ಕೇಳಿದ್ರು ಕೊಟ್ಟ. ಹ್ಮ್ ಇವರು ಹಾಕ್ಕೊಂಡ್ರು, ಗುಡು ನಡ್ಕೊಂಡು ಹೋಗ್ಬಿಟ್ರು ಮಾಯ ಮುಂದೆ. ಹ್ಮ್ ಅಣ್ಣ ತಮ್ಮನಿಗೆ ಬೈತಾನೆ, ಏನು ಕೆಲಸ ಇಲ್ಲದೆ ಈ ಬಿಸಿಲಲ್ಲಿ ಈಗ ಕಾಲು ಸುಟ್ಕೊಂಡು ಓಡಾಡ್ತೀಯ ನೀನು, ಇದ್ವಂದು ಚಪ್ಪಲಿನೂ ಕೊಟ್ಟಾಕಂಡೆ, ಈಗ ಮನೇಲಿ ದೊಡ್ಡಪ್ಪ ಬೈತಾನೆ ಬೇರೆ. ಅದಾಗ 1-2 ನಿಮಿಷ ಆಗಿಲ್ಲ, ವಾಪಸ್ ಗುಡು ಬಂದರು ಗುರುಗಳು. ಕಾಲು ಸುಡ್ತಾ ಇದೆಯಲ್ಲ ನಿಂದು, ತಗೋ ನಿನ್ನ ಚಪ್ಪಲಿ ನಿನಗೆ ಇರಲಿ, ಮನೇಲಿ ದೊಡ್ಡಪ್ಪ ಬೈತಾನೆ ತಾನೆ, ಇಟ್ಕೋ ಅಂತ ಹೇಳಿ ಕೊಟ್ಟು ಮತ್ತೆ ಗುಡು ಮಾಯ. ಮಾರನೇ ದಿನ ಇವರು ನಡ್ಕೊಂಡೋದ್ರಿ, ಎಲ್ಲೋ ದಾರಿ ಪಕ್ಕದಲ್ಲಿ ಎಲ್ಲೋ ಕೇಳಿಸ್ಕೊತಾ ಇದ್ದ, ವಾಪಸ್ ಕೊಟ್ಟೋದ ಬಿಡು. ಮಾರನೇ ದಿನ ಸೋಲಾಪುರದಿಂದ ಬಂದು ಯಾರೋ ಜನ ಅವ್ರ ಮನೆಗೆ ಬಂದವ್ರು ಹೇಳ್ತಾ ಇದ್ರಂತೆ, ದಾರಿಯಲ್ಲಿ ಸೋಲಾಪುರದಲ್ಲಿ ಇಂಥವ್ರೊಬ್ಬರನ್ನ ಕಂಡೆ. ಎಷ್ಟೊತ್ತಿಗೆ ಅಂತ ಕೇಳ್ತಾರೆ. ಇವ್ರ ಹತ್ರ ಮಾತಾಡಿ ಅರ್ಧ ಗಂಟೆಗೆ 55 ಕಿಲೋಮೀಟರ್ ದೂರದಲ್ಲಿರೋ ಸೋಲಾಪುರದಲ್ಲಿ ನೋಡಿದ್ದಾರೆ ಅವರನ್ನು. ಮತ್ತೆ ಲೀಲೆ. ಒಬ್ಬರು ರಾಮದಾಸಿ ಬುವ್ವ ಅಂತ ಇದ್ರು. ಅವರೊಂದು ಶಿವನ ದೇವಸ್ಥಾನದ ಅರ್ಚಕರು. ಸಮರ್ಥರು ಆ ದೇವಸ್ಥಾನಕ್ಕೆ ಹೋಗಿದ್ರು, ಮಧ್ಯಾಹ್ನ ಅಲ್ಲೇ ಊಟ ಮಾಡಿದ್ರು, ಅಲ್ಲೇ ನಿದ್ದೆ ಮಾಡಿಬಿಟ್ರು. ಈ ರಾಮದಾಸಿ ಬುವ್ವ ಅವರಿಗೆ ಹೊರಗಡೆ ಹೋಗ್ಬೇಕಿತ್ತು, ಎಬ್ಸೋ ಹಂಗೂ ಇಲ್ಲ ಗುರುಗಳನ್ನ. ಅವ್ರು ಏನು ಮಾಡಿದ್ರು, ಲಾಕ್ ಮಾಡಿ ತಮ್ಮ ಕೆಲಸಕ್ಕೆ ಹೋದರು. ಸಂಜೆ ಅಲ್ಲಿ ಹೆಂಗಸರು ಮಾತಾಡ್ಕೋತಾ ಬರ್ತಾ ಇದ್ರಂತೆ, ಸಮರ್ಥರನ್ನು ನಾನು ನದಿ ದಡದಲ್ಲಿ ಕಂಡೆ ಅಂತ. ಇವರು ಓಡಿ ಬಂದು ಮನೇಲಿ ನೋಡ್ತಾರೆ, ಬಾಗಿಲು ಹಾಕ್ಕೊಂಡೇ ಇದೆ, ಬೀಗ ಹಾಕ್ಕೊಂಡೇ ಇದೆ. ಸಮರ್ಥರು ಒಳಗಡೆ ಮಲ್ಕೊಂಡೇ ಇದ್ದಾರೆ, ಅಲ್ಲೂ ಕಂಡ್ರು ಇಲ್ಲೂ ಕಂಡ್ರು ಅಲ್ವಾ. ಈ ರೀತಿನೂ ಇದೆ. ಆ ಚಪ್ಪಲಿ ಅನ್ನೋ ವಿಷಯ ಬಂತಲ್ಲ, ಅದಕ್ಕೆ ತಿರ್ಗಾ ಹೋಗೋದಿದ್ರೆ, ಚೋಳಪ್ಪ ಅಂತ ಸಮರ್ಥರ ಖ್ಯಾತ ಭಕ್ತ, ಅವನ ಹೆಂಡತಿಗೆ ಚೋಳ ಕಚ್ಚಿತು, ಚೋಳಪ್ಪನ ಹೆಂಡತಿಗೆ ಚೋಳ ಕಚ್ಚಿತು. ಅವಳು ಅವರನ್ನು ನಂಬ್ತಿರ್ಲಿಲ್ಲ. ಸಮರ್ಥರು ತಮ್ಮ ಚಪ್ಪಲಿಯನ್ನು ಕೊಟ್ಟು ಕೈ ಇಟ್ಕೊಂಡ್ರು. ಕೂಗಾಡ್ತಾ ಇರೋಳು ಚಪ್ಪಲಿ ಒಳಗಡೆ ಅಂದರೆ ಪಾದುಕೆ ಒಳಗಡೆ ಕೈ ಇಟ್ಟರು ಅಂದರೆ ಆರಾಮಾಗಿರ್ತಿದ್ಲು, ತೆಗೆದ್ರೆ ಮತ್ತೆ ಕೂಗಾಡ್ತಿದ್ಲು. ಹೀಗೆ ನಂಬಿಕೆ ಬರೋ ಹಾಗೆ ಮಾಡೋದು ಕೂಡ ಅವರ ಲೀಲೆನೇ ಸರಿ. ಆಮೇಲೆ 2 ಬೇರೆ ಬೇರೆ ಥರದ ಉದಾಹರಣೆಗಳಿದ್ದಾವೆ. ಒಬ್ಬರು ಮನೆಗೆ ಹೋಗ್ತಾರೆ, ಆ ಮನೆಯಲ್ಲಿ ನೀರಿರಲ್ಲ. ಅಂಥ ಮನೆಗೆ ಹೋಗಿ ನೀರು ಕೇಳೋದು ದತ್ತನ ಸ್ಪೆಷಾಲಿಟಿ. ಯಾರ ಮನೆಯಲ್ಲಿ ನೀರಿಲ್ವೋ ಅಲ್ಲೇ ಹೋಗಿ ಕೇಳೋದು. ಮನೆಯಲ್ಲಿ ನೀರಿಲ್ಲ ಅಂದರು. ಮನೆಯ ಬಾವಿಯಲ್ಲಿ, ಇದು ಫೇಮಸ್ ಆ್ಯಕ್ಚುಲಿ, ಮನೆಯ ಬಾವಿಯಲ್ಲಿ ದೀರ್ಘವಾಗಿ ಸೀಟಿ ಹೊಡೆದ್ರು ಗುರುಗಳು. ನೀರು ಅಂತ ಹೇಳ್ತಾರೆ, ನೀರು ಅಂತ. ಇನ್ನೊಂದು ಸಲ ಸೋಲಾಪುರದಲ್ಲಿ ಸಿದ್ದೇಶ್ವರ ಮಠ ಅಂತ, ಅದರ ಹೊರಗಡೆ ಒಂದು ಕೆರೆ ಇರುತ್ತೆ, ಅಲ್ಲೂ ಕೂಡ ನೀರು ಬರದಾಗಿದೆಯಾ. ಸಮರ್ಥರು ದೀರ್ಘಕಾಲ ಲಘು ಸಂಖ್ಯೆಯನ್ನು ಮಾಡಿದ್ರಂತೆ. ದೀರ್ಘಕಾಲ ಎಷ್ಟೊತ್ತು ಮಾಡ್ತಾ ಇದ್ರು ಅಂದರೆ, ಮೋಡಗಳು ಬಂದವು, ಮಳೆ ಸುರಿತು, ತುಂಬೋಯ್ತು ನೀರು. ಹೀಗೂ ಆಗಿದ್ದಿದೆ. ಅಂದರೆ ಎಷ್ಟು, ಈಗ ಬಾಲೋನ್ಮತ್ತ ಪಿಶಾಚ ವೇಷಾಯ ಮಹಾಯೋಗಿನೇ ಅವಧೂತಾಯ ಅನಸೂಯಾನಂದವರ್ಧನಾಯ. ಬಾಲೋನ್ಮತ್ತ ಪಿಶಾಚ ವೇಷಾಯ ಹೇಳೋದು ಸುಲಭ, ನಿಜವಾಗಿ ಬಾಲ ಉನ್ಮತ್ತ ಪಿಶಾಚ ಆಗಿ ಬಂದ್ರೆ ನೋಡಕ್ಕಾಗಲ್ಲ, ಕಷ್ಟ ಗುರುತಿಸೋದು. ಆದರೆ ಅವರೇ ಕೃಪೆ ಮಾಡಿ ತಮ್ಮ ಗುರುತಿಸುವಾಗ ಮಾಡ್ಕೊಳ್ಳೋದು ಅವ್ರ ಕೃಪೆ. ಆಮೇಲೆ ಅವರಿಗೆ ಈ ವೇದಾಂತದ ವಿಷಯ ಹೇಳೋರು ಕಂಡ್ರೆ ಆಗ್ತಿರ್ಲಿಲ್ಲ. ಒಬ್ಬ ಬಂದ, ಯಾರು ನಿನ್ನ ಗುರುಗಳು ತೋರಿಸು ನನಗೆ, 4 ಕ್ವಶನ್ ಕೇಳೋದಿದೆ ಅವರಿಗೆ ಅಂತ. ಬ್ರಹ್ಮ ತದಾಕಾರ ವೃತ್ತಿ ಅಂದರೆ ಏನು ಅಂತ ಕೇಳ್ದ. ಸುಮ್ಮನೆ ಕೂತ್ರಿ ಅವರು, ಏನೂ ಮಾತಾಡಲಿ. ನೋಡು ಏನು ಗೊತ್ತಿಲ್ಲ, ನಾನು ಹೇಳಿದ್ನಲ್ಲ, ಜೊತೆಗೆ ಬಂದವನಿಗೆ ಹೇಳ್ತಾ ಇದ್ದಾನೆ. ನೀನು ರಾತ್ರಿ ಮಲ್ಕೊಂಡಿದ್ರು, ಇವರೆಲ್ಲ ಮಲ್ಕೊಂಡಿದ್ರು, ಕನಸು ಬಿತ್ತು ಅವನಿಗೆ, ಮೈ ತುಂಬ ಚೇಳು. ಎದ್ದು ಕೂಗಾಡ್ದ, ಚೇಳು 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 ಅಂತ. ಆ ಕಡೆ ಈ ಕಡೆಯವರೆಲ್ಲ ಎದ್ದು ಏನೂ ಇಲ್ಲಪ್ಪ ಅಂತ ಹೇಳಿದ್ರು. ಮಾರನೇ ದಿನ ಮತ್ತೆ ಸಮರ್ಥರ ಹತ್ರ ಹೋದ, ಬ್ರಹ್ಮ ತದಾಕಾರ ವೃತ್ತಿ ಅಂದರೆ ಏನು, ಮತ್ತೆ ಇವತ್ತು ಕೇಳ್ದ, ಇವತ್ತಾದರೂ ಹೇಳಿ ಅಂದ. ಅವರು ಆಗಲೂ ಸುಮ್ಮನಿದ್ರು. ಅವ್ರ ಮೈ ಮೇಲೆ 1-2 ಚೇಳುಗಳು ಓಡಾಡ್ತಾ ಇದ್ದಿದ್ದು ಕಂಡಿತಂತೆ ಅವನಿಗೆ ಕಂಡಿತು. ಭೋಸುಡೀಚ, ನಿನ್ನ ಮೈಯಲ್ಲಿ ಕನಸಿನಲ್ಲಿ ಬಂದಿರೋ ಒಂದು ಚೇಳನ್ನು ನಿನಗೆ ತಡ್ಕೊಳಕ್ಕಾಗಲಿಲ್ಲ, ಏನು ಬ್ರಹ್ಮ ತದಾಕಾರ ವೃತ್ತಿ ಬಗ್ಗೆ ಮಾತಾಡ್ತೀಯ? ಹೀಗೆ ಅವರ ಸ್ಟೈಲ್ ಹೀಗೆ. ಇನ್ನೊಬ್ಬ ಬ್ರಹ್ಮನನ್ನು ತೋರಿಸು ಅಂತ ಗಂಟು ಬೀಳ್ತಿದ್ದ. ನಾನು ಬಡಪಾಯಿ ಬಿಡಪ್ಪ ನನ್ನ ಅಂತ ಅವ್ರು ಹೇಳೋರು. ಬ್ರಹ್ಮನನ್ನು ತೋರಿಸು. ಅವ್ರು ನಾಗೇಶ್ವರ ದೇವಸ್ಥಾನದಲ್ಲಿ ಇದ್ರಾಗ ಎಲ್ಲಾ ಕಡೆಯಿಂದ ಹಾವುಗಳು, ಬ್ರಹ್ಮನನ್ನು ತೋರಿಸ್ಬೇಕಾ ನೋಡು ಅಂದ್ರು. ಎಲ್ಲಾ ಕಡೆಯಿಂದ ಹಾವುಗಳು ಬಂದು ಸುತ್ತುವರೆದು ಹುಚ್ಚಿಡಿದು ಬಿಡ್ತು ಅವನಿಗೆ.
ಗವೇ ಸ್ವಾಮಿಗಳು ಅಂತ ಆ ಊರಿನಲ್ಲಿ ಒಬ್ರು ಇದ್ರು. ಕೊನೆಗೆ ಅವರು ಗುರುಗಳ ಹತ್ರ ಬೇಡಿಕೊಂಡು ವಾಪಸ್ಸು ಸ್ವಲ್ಪ ಮಾಮೂಲಿ ಸ್ಥಿತಿಗೆ ಆತನನ್ನು ತೆಗೆದುಕೊಂಡು ಬರ್ತಾರೆ. ಒಬ್ಬ ನರಸಪ್ಪ ಫ್ರಮ್ ಮೈಸೂರು, ನಮ್ಮ ಕರ್ನಾಟಕದವನು ಒಬ್ಬ ನರಸಪ್ಪ ಅನ್ನೋನು ಗುರುಗಳನ್ನ ನೋಡೋಕ್ಕೆ ಹೋದ. ಆತನಿಗೆ ಕನ್ನಡ ಮಾತ್ರ ಬರೋದು. ಅವರು ಮರಾಠಿ ಮತ್ತು ಹಿಂದಿಯಲ್ಲಿ ಮಾತ್ರ ಮಾತಾಡೋರು. ಇವನಿಗೆ ಅವ್ರು ಏನು ಹೇಳಿದ್ರು ಅರ್ಥ ಆಗ್ತಾ ಇರಲಿಲ್ಲ. ಇವನಿಗೆ ಸಮಸ್ಯೆ ಇತ್ತು ಜೀವನದಲ್ಲಿ. ಅವ್ರೇನಂದ್ರು, ಪಕ್ಕದಲ್ಲಿ ವಾಮನ ಬುವ ಹತ್ರ ಆ ಲೆಕ್ಕದ ಪಟ್ಟಿ ತೊಗೊಂಡು ಬಂದರು. ಲೆಕ್ಕದ ಪಟ್ಟಿ ತೊಗೊಂಡು ಬಂದ, ಅಲ್ಲೇನೋ ಲೆಕ್ಕದ ಪಟ್ಟಿ ಇತ್ತು, ಕೊಡು ಅವನಿಗೆ ಅಂದರು. ಅವನಿಗೆ ತೋರಿಸಿದ್ರು. ಅದರೊಳಗಡೆ ನಿನ್ನ ಶುದ್ಧ ಕನ್ನಡದಲ್ಲಿ ನಿನ್ನ ಎಲ್ಲ ಸಮಸ್ಯೆಯ ಪರಿಹಾರ ಭಗವದ್ಗೀತೆಯನ್ನು ಓದುವುದರಿಂದ ನಿವಾರಣೆ ಆಗತ್ತೆ ಅಂತ ಬರ್ಕೊಂಡಿತ್ತು. ಓದಿ ತುಂಬ ಖುಷಿಪಟ್ಟ. ಆಮೇಲೆ ವಾಮನ ಬುವ ಸ್ವಲ್ಪ ಆ ಕಡೆ ಹೋಗಿ ಅವ್ರಿಗೆ ಏನಪ್ಪ ಏನು ಕಂಡು ಖುಷಿಪಟ್ಟ ಇವನು ಅಂತ ನೋಡಿದ್ರೆ ಅಲ್ಲಿ ಏನೂ ಬರೆದಿರಲಿಲ್ಲ, ಏನೂ ಬರೆದಿಲ್ಲ. ಆದರೆ ಇವನಿಗೆ ಏನು ಹೇಳಬೇಕಿತ್ತು ಸಮರ್ಥರು ಕನ್ನಡದಲ್ಲಿ ಬರೆದು ಹೇಳಿ ಒರೆಸಿ ಆಗಿತ್ತು. ಅವನಿಗೆ ಏನಾಗಬೇಕೋ ಅದು ಆಯಿತು ಕೂಡ. ಮುಂದೆ ಅವನು ತನ್ನ ಕೈ ನೋವು ಅಂತ ಇನ್ನೊಂದ್ಸಲ ಬರ್ತಾನೆ. ಅವರು ಹುಕ್ಕ ಸೇರ್ತಾ ಇರ್ತಾರೆ. ಒಂದ್ಸಲ ಎಲ್ಲಿ ನೋಡೋಣ ಅಂತ ಹೀಗೆ ಒಂದ್ಸಲ ಹೊಗೆ ಬಿಡ್ತಾರೆ. ನರಸಪ್ಪ ಫ್ರಮ್ ಮೈಸೂರು ಹುಷಾರಾಗ್ತಾನೆ. ಈ ಥರದ ಲೀಲೆಗಳು ಕೂಡ ಆಗಿದ್ದಾವೆ. ಒಬ್ಬ ಕರ್ನಾಟಕದವನ ಕತೆ. ಆದರೆ ಇನ್ನೊಬ್ಬ ತಿಮ್ಮಪ್ಪ ಅಂತ ಸಮರ್ಥರ ಹತ್ರ ಹೋಗ್ತಾನೆ, ಸೇವೆ ಮಾಡ್ತಾನೆ. ಬರುವಾಗ ಅವ್ರ ಹತ್ರ ಹೇಳ್ತಾನೆ, ಬನ್ನಿ ನಮ್ಮ ಮನೆಗೆ. ಅವನು ಆಗ ಪ್ರಾಂತಗಳಿರಲಿಲ್ಲ, ಕರ್ನಾಟಕ ಆ ಥರ ಏನು ಇರಲಿಲ್ಲಲ್ಲ. ಆದರೂ ಕರ್ನಾಟಕದವನು ಅನ್ನೋ ಲೆಕ್ಕಕ್ಕವರು ಖಂಡಿತ ಬರ್ತೀನಿ ಕೊನೆಗೊಮ್ಮೆ ಅಂತ. ಅವನಿಗೆ ಕೊಟ್ಟ ಮಾತಿನ ಪ್ರಕಾರ 3 ಲಕ್ಷ ವರ್ಷದ ನಂತರ ಅವರು ಬರ್ತಾರೆ ಅಂತ ನನ್ನ ಗುರುಗಳು ಹೇಳಿದ್ದಾರೆ. ಕರ್ನಾಟಕದಲ್ಲಿ ಒಂದು ಅವತಾರವನ್ನು ಮಾಡ್ತಾರೆ ಪೂರ್ಣ ರೂಪದಲ್ಲಿ. ತುದಿಯಲ್ಲಿ 3 ಲಕ್ಷ ವರ್ಷ ತಿಮ್ಮಪ್ಪನಿಗೆ ಕೊಟ್ಟ ಮಾತಿಗೆ 3 ಲಕ್ಷ ವರ್ಷದ ನಂತರ ಅವರು ಮಾತು ಕೊಟ್ಟರು. ಅವರು ಮಾಡೇ ಮಾಡ್ತಾರೆ. ಓಕೆ, ನನಗೆ ನೀವು ಹೇಳೋದಕ್ಕೆ ಇವಾಗ ಕನೆಕ್ಟ್ ಆಗ್ತಾ ಇರೋದಕ್ಕೆ, ನೀವು 3 ಲಕ್ಷ ವರ್ಷ ಅಂದ್ರೆ ಒಂದು ಕರ್ನಾಟಕ ಅಂದ್ರಲ್ಲ, ಈಗ ನಮ್ಮ ಕಾಲಘಟ್ಟದಲ್ಲಿ ಸರ್ ರೀಸೆಂಟಾಗಿ ನಡೆದಿರೋದು ಇದು. ನಮ್ಮ ವಿನಯ್ ಗುರೂಜಿ ಆಶ್ರಮಕ್ಕೆ ಒಬ್ಬರು ಮಾತೆ ಬರ್ತಾರೆ, ತುಂಬ ರೇರಾಗಿ ಬರ್ತಾರೆ, ವರ್ಷಕ್ಕೆ ಒಂದ್ಸತಿ ಯಾವಾಗಲೂ ಬರ್ತಾರೆ ಅವ್ರು ಆ್ಯಕ್ಚುಲಿ ಮನೆಯಲ್ಲೇ ನಿತ್ಯಾನಂದ ಭಗವಾನರನ್ನ ಉಪಾಸನೆ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ. ಅವ್ರದ್ದು ಊರು ಸಹ ನನಗೆ ಗೊತ್ತಿಲ್ಲ, ಅದೊಂದು ಹಳ್ಳಿ ಥರ ಅದು. ಅಲ್ಲಿ ಹಸು ಮೇಸಕ್ಕೆ ಅಂತ ಒಬ್ಬ ಹುಡುಗ ಹೋಗ್ತಾನೆ. ಇದು ಅವರೇ ಬಂದು ರೀಸೆಂಟ್ಲಿ ಹೇಳಿದ್ದವರು. ಆ ಹುಡುಗ ಅವತ್ತು ವಾಪಸ್ ಬರೋದಕ್ಕೆ ಲೇಟಾಗಿ ಬರ್ತಾನೆ. ಇವರು ಅವ್ರನ್ನ ಕೇಳ್ತಾರೆ, ಯಾಕೋ ಲೇಟ್ ಆಯಿತು ಈ ಥರ ಅಂತ. ನಾನು ಸ್ವಲ್ಪ ದಾರಿ ತಪ್ಪಿಬಿಟ್ಟಿದ್ದೆ, ನನಗೆ ಹಾಗಾಗಿ ಕತ್ಲಾಯಿತು, ಬರೋದು ಲೇಟ್ ಆಯಿತು. ಆಮೇಲೆ ಯಾರೋ ಒಬ್ಬರು ತಾತ ಬಂದು ನನಗೆ ದಾರಿ ತೋರಿಸಿದ್ರು, ಬಟ್ ಅವ್ರನ್ನ ನಮ್ಮ ಹಳ್ಳಿಲಿ ನಾನು ನೋಡೇ ಇಲ್ಲ ಅಂತ ಕೇಳ್ತಾರೆ. ಇವ್ರಿಗೆ ಸ್ವಲ್ಪ ಡೌಟ್ ಬರುತ್ತೆ, ಯಾವ ಥರ ಇದ್ದರು ಅವ್ರು ನೋಡೋಕ್ಕೆ ಅಂತ ಕೇಳ್ತಾರೆ ಇವರು. ನಾನು ನೋಡೇ ಇಲ್ಲಮ್ಮ ಆ ಥರದವ್ರನ್ನ, ಎಲ್ಲಿ ಹೆಂಗಂತ ಹೇಳಿ ನಾನು ಅಂದ್ಬಿಟ್ಟು ಅವ್ನು ಹಿಂಗೆ ಯೋಚನೆ ಮಾಡ್ತಾ ಸುಮ್ಮನೆ ನಂಗೆ ಗೋಡೆ ನೋಡಿದ್ನಂತೆ. ಇವ್ರು ನಿತ್ಯಾನಂದರು ಭಗವಾನರು ಮತ್ತು ದತ್ತ ಪರಂಪರೆ ಇರೋದ್ರಿಂದ ಅಲ್ಲಿ ಸ್ವಾಮಿ ಸಮರ್ಥರ ಫೋಟೋನು ಇತ್ತಂತೆ. ಅವ್ರ ಫೋಟೋ ಇಲ್ಲೇ ಇದೆ ನಿಮ್ಮ ಮನೇಲಿ, ನೀವು ಹೆಂಗೆ ಹಾಕ್ಕೊಂಡಿದ್ದೀರಾ ಅವ್ರನ್ನ? ನಾನೇ ಫಸ್ಟ್ ಟೈಮ್ ಊರಲ್ಲಿ ನೋಡ್ತಾ ಇರೋದು ಅಂತಂದಂತೆ. ಸೊ ಅವರು ಒಂಥರ ಎಲ್ಲ ಕಾಲದಲ್ಲೂ ಯಾವಾಗಲೂ ಜೊತೆಲಿ ಇದ್ದಾರೆ. ಬಹುಶಃ ನೀವು ಹೇಳ್ದಂಗೆ ಒಂದು ಪೂರ್ಣ ಅವತಾರ ಇನ್ನೊಂದು ಸತಿ ಫುಲ್ ರಿಪೀಟ್ ಬರೋದಕ್ಕೆ ಅಷ್ಟು ವರ್ಷ ಆಗ್ಬೋದೇನೋ. ಇದು ರೀಸೆಂಟ್ಲಿ ಅವ್ರು ಬಂದು ಹೇಳಿದ್ರು, ಅವನು ಹುಡುಗನ ದನ ಮೇಸೋನ್ಗೆ ದಾರಿ ತೋರಿಸಿದ್ರು ಸ್ವಾಮಿ ಸಮರ್ಥರು ಬಂದು. ಏನು ಹೇಳೋಣ ಇದಕ್ಕೆ ಇವಾಗ? ಈಗಲೂ ಕೂಡ ನನ್ನ ಗುರುಗಳು ಹೇಳ್ತಿದ್ರು, ಈಗಲೂ ಕೂಡ ಅತ್ಯಂತ ಜಾಗೃತವಾದ ದತ್ತಾವತಾರ ಯಾವುದು ಅಂದರೆ ಸ್ವಾಮಿ ಸಮರ್ಥರು ಅಂತ. ಅಲ್ಲಲ್ಲಿ ಕಂಡು ಬರೋದು, ಕನಸಿನಲ್ಲಿ ಬರೋದು, ಜನರು ಕೇಳಿದ್ದು ಆಗೋ ಥರ ಮಾಡೋದು. ಈಗಲೂ ಕೂಡ ಗುರುಗಳು ಹೇಳೋರು, ಎಲ್ಲ ವಿಷಯಗಳನ್ನು ಸೈಡಿಗೆ ಇಡ್ರಪ್ಪ, ಅತ್ಯಂತ ಜಾಗೃತ ದತ್ತಾವತಾರ ಈಗ ಯಾವುದು ಅಂತ ಕೇಳಿದ್ರೆ ಸ್ವಾಮಿ ಸಮರ್ಥರದು ಅಂತ ಗುರುಗಳು ಹೇಳೋರು. ಮಂಗಳವೇಡೆಯಲ್ಲಿ ಒಬ್ಬ ಬಸಪ್ಪ ತೇಲಿ ಅಂತ ಇದ್ದ, ತುಂಬ ಬಡವ. ಸಮರ್ಥರ ಹತ್ರ ಹೋಗಿ ಕೂತ್ಕೋತಿದ್ದ, ನನ್ನ ದಾರಿದ್ರ್ಯ ನಿವಾರಣೆ ಏನೋ ಮಾಡಿಬಿಡ್ತಾರೆ ಗುರುಗಳು ಅಂತ. ಅವರು ಆರಾಮಾಗಿ ಒಂದು ಕಡೆ ಇರೋರು ಕಾಡಿನಲ್ಲಿ. ಇದು ಮತ್ತೆ ಕಾಡಿನ ವಿಚಾರ. ಒಂದ್ಸಲ ಇದ್ದಕ್ಕಿದ್ದಾಗೆ ಕಾಡಿನಲ್ಲಿ ಜೋರಾಗಿ ನಡೆದು ಹೋಗೋಕೆ ಶುರು ಮಾಡ್ತಾರೆ. ಇವನು ಹಿಂದೆ ಓಡ್ದು, ನನ್ನ ಹಿಂದೆ ಬರಬೇಡ ಅಂತ ಕೂಗ್ತಾರೆ. ಇವನು ಬಿಡಲ್ಲ, ಹೋಗ್ತಾನೆ. ಒಂದು ಕಡೆ ನಿಲ್ತಾರೆ, ಎಲ್ಲ ಕಡೆಯಿಂದ ಹಾವುಗಳು ಬಂದು ಅಕ್ಕಪಕ್ಕ ನಿಲ್ತವೆ. ಇದೇ ಒಳ್ಳೆ ಟೈಮು, ಸಿಕ್ಕದ ಹಾವು ಹಿಡ್ಕೊಂಡು ಮನೆಗೆ ಹೋಗು ಅಂತಾರೆ ಗುರುಗಳು ಹೇಳಿದ್ದಾರೆ. ಹಾವು ಹಿಡ್ಕೊಂಡು ಹೋಗಬೇಕು. ಏನೋ ತನ್ನ ಟವೆಲನ್ನೊಂದು ಹಾವಿನ ಮೇಲೆ ಹಾಕಿ ಏನೋ ಸುತ್ತಕೊಂಡು ಮನೆಗೆ ತೊಗೊಂಡೋಗಿ ಹೆಂಡತಿ ಕೊಡು ಅಂತಾರೆ. ಓ, ಹೆಂಡತಿ ಕತೆ ಮುಗೀತು ಅಂದ್ಕೊಂಡ. ಮನೆಗೆ ಹೋಗಿ ನೋಡ್ತಾನೆ, ಬಂಗಾರದ ಗಟ್ಟಿಯಾಗಿರುತ್ತೆ.
ಇದು ಕೂಡ ತುಂಬ ಪ್ರಸಿದ್ಧವಾದ ಸಮರ್ಥರ ಲೀಲೆಗಳಲ್ಲಿ ಇದು ಕೂಡ ಒಂದು. ವೆರಿ ನೈಸ್, ವೆರಿ ನೈಸ್. ಇನ್ನೊಂದು ಸಲ ಒಬ್ಬ ಬಡವ, ಅವನು ಕೂಡ ಭಿಕ್ಷುಕ, ಸಮರ್ಥರ ಹತ್ರ ಬರ್ತಾನೆ. ಸಮರ್ಥರಿಗೆ ಗೊತ್ತು ಅವನ ಹತ್ರ ಏನೂ ಇಲ್ಲ ಅಂತ. ಅವ್ರು ಹೇಳ್ತಾರೆ, ಮಗ ನಿನ್ನ ಅಂದರೆ ಅವನ ಅನಾಥ, ಅಪ್ಪ ಅಮ್ಮ ಯಾವಾಗಲೂ ತೀರ್ಕೊಂಡಿರ್ತಾರೆ. ನಿನ್ನ ಅಪ್ಪ ಒಳ್ಳೆ ಶ್ರೀಮಂತ ಆಗಿದ್ನಪ್ಪ, ನಿನ್ನ ಮನೆ ಇಂಥಲ್ಲಿದೆ, ನಿನ್ನ ಅಮ್ಮನೂ ಈಗಿಲ್ಲ. ಆ ಮನೆ ಎದುರಿಗಿರೋ ತುಳಸಿ ಕಟ್ಟೆಯ ಕೆಳಗಡೆ ನಿನ್ನ ಅಪ್ಪ ನಿಧಿ ಒಗೆದಿಟ್ಟಿದ್ದಾನೆ, ಹೋಗಿ ಅಗದು ತಕ್ಕೋ ಅಂತ. ಪುಣ್ಯಾತ್ಮ ಹೋಗಿ ಅಗದ, ನಿಧಿ ಸಿಕ್ತು. ಈ ಹುಗಿದ ವಿಚಾರ ಇನ್ನೊಂದು ರೀತಿಯಲ್ಲಿ ಸಮರ್ಥರು ನೆನಪಿಸ್ಕೊಳ್ಳೋದಿದ್ರೆ, ಅವ್ರ ಹತ್ರ ಒಬ್ಬ ದಂಪತಿಗಳಿದ್ರು, ಮಕ್ಕಳಾಗಿರಲಿಲ್ಲ. ಮಕ್ಕಳನ್ನು ಕೊಡಿ, ಅನುಗ್ರಹಿಸಿ ಅಂದರು. ಬೇಡ ಅಂದರು, ಕೇಳಲಿಲ್ಲ ಅವರು. ಇವರು ಇನ್ನೂ ಬೇಡ ಅಂದರು, ಕೇಳಲಿಲ್ಲ. ಇಷ್ಟು ದಿನ ಮಾಡಿದ ಸೇವೆಗಾದರೂ ಮಕ್ಕಳನ್ನು ಕರುಣಿಸಲೇಬೇಕು ಅಂದರು. ಸುಮ್ಮನೆ ಉಳಿದ್ಬಿಟ್ರು ಗುರುಗಳು. ಮುಂದೆ ಅವರಿಗೆ ಮಕ್ಕಳಾದವು, ಒಬ್ಬ ಮಗ ಆದ, ಆತ ವ್ಯಸನಕ್ಕೆ ಬಿದ್ದುಬಿಟ್ಟ. ಎಷ್ಟು ತೀವ್ರ ವ್ಯಸನಿ ಅಂದರೆ, ಮುಂದೊಂದು ದಿನ ತನ್ನದೇ ತಂದೆ ತಾಯಿಗಳನ್ನು ಹೊಡೆದು ಕೊಂದು ಅವನ ಮನೆಯಲ್ಲಿ ಹೋಗಿತ್ತಾನೆ. ಅವರು ಒಂದು ಸಲ ಹೇಳಿದ್ರು ಬೇಡ ಬೇಡ, ಆದರೆ ಅವರೆಷ್ಟು ಕರುಣಾಮಯಿ ಅಂದರೆ ಅವನಿಗೆ ಇನ್ನೊಂದು ರೂಪದಲ್ಲಿ ಅನುಗ್ರಹ ಮಾಡಿದ್ರು ಅಂತ ನನ್ನ ಗುರುಗಳು ಹೇಳಿದ್ದಿದೆ. ಅದು ಹೇಗೆ, ಯಾಕೆ, ಏನೋ ಗೊತ್ತಿಲ್ಲ, ನಮ್ಮ ಊಹೆಗೆ ನಿಲುಕದ್ದು. ಹೀಗಿದ್ರು ಸ್ವಾಮಿ ಸಮರ್ಥರು. ಮತ್ತು ಈ ಪ್ರಾಣಿ ಪಕ್ಷಿಗಳ ಮೇಲೆ ಅವರ ಹಿಡಿತ, ಅಂದರೆ ಈ ನೇಚರ್ ಮೇಲೆ ಅವರ ಹಿಡಿತ ಅತ್ಯಮೋಘ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳು. ಅವರು ಚೋಳಪ್ಪನ ಜೊತೆ ಒಂದು ಮರದ ಕೆಳಗೆ ಕೂತಿರ್ತಾರೆ. ಒಂದು ಸಲ ಮರದ ಮೇಲೆ ಒಂದು ಗುಬ್ಬಕ್ಕಿ ಬಂದು ಕೂತ್ಕೊಳ್ಳುತ್ತೆ. ಗುಬ್ಬಕ್ಕಿಯನ್ನು ನೋಡಿಕೊಂಡು, ನಾನು ಪಕ್ಕದ ಹಳ್ಳಿಗೆ ಹೋಗಿ ಬರ್ತೀನಿ, ನಾನು ಬರೋ ತನಕ ಸುಮ್ಮನೆ ಕೂತ್ಕೊಂಡಿರು, ಇಷ್ಟು ಹೇಳ್ತಾರೆ. ಚೋಳಪ್ಪ ನೋಡ್ತಾ ಇರ್ತಾನೆ ಅಷ್ಟೇ. ಚೋಳ್ಯ ಇಲ್ಲಿರು ಅಂತ ಹೇಳಿ ಪಕ್ಕದ ಹಳ್ಳಿಗೆ ಹೋದರು. 5-6 ತಾಸು ಬರಲಿಲ್ಲ. 5-6 ತಾಸಿನ ನಂತರ ಬಂದರು. ಆ ಗುಬ್ಬಕ್ಕಿ ಅಲ್ಲೇ ಕೂತ್ಕೊಂಡಿತ್ತು. ಈ ಚೋಳಪ್ಪ ನೋಡ್ತಾ ಇರ್ತಾನೆ. ಆಯಿತು, ಹೊಸವಾಗಿರ್ಬೇಕು ನಿನಗೆ, ಹೋಗು ಅಂದರು. ಹಾರೋಯ್ತು. ಯಾಕೆ, ಏನು, ಎತ್ತ, ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವಿಲ್ಲ. ಅವ್ರು ಇರೋದೇ ಹಾಗೆ. ಇನ್ನೊಂದು ಸಲ ಅವರು ಹಿಮಾಲಯದಲ್ಲಿದ್ದಾಗ ಬೇಟೆಗಾರರು ಒಂದು ಚಿಗರೆ ಮರಿಯನ್ನು ಓಡಿಸ್ಕೊಂಡು ಬರ್ತಾರೆ. ಆಗ ಇವರು ಪಕ್ಕದಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಅದು. ಅವರು ಬೇಟೆಗಾರರು ಯಾರೋ ಒಬ್ಬರು ಸಾಧುಗಳ ಪಕ್ಕದಲ್ಲಿ ಬಂದಿದ್ದಾರೆ, ನಿಂತಿದೆ ಅಂತ ಇವ್ರಿಗೆ ಹೆದರ್ಸ್ತಾರೆ. ಅವರು ಈ ನಮ್ಮ ಮಕ್ಕಳ ಆಟದಲ್ಲಿ ಸ್ಟ್ಯಾಚ್ಯೂ ಆಗ್ತಾರಲ್ಲ, ಅವ್ರು ಒಂದ್ಸಲ ನೋಡ್ತಾರೆ ಗುರುಗಳು ಅಷ್ಟೇ, ನಿಂತಲ್ಲೇ. ಪಕ್ಕದ ಹಲವಾರು ಸಾಧು ಸಂತರು ಆಗ ಹಿಮಾಲಯದಲ್ಲೂ ಕೂಡ ಆ ದೃಶ್ಯವನ್ನು ನೋಡಿದವರು ಇವರೊಬ್ಬರು ಮಹಾತ್ಮರು ಅಂತ ಗುರುತಿಸೋಕೆ ಶುರು ಮಾಡ್ತಾರೆ. ಅವರು ಹಿಮಾಲಯದಲ್ಲಿದ್ದಾಗ ಅವರ ಗುಹೆಯ ಬಾಗಿಲನ್ನು 2 ಹುಲಿಗಳು ಕಾಯ್ತಾ ಇದ್ವು. ಅವರ ಹಿಡಿತ, ಇಡೀ ನೇಚರ್ ಮೇಲೆ ಅವರ ಹಿಡಿತ ಅತ್ಯಂತ ಪ್ರಬಲವಾಗಿತ್ತು. ಸಮರ್ಥರ ಹತ್ರ 2 ನಾಯಿಗಳಿದ್ವು. ಅವರಿಗೆ ನಾಯಿಗಳು ಅಂದ್ರೆ ಪ್ರೀತಿ, ಬೆಕ್ಕನ ಕಂಡ್ರೆ ಆಗ್ತಿರ್ಲಿಲ್ಲ. ನಾಯಿಗಳು ಅಂದ್ರೆ ಪ್ರೀತಿ. ಒಂದರ ಹೆಸರು ಮೋತಿಯ, ಇನ್ನೊಂದು ಹೆಸರು ಬೋಕರ್ಡ್ ಅಂತ. ಒಬ್ಬ ಮುಸ್ಲಿಂ ಅವ್ರ ಹತ್ರ ಬರ್ತಾನೆ, ತನ್ನನ್ನು ಉದ್ಧಾರ ಮಾಡಿ, ನಾನು ಭಾಳ ಬಡವ. ಅವ್ರು ಸುಮ್ಮನೆ ಇರ್ತಾರೆ. ಅವರು ಏನೋ ಅವನ ಕಡೆ ನೋಡಲ್ಲ. ಅವನು ತಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಅವನ ಕಡೆ ಹೋಗ್ಬಿಡ್ತಾನೆ. ಇವರು ಆರಾಮ ಇದ್ರು. ಅವನ ಫ್ಯಾಮಿಲಿ ಬರುತ್ತೆ. ಇವನು 4-5 ದಿನದಿಂದ ಬಂದಿಲ್ಲ, ಎಲ್ಲಿ ಹೋದ್ನೋ ಏನಾದ್ನೋ ಗೊತ್ತಿಲ್ಲ. ಸಮರ್ಥರು ಆಗ ಏನೋ ಕರುಣೆ ಬಂದು, ಮೋತಿಯ ಹೋಗು ಅಂದರು. ಈ ನಾಯಿ ಅವನು ಎಲ್ಲಿದೆಯೋ ಅಲ್ಲಿ ಹೋಯ್ತು. ಅವನು ಕೂಡ ಮೋತಿಯಾನ್ ನೋಡ್ದ, ಗುರುಗಳು ಕಳಿಸಿದ್ದಾರೆ ಅಂತ ಗೊತ್ತಾಯ್ತು, ವಾಪಸ್ ಬಂದ. ಇದು ಮೋತಿಯಾನ ಕತೆ. ಬೋಕರ್ಡ್ ಅಂತ ಇನ್ನೊಂದು ನಾಯಿ ಇತ್ತಲ್ಲ. ಸಮರ್ಥರು ಒಂದ್ಸಲ ಅಲ್ಲೇ ಒಂದು ಕಬರಸ್ಥಾನ ಇತ್ತು ಮುಸ್ಲಿಮರದು. ನೋಡಿ, ಒಬ್ಬನಿಗೆ ಅನುಗ್ರಹ ಮಾಡಿದ್ದಾರೆ. ಇನ್ನೊಬ್ಬನ ಕತೆ ಕೇಳಿ, ಇನ್ನೊಂದು ವಿಷಯ. ಹೋದವರು ಅಲ್ಲಿ ಫುಲ್ ತೋಡ್ ಮಾಡಿ ಅಲ್ಲಿ ಎಲ್ಲ ಗದ್ದಲ ಎಬ್ಬಿಸಿ ಒಂದು ಕಲ್ಲನ್ನು ಎತ್ತಿ ತಗೊಂಡು ಬಂದು ಅಲ್ಲಿದ್ದರು ಬಾವಿಗೆ ಹಾಕಿ ಒಂದು ಸಮಾಧಿಯನ್ನು ಪೂರ್ತಿ ಗಲೀಜು ಮಾಡಿ, 1 ಮಾಡಿ 2 ಮಾಡಿ ಅವರು ಫುಲ್ ರೊಚ್ಚಿಗೆದ್ದು ಇವರಿಗೆ ಹೊಡೆಯೋಕ್ಕೆ ಜನ ಸೇರ್ಕೋತಾರೆ. ಆಗ ಇವರು ಆ ಪಕ್ಕದಲ್ಲಿರೋ ಒಂದು ಭಕ್ತನಿಗೆ ಆ ಬೋಕರ್ಡ್ನ ಹೊಟ್ಟೆ ಗಟ್ಟಿಯಾಗಿ ಹಿಡ್ಕೊ ಅಂತ ಹೇಳ್ತಾರೆ. ಇದವರ ಚರಿತ್ರೆಯಲ್ಲಿ ಇದೆ, ಗಟ್ಟಿಯಾಗಿ ಹಿಡ್ಕೊ. ಅವ ಗಟ್ಟಿಯಾಗಿ ನಾಯಿ ಹೊಟ್ಟೆಯನ್ನು ಹಿಡ್ಕೊಂಡು, ಆ ಊರಿನಲ್ಲಿ ಒಂದು ವಿಚಿತ್ರವಾದ ಸೌಂಡ್ ಬಂತು. ಮನೆಯಲ್ಲಿರೋ, ಅದು ಯಾರ್ಯಾರು ಹೊಡಿಲಿಕ್ಕೆ ಬರ್ತಾ ಇದ್ರೋ ಅವ್ರ ಮನೆಯಲ್ಲಿರೋ ಮಕ್ಕಳೆಲ್ಲ ದೊಡ್ಡ ಅಳಕ್ ಶುರು ಮಾಡಿದ್ರು, ಹೊಟ್ಟೆ ನೋವು ಅಂತ. ವಾಪಸ್ ಬರ್ರಿ, ಹೊಡೆಯೋದು ಆಮೇಲೆ ವಾಪಸ್ ಬರ್ರಿ ಅಂತ ಅವ್ರ ಮನೆಯವರೆಲ್ಲ ಅವರನ್ನು ವಾಪಸ್ ಕರೆದ್ರು. ಆಯ್ತಪ್ಪ ಬಿಡು, ನೀನು ಅದ್ರ ಹೊಟ್ಟೆ ಬಿಡು,
ಬೋಕರ್ನ ಹೊಟ್ಟೆ ಬಿಟ್ಟರು, ಎಲ್ಲರೂ ಸಮಾಧಾನ. ಅವ್ರು ಯಾಕೆ ಹಾಗೆ ಮಾಡಿದ್ರು ಅವರಿಗೆ ಗೊತ್ತು. ಹೀಗೂ ಇದೆ. ಹೌದು 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 ಸರ್. ಹೇಳ್ತಾ ಹೋದರೆ ಖಂಡಿತ ಸರ್, ಖಂಡಿತ. ಈಗ ಸಾರ ಅಂತ ನಾವೇನು ಕರಿತೀವಿ, ಆ ರೀತಿ ಬರೋದಾದರೆ ಈಗ ನನಗೆ ಗೊತ್ತಿಲ್ಲ, ನಾನು ಕೇಳ್ತಾ ಇರೋದು, ಈಗ ನೀವು ಹೇಳ್ದಂಗೆ ಅವ್ರು ಹುತ್ತದಲ್ಲಿದ್ದರು, ಅಕ್ಕಲ್ಕೋಟಕ್ಕೆ ಬಂದರು ಅಂತ ಹೇಳಿದ್ರಲ್ಲ. ಸೊ ಅವ್ರು ಬಂದಾಗಿಂದನೇ ಆ ವಯಸ್ಸಾಗಿರೋ ಅವತಾರದಲ್ಲೇ ಅಲ್ಲ ಸರ್ ಫುಲ್ ಕಾಣಿಸ್ಕೊಂಡಿರೋದು ಸ್ವಾಮಿ ಸಮರ್ಥರು. ಹೌದು. ಬೇರೆ ಅವತಾರಗಳ ಥರ ಬಾಲ್ಯ ಯೌವನ ಆ ಥರ ಇಲ್ವೇ ಇಲ್ಲ. ಜನ ಅವ್ರ ಹತ್ರ ಕೇಳ್ತಿದ್ರು, ಎಲ್ಲಿಂದ ಬಂದ್ರಿ ನೀವು ಅಂತ. ಅಂದ್ರೆ ಸಮರ್ಥರು ಒಂದು ಸ್ಟೈಲು ಏನು ಅಂದ್ರೆ ಹೇಳಿದ್ದನ್ನೇ ತಿರ್ಗಾ ಒಂದು 2-3 ಸಲ ಹೇಳೋರು. ಮಾತಾಡೋದು ಕಡಿಮೆ, ಆಡಿದ್ರೆ ಅದನ್ನೇ ರಿಪೀಟ್ ಮಾಡೋರು. ಕಂಬಳಿ ಮುಚ್ಚಾಕೊಂಡು ಮಾತಾಡೋದೇ ಜಾಸ್ತಿ. ಕಂಬಳಿ ನೀಟಾಗಿ ಹೊದ್ಕೊಂಡು ಒಳಗಡೆ ಮಣ 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 ಅನ್ನೋದು. ಜನ ಕೇಳಿದಾಗ ಯಾರು ನೀವು ಅಂತ ಕೇಳಿದ್ರೆ ಕೆಲವೊಂದ್ಸಲ ಸುಮ್ಮನಿರೋರು, ಕೆಲವೊಂದ್ಸಲ ಮೂಳ ಪುರುಷ್, ದತ್ತಪುರ, ಮೂಳ ಪುರುಷ್, ವಟವೃಕ್ಷ, ಮೂಳ ತಾನು ಮೂಲ ಪುರುಷ ಅನ್ನೋರು. ಕೆಲವೊಂದ್ಸಲ ನರಸಿಂಹ, ನನ್ನ ಹೆಸರು ನರಸಿಂಹ ಅಂತ ಹೇಳೋರು. ಅವರಿಗೆ ನರಸಿಂಹ ಭಾನ ಅಂತ ಕರೀತಿದ್ರು, ನರಸಿಂಹ ಬುವಾ ಅಂತ ಕರೀತಿದ್ರು, ಚಂಚಲ್ ಸರಸ್ವತಿ ಅಂತ ಕರಿತಿದ್ರು. ಒಂದ್ ಕಡೆ ನಿಲ್ಲವರಲ್ಲ ಅಂತ ಚಂಚಲ್ ಸರಸ್ವತಿ ಅಂತ ಕರಿತಿದ್ರು. ಯಾರೋ ಒಬ್ರು ಸಮರ್ಥರು ಅಂತ ಕರೆದ್ರು, ಸಮರ್ಥರಾದ್ರು. ಯಾರೋ ಒಬ್ರು ಅಕ್ಕಲಕೋಟೆ ನಿವಾಸಿ ಅಂದ್ರು, ಅಕ್ಕಲಕೋಟೆ ನಿವಾಸಿ ಸ್ವಾಮಿ ಸಮರ್ಥ ಆದ್ರು. ಹೀಗೆ. ಆದ್ರೆ ಅವರು ಕಂಡು ಬಂದಿದ್ದು ಮಾತ್ರ 80 ವರ್ಷ. ಅಂದ್ರೆ ನನ್ನ ಗುರುಗಳು ಹೇಳ್ತಿದ್ರು, ಅವರು ಕದಲಿವನದಲ್ಲಿ ಕೂತ್ಕೊಳ್ಳುವಾಗ ಅವರಿಗೆ ಅವರ ಶರೀರಕ್ಕೆ 80 ವರ್ಷ ವಯಸ್ಸಾಗಿತ್ತು. ಅವರು ಕೂತ ನಂತರ ಇಟ್ ಸ್ಟಾಪ್ಡ್ ಏಜಿಂಗ್. ಅವರ ಯೋಗ ಶಕ್ತಿಯಿಂದ 80ಕ್ಕೆ ನಿಂತಿತು. ಅವರು ತಿರ್ಗಾ ಅಕ್ಕಲಕೋಟಕ್ಕೆ ಬಂದಾಗ 1856ರಿಂದ ಮತ್ತೆ ಏಜ್ ಹಾಕಕ್ಕೆ ಸ್ಟಾರ್ಟ್ ಆಯ್ತು ಅಂತ. ಸೊ ಆಗ ಹೀಗಿದೆ, ಅವರು ಮುದುಕರಾಗಿಯೇ ಲೋಕದ ಕಣ್ಣಿಗೆ ಮುದುಕರಾಗಿಯೇ ಕಂಡಿದ್ದು. ಅವರು ಅಕ್ಕಲಕೋಟಕ್ಕೆ ಬರುವಾಗಲೂ ಕೂಡ ಹಾಗೇನೆ. ಚಿಂತೋಪಂತ ಟೋಲ್ ಅನ್ನೋರು ಸೋಲಾಪುರದಿಂದ ಬನ್ನಿ ನನ್ನ ಜೊತೆ ಅಂದರು. ಎಲ್ಲಿಗೆ? ಅಕ್ಕಲಕೋಟಕ್ಕೆ. ಸರಿ ಅಂದರು. ಅವರಿಗೊಂದು ಕುದುರೆ, ಇವರಿಗೊಂದು ಕುದುರೆ, 2 ಕುದುರೆಗಳನ್ನು ರೆಡಿ ಮಾಡಿದ ಚಿಂತೋಪಂತ ಟೋಳು. ಗುರುಗಳು ಒಂದ್ರ ಮೇಲೆ ಕೂತರು. 3 ಕಿಲೋಮೀಟರ್ ಏನೋ ಬಂದಿದ್ದ ಸೋಲಾಪುರದಿಂದ. ಆಗ ಅವನು ಗೌರ್ಮೆಂಟ್ ವರ್ಕರ್. ಒಂದು ಕರೆ ಬರುತ್ತೆ ಅವನಿಗೆ, ವಾಪಸ್ ಸೇವಕನಿಗೆ ಹೇಳ್ತಾನೆ, ಇವ್ರನ್ನ ಸರಿಯಾಗಿ ನೋಡ್ಕೊಳಪ್ಪ, ಅವ್ರ ಚಂಚಲ ಭಾರತಿ ಅಂತ ಗೊತ್ತು, ನೋಡ್ಕೊಳಪ್ಪ ಅಂತ ಹೇಳಿದೆ. ವಾಪಸ್ ಹೋಗಿ ಒಂದು 2 ನಿಮಿಷಕ್ಕೆ ಗುರುಗಳು, ಅವರು ಕೇಳಲಿಲ್ಲ, ಇಳಿದು ಮಾಯ ಆಗ್ಬಿಟ್ರು, ಗುಡು ನಡ್ಕೊಂಡು ಹೋದ್ರು. ಸೇವಕನ ಮಾತನ್ನು ಕೇಳಲಿಲ್ಲ. ಅವ್ರು ವಾಪಸ್ ಬರ್ತಾರೆ ಒಂದು 2-3 ತಾಸಿನ ನಂತರ. ಇಲ್ಲ, ಹುಡ್ಕೊಂಡು ಅಕ್ಕಲಕೋಟಕ್ಕೆ ಹೋಗ್ತಾರೆ. ಅಕ್ಕಲಕೋಟದಲ್ಲಿ ಒಂದು ಖಂಡೋಬಾ ಮಂದಿರದ ಹೊರಗಡೆ ಇವರು ಕೂತಿರ್ತಾರೆ. ಬನ್ನಿ ಮನೆ ಹೋಗೋಣ, ನನ್ನ ಮನೆ ಬೇರೆ ಇದೆ ಅಂದರು. ನನ್ನ ಮನೆ ಬೇರೆ ಇದೆ ಅಂದರು. ಬರಲಿಲ್ಲ, ನಡಿ ನೀನು ಅಂದರು. ಕೊನೆಗೆ 3 ದಿನ ಊಟ ನೀರು ಏನೂ ಇಲ್ಲದೆ ಆ ಊರಿನ ಹೊರಗಡೆ ಕೂತಿರ್ತಾರೆ. 3 ದಿನ ಅಲ್ಲೇ ಆಟ ಆಡ್ತಾ ಇರೋ ಒಂದು 2-3 ಜನ ಮುಸ್ಲಿಂ ಯುವಕರು ಒಬ್ಬ ಮುಂದೆ ಬಂದು, ಬಾಬಾ ಚಿಲುಮ್ ಪೀತೆ ಹೋ? ಕ್ಯೂ ನಹಿ ಅಂದರು. ಚಿಲುಮ್, ಖಾಲಿ ಚಿಲುಮ್ ಕೊಟ್ಟ. ಯಾರೋ ಹುಕ್ಕ, ಖಾಲಿ ಕೊಟ್ಟ. ಆರಾಮಾಗಿ ಸೇದಿ ಹೊಗೆ ತೆಗೆದ್ರು. ಗೊತ್ತಾಯ್ತು ಸಾಧಾರಣದವರಲ್ಲ. ನಾನು ಇವರಿಗೆ ಊಟ ಕೊಟ್ಟರೆ ಇವರು ತಗೊಳ್ಳಲ್ಲೇನೋ ಅಂತ ಹೇಳಿ ಆ ಊರಿನಲ್ಲಿ ಚೋಳಪ್ಪ ಅಂತ ಒಬ್ಬ ಸದ್ಗೃಹಸ್ಥ ಇದ್ದ ಅಂತ ಎಲ್ಲರಿಗೂ ಗೊತ್ತಿತ್ತು. ಅವನ ಮನೆಗೆ ಕರ್ಕೊಂಡು ಹೋದರು. ಚೋಳಪ್ಪನವರೇ, ಅವರು ಸಾಧು ಸಂತರನ್ನ ನೋಡ್ಕೊಳ್ಳೋರು, ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋರು. ಕರ್ಕೊಂಬಂದಿದ್ದೀನಿ ಅಂದರು. ಚೋಳಪ್ಪ ಎಲ್ಲ ರೆಡಿ ಮಾಡಿ ಪ್ಲೇಟನ್ನು ಊಟಕ್ಕೆ ಕೊಡ್ತಾನೆ. ಇವರು ಆ ಮುಸ್ಲಿಂ ಹುಡುಗನ ಹತ್ರ ಬಂದು ಇದನ್ನು ಮುಟ್ಟು ನಂತರನೇ ನಾನು ತಗೊಳ್ಳೋದು. ಆಗಿನ ಕಾಲದಲ್ಲಿ ಅದನ್ನೆಲ್ಲ ಅದೊಂದು ದೊಡ್ಡ ವಿಷಯ, ಮುಟ್ಟಬಾರದು ಅಂತ. ಮುಟ್ಟು ಅಂದರು. ಮುಟ್ಟದ ಮೇಲೆ ಇವರ ಆಹಾರ ತಗೊಂಡ್ರು. ಆ ದಿನದಿಂದ ಚೋಳಪ್ಪನ ಮನೆಯಲ್ಲೇ ಇವರ ನಿವಾಸ ಶುರುವಾಯಿತು. ಚೋಳಪ್ಪನ ಹೆಂಡತಿ ಬೈದೇ ಬೈಯೋಳು, ಏಸುಬಾಯಿ ಬೈದೇ ಬೈಯೋಳು, ಯಾರನ್ನ ಕರ್ಕ ಬಂದ್ರಪ್ಪ ನೀವು ಮನೆಗೆ? ಯಾಕೆಂದ್ರೆ ಬರೀ ದಾಂಧಲೆ. ಯಾವ ರೀತಿ ದಾಂಧಲೆ ಅಂದರೆ ಬಾಲೋನ್ಮತ್ತ ಪಿಶಾಚ ವೇಷಾಯ ಅಂತೀವಲ್ಲ, ಮನೆ ಒಲೆಯಲ್ಲಿ ಒಂದು ಮಾಡಿಬಿಡೋರು. ನೀಟಾಗಿ ಪ್ಲೇಟ್ ಹಾಕಬೇಕು ಅಂತ ತೊಳೆದಿಟ್ರೆ 2 ಮಾಡಿಬಿಡೋರು. ಅಡುಗೆ ಮನೆಯಲ್ಲಿ ಮಾಡಿಬಿಡೋರು. ಒಂದು ಸಲ ಅಂದರೆ ಅವರು ಎಲ್ಲ ನೆಂಟರು ಆದರೂ ತಡ್ಕೊಂಡಿದ್ದಾರೆ ಅವರು. ಒಂದು ಸಲ ಎಲ್ಲ ನೆಂಟರು ಬರ್ತಾರೆ ಚೋಳಪ್ಪನ ಮನೆಗೆ. ಬಡಿಸಕ್ಕೆ ಜನ ಇರಲ್ಲ ಮಧ್ಯಾಹ್ನ ಊಟದ ಸಮಯದಲ್ಲಿ. ನಾನು ಬಡಿಸ್ತೀನಿ ಕಣ್ರೋ ಅಂತ ಎಲ್ಲ ತೆಗೆದುಬಿಟ್ಟು ದಿಗಂಬರರಾಗಿ ಬಡಿಸಕ್ಕೆ ಹೋಗ್ಬಿಟ್ರು ಗುರುಗಳು.
ಎಲ್ಲ ತೆಗೆದು ಸೈಡ್ಗೆ ಇಡ್ತಾರೆ ಕಸಿದು. ಹೌದು. ಉಪ್ಪು ಉಪ್ಪಿನಕಾಯಿ ಕೊಡ್ರು ಅಂತಾರೆ, ಅದನ್ನು ಸೈಡ್ಗೆ ಇಡ್ತಾರೆ. ಅಂದರೆ ನಾನು ಇದೇ ಸ್ಥಿತಿಯಲ್ಲಿ ಬಡಿಸೋನು ಅಂತ. ಗುರುಗಳು ಹೀಗೆ ಬಡಿಸೋ ಆದರೂ ಬಿಡಲಿಲ್ಲ ಅವರು, ಬರೇ ಕೈಲಿ ಹೀಗೆ ಮಾಡ್ತಾ ಹೋದ್ರಂತೆ. ಬಾಳೆ ಎಲ್ಲ ಬಾಳೆಗಳಲ್ಲಿ ಉಪ್ಪು ಉಪ್ಪಿನಕಾಯಿ ಹಾಕ್ಕೊಂಡಿತ್ತು. ಅವರು ಬಿಡಲಿಲ್ಲ, ಲೀಲೆ ತೋರಿಸಿದ್ದಾರೆ. ಮನೆಯಲ್ಲಿ ಅವಳೆಲ್ಲ ಯೇಸುಬಾಯಿ ಎಲ್ಲ ಬೇಳೆಗಳನ್ನು ಎಲ್ಲ ರೆಡಿ ಮಾಡಿ ಇಡೋಳು. ಹೋಳಿಗೆ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿ ಬೇಳೆಕಾಳನ್ನು ರೆಡಿ ಇಟ್ಕೊಂಡಿದ್ರು. ರೆಡಿ ಮಾಡ್ತಾ ಇದ್ಲು, ಕೂಡಿಡ್ತಾ ಇದ್ಲು. ಬಡವಳು. ಇವರು ನಿಧಾನಕ್ಕೆ ಯಾರೂ ಇಲ್ದೋದಾಗ ತೆಗೆದು ಆಕಳಿಗೆ ಕೊಟ್ಬಿಡೋರು. ಮುಂದೆ ಯಾವ ದಿನ ಹೋಳಿಗೆ ಮಾಡ್ಬೇಕಂತ ನೋಡ್ತಾಳೆ, ಖಾಲಿ. ಮತ್ತೆ ಬೈತಾಳೆ ಚೋಳಪ್ಪನ, ಯಾರನ್ನ ಕರ್ಕೊಂಬಂದ್ರಿ ಮನೆಗೆ? ಚೋಳಪ್ಪ ಹೋಗಿ ಕೇಳ್ತಾನೆ, ನೀವು ಹಿಂಗೆ ಮಾಡಿದ್ರೆ ನನಗೇನು ಗೊತ್ತು, ನಿನ್ನ ಮನೆ ಆಕಳು ಕೇಳ್ಕೊ ಅಂದರು. ಆಯಿತು, ಏನೋ ಮಾಡಿ ಹೋಳಿಗೆ ಮಾಡ್ತಾಳೆ. ಮತ್ತು ತಂದು ಹಿಟ್ಟು ತಂದು ಹೋಳಿಗೆ ಮಾಡ್ತಾಳೆ. ಅಲ್ಲ ಅಂತಾನೆ ಮನೆ ಬಾಗಿಲಲ್ಲೊಬ್ಬ. ತಗೊಂಡು ಇಡೀ ಗಡಿಗೆ ತುಂಬಿಸಿರ್ತಾಳೆ ಹೋಳಿಗೆಯಲ್ಲಿ. ತಗೊಂಡೋಗಿ ಇನ್ನೇನು ಹಾಕವ್ರು, ಓಡು ಬಂದು ಕಸಿದ್ಕೊಂಡು ಒಂದು ಹೋಳಿಗೆ ಹಾಕ್ತಾಳೆ. ಯಾರನ್ನ ಕರ್ಕೊಬಂದ್ರಿ ಮನೆಗೆ? ಆದರೂ ಚೋಳಪ್ಪ ಬಿಡಲ್ಲ. ಅವರು ಮಹಾತ್ಮರು ಅಂತ ಆತ ಗುರುತಿಸಿರ್ತಾನೆ. ಕೊನೆಗೆ ಆ ಸೇವೆ ಮಾಡ್ತಾ 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 ಸ್ವಲ್ಪ ಧನದಾಹ ಬಂದ್ಬಿಡುತ್ತೆ. ಅಂದರೆ ಆಗಿನ ಕಾಲದ ಅಕ್ಕಲಕೋಟೆಯ ಮಹಾರಾಜರು, ಅವನ ಮನೇಲೇ ಇರೋರು ಅಂತ ಗೊತ್ತಾಯ್ತಲ್ಲ, ತಿಂಗಳಿಗೆ 5 ರೂಪಾಯಿ ಕೊಡೋನು. ಆಗ ನಿಧಾನಕ್ಕೆ ಸ್ವಲ್ಪ ಧನದಾಹ ಬಂದ್ಬಿಡುತ್ತೆ. ಬರೋಡಾದ ಮಹಾರಾಜ 10,000 ವರಹಗಳನ್ನು, ಅಂದರೆ ಆಗಿನ ಕಾಲದ ರೂಪಾಯಿಯನ್ನು ಕೊಡ್ತೇನೆ ನಿನಗೆ, ನನ್ನ ಸಂಸ್ಥಾನಕ್ಕೆ ಕಳಿಸು ಅಂತಾನೆ. ಬಂದು ಕೇಳ್ತಾನೆ ಅವನು, ಸಮರ್ಥ್ರೆ ನಾನು ಶ್ರೀಮಂತ ಆಗಿಬಿಡ್ತೀನಿ, ಹೋಗೋಣ ಅವ್ರ ಕಡೆ. ಇವರು ನಿನಗೇನು ಗ್ಯಾರಂಟಿ ಕೊಡಲ್ಲ, ನಿನ್ನ ಮೇಲಿನ ಪ್ರೀತಿಗೋಸ್ಕರ 10 ಕೂತ್ಕೋತೀನಿ ನಾನೀಗ, ಮೇನೆಯನ್ನು 10 ಕೂತ್ಕೋತೀನಿ. 10 ಕೂತರು. ಅರ್ಧ ದಾರಿಗೆ ಹೋದ ಕೂಡಲೇ ಮೇನೆ ಹಗುರ ಆಯಿತು. ಒಳಗೆ ನೋಡಿದ್ರೆ ಸಮರ್ಥರು ವಾಪಸ್ ಇವನ ಮನೆಯಲ್ಲಿದ್ದಾರೆ. ಇಂತಹ ಘಟನೆಗಳು ಆಗಿದ್ದಾವೆ. ಅವರು ಮೇನೆಯನ್ನು ಹೊತ್ಕೊಳ್ಳೋ ಶಿಷ್ಯರ ಮೇಲೆ ತುಂಬ ಪ್ರೀತಿ ಇತ್ತು. ಒಂದ್ಸಲ ಮಳೆಗಾಲ, ದಾರಿಯಲ್ಲೆಲ್ಲ ಕೆಸರು. ಆಗ ಮೇನೆಯನ್ನು ಹೊತ್ಕೊಂಡು ಬರ್ತಾ ಇರುವಾಗ ಇವರು ತಾನು ಇಳ್ಕೊಂಡು ನಡ್ಕೊಂಡು ಬರ್ತೀನಿ ಅಂತಾರೆ. ಬೇಡ 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 ನೀವು ಕೂತ್ಕೊಳ್ಳಿ, ಇಲ್ಲ ಒಂದು ಕುದುರೆ ಕೊಡ್ತೀನಿ ಅಂತ ಒಂದು ಕುದುರೆ ಕೊಡ್ತಾರೆ. ಆ ಕುದುರೆ ಕುಳ್ಳದ್ದು, ಇವರು 6 ಫೀಟ್ ಎತ್ತರದವ್ರು, ಕಾಲೆಲ್ಲ ನೆಲಕ್ತಾಗೋದು. ತಿರ್ಗಾ ಮತ್ತೆ 10 ಕೂತರು. ಅವರೆಲ್ಲ ಶಿಷ್ಯರು ಕೇಳ್ಕೊಂಡ್ರು ಅಂತ. ಅವರೇ ಅಂತಾರೆ, ನಿಮಗೆ ಕಷ್ಟ ಬೇಡ, ನಾನು ಹೂವಿನಂತೆ ಹಗುರವಾಗಿ ಬಿಡುತ್ತೇನೆ ಅಂತಾರೆ. ಹೂ ಹೊತ್ಕೊಂಡು ಹೋದಂಗೆ ಇದ್ದಕ್ಕಿದ್ದಂಗೆ ವೇಟ್ಲೆಸ್ ಗುರುಗಳು ಕೂತಿದ್ರು. ಇಂತಹ ಘಟನೆಗಳು ಆಗಿದ್ದಾವೆ. ಇಲ್ಲ ಸರ್, ನನಗೆ ಇವತ್ತು ಓವರಾಲ್ ನನಗೇನು ತುಂಬ ಖುಷಿ ಆಗ್ತಾಯಿದೆ ಅಂತ ನಾನು ಮನಸಾರೆ ಒಂದು ಹೇಳ್ಬೇಕಂದ್ರೆ, ನಾನು ಒಂದು ದೇವ್ರ ಹತ್ರ ಕೇಳ್ಕೊಂಡಿದ್ದೆ ಸರ್. ಅಂದರೆ ಯಾರ್ಯಾರೋ ಬರ್ತಿದ್ದಾರೆ ನನ್ನ ಪಾಡ್ಕಾಸ್ಟ್ಗೆ, ಎಲ್ಲರನ್ನೂ ಕರೆಸ್ತಾ ಇದ್ದೀನಿ. ಸಮರ್ಥರನ್ನ ಮಾತಾಡೋಕ್ಕೊಬ್ರು ಬೇಕು. ಇದು ಮಹಾರಾಷ್ಟ್ರದ್ದು ಇದಾಯಿತು. ಈಗ ನನಗೆ ನಮ್ಮ ಆಶ್ರಮದಲ್ಲಿ ಸಮರ್ಥರು ಟಚ್ ಇರೋರು ಯಾರೂ ನನಗೆ ಸಿಗ್ತಾ ಇಲ್ಲ. ನಿತ್ಯಾನಂದ ಭಗವಾನ್ರು ಟಚ್ ಇರೋರು ನಮ್ಮ ಕೃಷ್ಣ ಸರ್ ಬಂದಿದ್ದಾರೆ. ಸಮರ್ಥರದ್ದು ಯಾರು ಮಾತಾಡಬೇಕು ಅಂತೆಲ್ಲ ನಾನು ತುಂಬ ಅಂದ್ಕೊಳ್ಳೋಕ್ಕೂ, ನಿಮ್ಮ ಅಕೌಂಟಿಗೆ ಬರೋಕ್ಕೂ ಎಂಥ ಒಂದು ಇದು ಅಂತಂದರೆ, ಮೇಲಾಗಿ ಗುರುಗಳು ನಮ್ಮ ಮನೆಗೆ ಒಂದೇ ಸಲ ಬಂದಿರೋ ಸರ್, ವಿನಯ್ ಗುರುಜಿ ಇದವ್ರಿಗೆ ಒಂದೇ ಸತಿ ಬಂದಿರೋದು ಸರ್. ನೀವು ನಂಬಲ್ಲ ಬಿಡಲ್ಲ, ಅವತ್ತು ನಮ್ಮ ಮನೇಲಿ ಇದ್ದಾಗ ಅವರು ಒಳಗಡೆ ಬಂದಾಗಿಂದನೂ ಸ್ವಾಮಿ ಸಮರ್ಥರದ್ದು ಫೋಟೋಗಳು ತುಂಬ ಫೇಮಸ್ ಇದೆಯಲ್ಲ ಸರ್, ಹಿಂಗೆ ಕೈ ಊರಿಗೆ ಕೂರೋದು ಗೊತ್ತಾ? ಆ ಫೋಟೋ ಇವಾಗ ಹಾಕ್ತೀನಿ ಇಲ್ಲಿ ನಾನು, ಗೊತ್ತಿಲ್ಲ, ನಮ್ಮ ಕರ್ನಾಟಕದ ಈ ಭಾಗದವ್ರಿಗೆ ಸ್ವಲ್ಪ ಗೊತ್ತಿರಲ್ಲ. ಹೀಗೆ ಕೈ ಊರು ಕೂರೋದು, ಹಾಗೇ ಕೂರೋರು ಸರ್. ಅದಾದಮೇಲೆ ಇನ್ನೊಂದು ಸ್ವಾಮಿ ಸಮರ್ಥರು ಮಲಗಿರೋದೊಂದಿದೆ ಗೊತ್ತಾ, ಮನೆ ಸೋಫಾಲ್ ಹಂಗೆ ಮಲಗಿಬಿಟ್ರು. ನಾನು ಸುಮ್ಮನೆ ಒಳಗಡೆ ಏನಿರ್ಬೋದು, ಏನಿದು, ಏನು ಎನರ್ಜಿ ಇವಾಗ ಇದು ಹಿಂಗೆ ಆಗ್ತಿದೆ ಅಂತಂದಾಗ ನನಗೆ ಸ್ವಾಮಿ ಸಮರ್ಥರದ ಹಾಡು ಹಾಕೋ ಯೂಟ್ಯೂಬಿಂದ, ಆರತಿ ಹಾಕು, ಇದು ಹುಡುಕು ಅದು ಹುಡುಕು ಅಂತ. ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ ಯಾವುದೋ ಒಂದೆರಡು ಇದಲ್ಲ ಇನ್ನೊಂದು ಅಂದ್ಬಿಟ್ಟು ಅಂತ ಸರ್. ಅವತ್ತು ಒಂದು 1 hour 1.5 hour ಏನೋ ಇದ್ರು ಸರ್. ಕಂಪ್ಲೀಟ್ ವಾಟ್ ಐ ಫೆಲ್ಟ್ ವಾಸ್ ಅಂತಂದರೆ, ಆ ಒಂದು ಎನರ್ಜಿನ ಫೀಲ್ ಮಾಡಿಕೊಂಡು ಆ ಧ್ಯಾನದಲ್ಲಿದ್ದರು. ಆಮೇಲೆ ಅಬ್ಸರ್ವ್ ಮಾಡಿದೆ, ನಮ್ಮ ಮನೇಲಿ ಒಂದು ಫೋಟೋ ಆಲ್ರೆಡಿ ಇದೆ. ಯಾವುದು ವಿನಯ್ ಗುರುಜಿ ಅವರು ಕೂತಿರೋದು, ಆ ಭಂಗಿ ಸೇಮು ಸ್ವಾಮಿ ಸಮರ್ಥರ ಭಂಗಿ ಅಂತಂದು ಆಮೇಲೆ ನನಗೆ ರಿಲೈಸ್ ಆದಂಥ ಒಂದು ವಿಷಯ. ಬಟ್ ನಾನು ಯಾಕೆ ಇದನ್ನು ಹೇಳ್ತಾಯಿನಿ ಇವತ್ತು ಅಂತಂದರೆ, ಅಷ್ಟೇ ಎಮೋಷ್ನಲಾಗಿ ನಾನು ಹೇಳ್ತಾಯಿನಿ. ಯಾಕಂದರೆ ಏನು ಕೇಳ್ತೀಯ ನನ್ನ ಕಥೆನೇ ನೀನು? ಎಷ್ಟು ಕೇಳ್ತೀಯ ನೀನು ನನ್ನ ಕಥೆನ? ಏನು ಪಾರಾಯಣ ಮಾಡ್ತೀಯ ಮಾಡತ್ಲಾಗೆ ಅಂತ ನಾನು ನಿಮ್ಮ ಮೂಲಕ ಇಷ್ಟು ಕಥೆಗಳು ಕೇಳಿಸ್ತಾ ಇರ್ತಕ್ಕಂಥದ್ದು. ಮತ್ತು ನಿಮ್ಮನ್ನು ನಾವು ಕರೆದಾಗ ಪಾಪ ನೀವೇನಂತಂದ್ರಿ, ಆನಂದ್ ನನಗೆ 1 ತಿಂಗಳು ಟೈಮ್ ಬೇಕು ಅಂದ್ರಿ. ನಾನು ಏನಪ್ಪ 1 ತಿಂಗಳು ಟೈಮು, ಸ್ವಾಮಿ ಸಮರ್ಥರ ಬಗ್ಗೆ ಮಾತಾಡ್ಬೇಕಂದ್ರೆ ನಾನು ಚೆನ್ನಾಗಿ ಅದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರಿ. ಸೊ ಇವತ್ತು ನಮ್ಮ ವೀಕ್ಷಕರಿಗೆ ನಾನು ಹೇಳೋಕ್ಕೆ ಇಷ್ಟಪಡೋದೇನು ಅಂತಂದರೆ, ನಿಜವಾಗ್ಲೂ ಕೂತರು ನಾವು ಒಂದು ಸಪ್ತಾಹ ಮಾಡಬೇಕಂದ್ರೂ ಇಷ್ಟು ಕತೆ ಒಟ್ಟಿಗೆ ಕೇಳೋಕ್ಕಾಗಲ್ಲ. ಅಷ್ಟು ಕತೆಗಳನ್ನು
ಶ್ರವಣ ಮಾಡ್ತಾ ಆ ಒಂದು ಜೇನು ಸವಿಯನ್ನು ನಾವು ಸವಿತಾ ಇದ್ದೀವಿ. ಅದಕ್ಕೆ ನಿಮಗೆ ನಾನು ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಇಷ್ಟು ನಮಗೆ ವೆರಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಮ್ಗೆ ಈ ಕಥೆಗಳೆಲ್ಲ ಹೇಳ್ತಾರೆ. ಅದಕ್ಕೆ ನಿಜವಾಗ್ಲೂ ನಮ್ಮ ಪುಣ್ಯ ಅದು. ನೀವು ಸ್ವಾಮಿ ಸಮರ್ಥರ 2 ಭಂಗಿಗಳ ಕುರಿತು ಹೇಳಿದ್ರಲ್ಲ. ಹೌದು ಹ? ಹೌದು. ಒಂದು ಸಲ ಫಡ್ಕೆ ಅಂತ ಒಬ್ಬ ಫೋಟೋಗ್ರಾಫರ್, ಹ್ಞೂ ಸರ್ ನೇಮ್ ಫಡ್ಕೆ ಅಂತ, ಹ್ಞೂ ಅವನು ಆಗಿನ ಕಾಲದ ಒಂದು ಕ್ಯಾಮ್ರಾ ಹಿಡ್ಕೊಂಡು ಬಂದಿದ್ದ ಸಮರ್ಥರ ಹತ್ರ. ಹ್ಞೂ 5 ಬಜೆ ಅಂದರು, ಹ್ಞೂ ಸಂಜೆ 5 ಗಂಟೆಗೆ. ಆಗೆಲ್ಲ ಫ್ಲ್ಯಾಶ್ ಎಲ್ಲ ಇಲ್ಲ, ಹ್ಞೂ ಹೋಯ್ತು ಫೋಟೋದ ಕತೆ ಮುಗೀತು ಅಂದ್ಕೊಂಡೆ. ಹ್ಞೂ ಸಂಜೆ 5 ಗಂಟೆಗೆ ಬಂದ. ಹ್ಞೂ ಸಮರ್ಥರು ಹುಕ್ಕಾ ಸೇದ್ತಾ ಇದ್ರು. ಅವ್ರು ಹುಕ್ಕಾ ಸೇದೋ ಒಂದು ಫೋಟೋ ಇದೆ. ಹಾಂ ಹೌದು. 7 ಗಂಟೆ ತನಕನೂ ಹುಕ್ಕಾ ಸೇದ್ತಾ ಉಳಿದ್ರು. ಹ್ಞೂ ಸಂಜೆ 7 ಆಯಿತು, ಹ್ಞೂ ಫೋಟೋ ನಿಕಾಲೋ ಅಂದರು. ತೆಗೆದ. ಹ್ಞೂ ಈಗ ಅವ್ರೇನು ಹುಕ್ಕಾ ಸೇದ್ತಾ ಇರೋ ಫೋಟೋ ಇದೆಯೋ, ಹ್ಞೂ ಫಡ್ಕೆ 7 ಗಂಟೆ ಸಂಜೆ ತೆಗೆದಿರೋ ಫೋಟೋ. ಹ್ಞೂ ಇನ್ನೊಬ್ಬ ಯುರೋಪಿಯನ್ ಬರ್ತಾನೆ. ಹ್ಞೂ ಅವನು ಸಮರ್ಥರಿಗೆ ಕೇಳದೆ ಒಂದು ಸೈಡಿಂದ ಒಂದು ಫೋಟೋ ಹೊಡ್ಕೊಂಡ. ಹ್ಞೂ ನಂತರ ತುಂಬ ಟಿ ವಿಯಲ್ಲಿ ಮಾರನೇ ದಿನ ಡೆವಲಪ್ ಮಾಡಿಕೊಂಡು ತಂದು ತೋರಿಸ್ತಾನೆ. ಹ್ಞೂ ಸಮರ್ಥ ನಾನು ಯಾವಾಗ ಈ ಥರ ಇದ್ದೀನಪ್ಪ ನೋಡ್ರೋ ಅಂತ ಕೊಡ್ತಾರೆ. ಹ್ಞೂ ನೀವು ಹೇಳ್ತಾ ಇರೋದು ಅದೇ ಫೋಟೋ. ಹ್ಞೂ ಪಕ್ಕದವನಿಗೆ ಒಬ್ಬನಿಗೆ ರಾಮನಾಗಿ ಕಾಣ್ತಾರೆ, ಒಬ್ಬನಿಗೆ ಕೃಷ್ಣನಾಗಿ ಕಾಣ್ತಾರೆ, ಒಬ್ಬನಿಗೆ ಖಂಡೋಬಾಗಿ ಕಾಣ್ತಾರೆ, ಒಬ್ಬನಿಗೆ ದೇವಿಯಾಗಿ ಕಾಣ್ತಾರೆ. ದೇವಿಯಾಗಿ ಕಾಣ್ತಾರೆ. ತಿರ್ಗಾ ಇವ್ರು ನೋಡ್ತಾರೆ ನಾನೇ ಯಾವಾಗ ಹಿಂಗಾದ್ನು ಅಂತ ಒಂದು ಮಂಗನ ಚಿತ್ರ ಇದ್ದಂಗೆ ಕಾಣುತ್ತೆ. ಅವ್ರು ಜೋಕ್ ಮಾಡ್ತಾ ಇರುವಾಗ. ಆಗ ಅವನು ತನ್ನ ತಪ್ಪಿನ ಅರಿವಾಗಿ ಇನ್ನೊಂದ್ಸಲ ಸರಿಯಾಗಿ ಫೋಟೋ ಹೊಡೆದ ಮೇಲೆ ಬಂದಿರೋ ಫೋಟೋ ನೀವು ಹೇಳ್ತಾ ಇರೋದು. ಅದು ಈಗ ಒರಿಜಿನಲ್ ಫೋಟೋಗಳಲ್ಲಿ ಅದು ಕೂಡ ಒಂದು. ಅದು ಕೂಡ ಒಂದು. ಅವರು ರಾಮನಾಗಿ ಕಂಡರು, ಕೃಷ್ಣನಾಗಿ ಕಂಡರು, ವಿಠೋಬಾ ಆಗಿ ಬಹಳ ಜನರಿಗೆ ಕಂಡಿದ್ದಾರೆ. ಅಲ್ಲೂ ಕೂಡ ಹಲವಾರು ಕಥೆಗಳು. ಒಬ್ಬರಿಗೆ ದಾರಿಯಲ್ಲಿ ಹೋಗುವಾಗ ಇನ್ನೇನು ಆಷಾಢ ಏಕಾದಶಿ ಮುಗಿದು ಹೋಗ್ತಾ ಇತ್ತು, ಅವಳು ಹೋಗುವಾಗ ತುಂಬ ಮಳೆ, ಆದರೂ ಅಲ್ಲೇನು ಹೋಗ್ತೀಯಾ, ಹೋಗಿ ಮುಟ್ಟೋದ್ರೊಳಗೆ ಮುಗಿದೋಗುತ್ತೆ, ನಾನು ಇಲ್ಲೇ ದರ್ಶನ ಕೊಡ್ತೀನಿ ಅಂತ ಕೊಟ್ಟರು. ಇನ್ನೊಬ್ಬ ವಾರ್ಕರಿ ಅವನು ಹೋಗ್ತಾ ಇದ್ದಾನೆ ಪಂಢರ್ಪುರಕ್ಕೆ. ಸಮರ್ಥರು ಒಂದು ಕಡೆ ಕೂತಿದ್ರು, ನಮ್ಮ ಪಿಂಗಳನಾಗ ನಂಗೆ ಹೋಗಿ ಕೂತ, ಮರ್ತೋಯ್ತು ತಾನೆ ಯಾಕೆ ಹೊರಟಿದ್ದೇನಂತ. ಅವನಿಗೆ ವಿಠೋಬ ಆಗಿ ಕಂಡ್ರು. ಮತ್ತೊಬ್ಬ ಸಮರ್ಥರ ಹತ್ರ ಬರ್ತಾನೆ, ನಾನು ಪಂಢರ್ಪುರಕ್ಕೆ ಹೋಗಬೇಕು, ಯಾಕೆ, ವಿಠೋಬಾನ ದರ್ಶನಕ್ಕೆ. ಅಲ್ಲಿ ಹೋಗೋದು ಬೇಡ, ದ್ವಾರಕೆಗೆ ಹೋಗು ಅಂದರು. ಆಗಿನ ಕಾಲದಲ್ಲಿ ದ್ವಾರಕೆ 1000 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು. ಪಂಢರ್ಪುರ ಅಲ್ಲೇ ಒಂದು 60 ಕಿಲೋಮೀಟ್ರು. ಆ ಗುರುಗಳು ಹೋಯಿತು ಅಂತ ಗುರುಗಳು ಹೇಳಿದ್ರು ಅಂತ ಹೋದ. ಪಂಢರ್ಪುರದಲ್ಲಿ ಕೊಡೋ ದರ್ಶನನ ಅಥವಾ ಅಕ್ಕಲಕೋಟೆಯಲ್ಲಿ ಕೊಡೋ ದರ್ಶನನ ದ್ವಾರಕೆಗೆ ನಡೆಸಿ ಅಲ್ಲಿ ವಿಠೋಬನಾಗಿ ಅವರೇ ಕಂಡು ಬಂದರು ಅವನಿಗೆ. ಇಷ್ಟೆಲ್ಲ ಸರ್ಕಸ್ ಮಾಡಿದ್ದು ಗೊತ್ತಾಯ್ತು ಯಾರಿಗೆ, ನನಗೆ. ಇನ್ನೊಂದು ಸಲ ವಾಮನ ಬುವ ಹೇಳ್ತಾನೆ ಅವರಿಗೆ, ಅವ್ರ ಪರ್ಮಿಷನ್ ಕೇಳಲ್ಲ, ನಾನು ಅಕ್ಕಲಕೋಟದಿಂದ ಗಣಗಾಪುರಕ್ಕೆ ಹೋಗಿ ಬರಬೇಕು. ಯಾಕಪ್ಪ, ಹೋಗಿ ಬರಬೇಕು ಅಂದ. ಸರಿ, ನೀರಿನಲ್ಲಿ ಮುಳುಗು, ಭೂಮಿಯಲ್ಲಿ ಮುಳುಗು ಅಂತ ಹೇಳಿದ್ರು. ಅವನಿಗೆ ಏನು ಅಂತ ಅರ್ಥ ಆಗಲಿಲ್ಲ. ದಾರಿಯಲ್ಲಿ ಹೋಗ್ತಾ ಇದ್ದಾನೆ, ಸಿಕ್ಕಾಪಟ್ಟೆ ಮಳೆ ಬಂದು ಕ್ವಿಕ್ ಸ್ಯಾಂಡ್, ನಿಧಾನಕ್ಕೆ ಒಂದು ಕಡೆ ಹೋಗಿಯಕ್ಕೆ ಶುರುವಾದರು. ತಡಬಡಾಯಿಸಿದ್ರು, ಗುರುಗಳ ನೆನಪು ಮಾಡ್ಕೊಂಡ್ರು, ಏನು ಮಾಡಿದ್ರು. ಪಕ್ಕದಲ್ಲಿ ಒಬ್ಬ ಮುಸ್ಲಿಮ್ ಒಂದು ರಥವನ್ನು ತೊಗೊಂಬರ್ತಾನೆ, ಅವನ ರಥನೂ ಹೋಗಿಯಕ್ಕೆ ಶುರುವಾಗುತ್ತೆ, ಅಂದರೆ ಕುದುರೆ ಗಾಡಿ. 2 ಜನ ಮುಳುಗ್ತಾ ಇದ್ದಾರೆ. ಕೊನೆಯಲ್ಲಿ ಇವರಿಗೆ ಎಚ್ಚರ ತಪ್ಪಿಬಿಡುತ್ತೆ. ಅಂದರೆ ಆ ಸಮಯಕ್ಕೆ ಅವ್ರಿಗೆ ನೆನಪಾಗತ್ತೆ, ಭೂಮಿಯಲ್ಲಿ ಮುಳುಗುವಂತ ಗುರುಗಳು ಹೇಳಿದ್ರು. ಅಷ್ಟು ಹೊತ್ತಿಗೆ ಯಾರೋ ಕೆಳಗಡೆಯಿಂದ ತಳ್ಳುತ್ತಾ ಇರೋದೊಂದು ನೆನಪಾಗತ್ತೆ. ಒಂದು 2 ತಾಸು ನಂತರ ಎಚ್ಚರಾಗಿ ನೋಡ್ತಾರೆ, ಯಾರು ಎತ್ತಿದ್ರೋ ಏನು ಎತ್ತಿದ್ರೋ ಮೇಲೆ ಬಿದ್ಕೊಂಡಿದ್ದಾರೆ. ಇವನು ಬಿದ್ಕೊಂಡಿದ್ದಾನೆ, ಆ ಮುಸ್ಲಿಮ್ ಗಾಡಿಯವನು ಬಿದ್ಕೊಂಡಿದ್ದಾನೆ. ಆಯಿತು, ಮುಂದೆ ಹೋದರು. ಸಂಗಮದಲ್ಲಿ ಸ್ನಾನ ಮಾಡುವಾಗ ಕಾಲ ಜಾರಿ ಅಲ್ಲಿ ನದಿಯಲ್ಲಿ ಮುಳುಗಿದ್ರು. ತುಂಬ ನೀರು ಕುಡಿದು ಇನ್ನೇನು ಹೋಗ್ತಾರೆ ಅನ್ನೋವಾಗ ಯಾರೋ ಎತ್ತಿ ಸೈಡಿಗೆ ಹಾಕಿದ್ರು. ಕೊನೆಗೆ ವಾಪಸ್ ಬಂದ ಮೇಲೆ ಮುಳುಗ್ದೇನಪ್ಪ ಭೂಮಿಯಲ್ಲಿ ನೀರಿನಲ್ಲಿ ಅಂತ ಗುರುಗಳು ಕೇಳ್ತಾರೆ. ಈ ಥರದ ವಿಷಯಗಳು ಬೇಕಾದಷ್ಟು ಇಂಥಲ್ಲಿ. ಹೌದೌದು ಸರ್. ಅಕ್ಕಲ್ಕೋಟಲ್ಲಿ ಇವತ್ತಿಗೂ ಅವ್ರದ್ದು ಡ್ರೆಸ್ ಇದೆಯಲ್ಲ ಸರ್, ಒಂದು ಶೋಕೇಸಲ್ಲಿ ಇಟ್ಟಿದ್ದಾರೆ. ಅವ್ರು ಹಾಕ್ಕೊತಾ ಇದ್ದಂಥ ಡ್ರೆಸ್ ಇಟ್ಟಿದ್ದಾರೆ, ಮತ್ತು ಅವ್ರು ಸೇರ್ತಾ ಇದ್ದ ಹುಕ್ಕ ಇಟ್ಟಿದ್ದಾರೆ. ಮತ್ತು ಅವರು ಅದೇ ನೀವು ಹೇಳಿದಾಗೆ ದೇವಿಯಾಗಿ ಕಾಣ್ತಾ ಇದ್ರು ಅಂದಾಗ, ಆದರೆ ಅದೇ 80 ವರ್ಷದ ಅಜ್ಜ ಈಗ ಸೀರೆ ಹುಟ್ಟಿದ್ದಾರೆ ಮತ್ತು ಕಿರೀಟ ಇದೆ. ಈ ಥರದ ಫೋಟೋ ಮೂಗ್ಬಟ್ಟಿದೆ. ನಾನು ಅದು ನೋಡಿ ನಂಗೆ ನಿಜ ವಿಚಿತ್ರ ಅನ್ನಿಸ್ತು ಸರ್. ಏನಿದು, ಅಜ್ಜನೇ ಅಟ್ಲೀಸ್ಟ್ ದೇವಿ ಆದೆ ಅಂದ ತಕ್ಷಣ ಅಲ್ಲಿ ಇವಾಗೇನು ದೇವಿ ಫೋಟೋ ಕಾಣ್ತಾ ಇಲ್ಲ, ಮುಖ ದೇವಿದಿಲ್ಲ. ಅಜ್ಜಂಗೆ ಸೀರೆ ಉಡಿಸಿ ಇದು ಎಲ್ಲೂ ಇಲ್ಲ ಸರ್ ಈ ಥರದ ಫೋಟೋಗಳು. ಭಾಳ ವಿಶೇಷ ಅದು.
ಒಬ್ಬ ಕುರುಡ ಇದಕ್ಕೆ ಸಂಬಂಧಪಟ್ಟಿದ್ದೆ. ಒಬ್ಬ ಕುರುಡ ಬಂದ ಅವ್ರ ಹತ್ರ. ಬಂದ, ಗುರುಗಳೇ ಕಣ್ಣು ಸರಿ ಮಾಡಿಕೊಡಿ. ನಾನು ಸ್ವಲ್ಪ ಇದಾಯಿತು. ಹಾಂ, ಇರಲಿ ಪರವಾಗಿಲ್ಲ ಹೇಳಿ. ನೀವು ಇದು ಮಾಡ್ಕೋತೀರಲ್ಲ, ಏನು ಹೇಳ್ತೀನಿ ಈಗ. ಭಾವುಕನಾದೆ ಅಂತ ಇದ್ದೀರ ನೀವು. ನನಗೆ ನೀವು ಹೇಳ್ಕೊತ ನಾನು ಹೇಳ್ತಾ ಇಲ್ಲ ಅಷ್ಟೇ ಸರ್. ಅವಾಗಿಂದ ನೀವು ಹೇಳ್ತಾರೋ ಎವ್ರಿ ಸ್ಟೋರಿ ಐ ಹ್ಯಾವ್ ಎ ಪ್ಯಾರಲಲ್ ಸ್ಟೋರಿ ಆಫ್ ವಿನಯ್ ಗುರೂಜಿ ಸರ್. ಏನೇನು ನಾವು ಮಾತಾಡಿದ್ದೀವಿ ಏನೋ ರಿಪಿಟೇಷನ್ ಲೂಪ್ ಥರ ಫೀಲ್ ಆಗ್ತಿದೆ ನನಗೆ. ಅದಕ್ಕೆ ಕಣ್ಣಲ್ಲಿ ನಂಗೆ ನೀರು ಬರ್ತಾ ಇದೆ, ಒಳಗೆ ಹೋಗ್ತಾ ಇದೆ ನನಗೆ. ಇದೇ ಥರ ಆಗಿದೆ ಎಲ್ಲರಿಗೂ. ಅವ್ರವ್ರ ಗುರುಗಳ ಜೊತೆ ಒಂದು ಆಗಿರುತ್ತೆ ಗೊತ್ತಾ. ಎಷ್ಟು ಅವತಾರದಲ್ಲಿ ಬರ್ತಾನೆ ಈ ಭಗವಂತ, ಯಾವ್ಯಾವ ಕಾರಣ. ಇದೇ ರಿಪೀಟು ಸರ್, ಇದೇ ರಿಪೀಟ್ ಆಗಿದೆ. ನಮ್ಗೆ ಹಿಂಗೆಲ್ಲ ಊರು ಸುತ್ತಿಸ್ಬಿಟ್ಟು ಕೊನೆಗೆ ಗೊತ್ತಾಯ್ತಾ ಅಲ್ಲಿರೋದು ಯಾರು ಅಂತ. ಮತ್ತು ಇಲ್ಲಿಗೆ ಏನಕ್ಕೆ ಬಂದೆ, ಇಲ್ಲಿ ಏನಕ್ಕೆ ಅಷ್ಟು ದೂರ ಹೋಗ್ತೀಯಾ. ಆ ನೀರ್ದು ನೀವು ಹೇಳೋವಾಗಲೂ ಅಷ್ಟೇ. ಒಂದು ಹೇಳ್ಬಿಡ್ತೀನಿ, ಇವಾಗ ಬಂದಿರೋದಕ್ಕೆ ಒಂದು ಹೇಳ್ಬಿಡ್ತೀನಿ ನಾನು. ಫಾರಿನ್ಗೆ ಹೋಗ್ತಾರೆ ಸರ್. ಫಾರಿನಲ್ಲಿ ಈಜಿಪ್ಟ್, ಅದು ಅಲ್ಲಿ ನೈಲ್ ಅಂತ ಇದೆಯಲ್ಲ ನದಿ, ಈಜಿಪ್ಟ್ ನೈಲ್. ಎಲ್ಲಿ ಅಂತಂದರೆ ಇದು ಗೌರಿಗದ್ದೆಯಲ್ಲಿ ಒಂದು ದೊಡ್ಡ ಶಿವಲಿಂಗ ಇದೆ. ಅದರ ಪ್ರತಿಷ್ಠಾಪನೆಗೆ ಇಷ್ಟು ದೇಶದಿಂದ ನೀರು ಬೇಕು ಅಂತ ಫಿಕ್ಸ್ ಆಗುತ್ತೆ. ಇದು ಅವ್ರ ಜೊತೆ ಹೋದವರೇ ಹೇಳಿರೋದು ನನಗೆ. ತಿರ್ಗಿ ಅದಕ್ಕೆ ನಾನು ಕಂತೆ ಸೇರಿಸಲ್ಲ. ಸೊ ಏನಾಗಿದೆ, ಇವ್ರು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ನೀರು ತೊಗೊಂಬ ಅಂತ ಇವನ್ನ ಕಳಿಸ್ತಾರೆ. ಈ ಪರ್ಸನ್ ಹೆಸರು ನನಗೆ ಗೊತ್ತು, ಬೇಕಾದ್ರೆ ಅವ್ರನ್ನೂ ಕರೆಸ್ತೀನಿ ವಿತ್ ದೇರ್ ಪರ್ಮಿಷನ್. ಇಲ್ಲ, ನಾನು ಅವ್ರ ಹೆಸರು ಹೇಳೋಕ್ಕಾಗಲ್ವಲ್ಲ ಸರ್, ಅದಕ್ಕೆ ಹೇಳ್ತಿಲ್ಲ ಅಷ್ಟೇ. ಅವ್ರು ಈಗಲೂ ಸಿಗ್ತಾರೆ ನನಗೆ. ಅವರು ಹೋಗ್ತಾರೆ, ಅಲ್ಲಿ ಮಾತಾಡ್ತಾರೆ. ಅವನು ಇದು ರಿಸ್ಟ್ರಿಕ್ಟೆಡ್ ಏರಿಯಾ, ಪರ್ಮಿಷನ್ ಎಲ್ಲ ಇಲ್ಲ, ನೀವು ನದಿ ನೋಡೋಕೆ ಬಿಡ್ತಾ ಇರೋದೇ ದೊಡ್ಡ ವಿಷಯ, ನೀವು ಅಲ್ಲಿ ಕ್ಯಾನಲ್ ಬೇರೆ ತುಂಬಿಸ್ಕೊಂಡು ಹೋಗ್ತೀನಿ ಅಂದರೆ ಹೆಂಗೆ, ಇಂಪಾಸಿಬಲ್ ಅಂತ ಕಳಿಸ್ಬಿಟ್ನಂತೆ ಸರ್. ಇವ್ರು ಬಂದು ಹೇಳ್ತಾರೆ ವಿನಯ್ ಗುರೂಜಿಗೆ, ಹೀಗೀಗೆ ಬಿಡ್ತಾ ಇಲ್ಲ ಅವರು. ಹೌದಾ, ತಡಿ ನಾವೋಗಿ ಬರ್ತೀವಿ ಅಂತ ಇವ್ರು ಹೋಗಿರೋದು. ಇವ್ನು ನನಗೆ ಹೇಳಿದ್ದು. ಅಲ್ಲಿ ಹೋಗಿ ದೂರದಲ್ಲಿ ಇಬ್ಬರು ಏನೋ ಮಾತಾಡ್ತಿದ್ದಾರೆ ಅಷ್ಟೇ ಅಂತ ಇವನು ಕಾಣಿಸಿದ್ದು. ಏನು ಮಾತಾಡ್ರು ಎಲ್ಲಿಂದ ಕೇಳಿಸಿಲ್ಲ. ಇಮ್ಮಿಡಿಯೇಟ್ ಸರ್ ಅವನೇ ಕ್ಯಾನಲ್ಲಿ ಹೋಗಿ ನೀರು ತಂದು ಇವ್ರು ಕೊಟ್ಟಿದ್ದಾನೆ. ಇವ್ರು ತಂದಿದ್ದಾರೆ ಕ್ಯಾನ್. ಇದಕ್ಕಿಂತ ಇನ್ನೂ ಒಂದು ಮಜಾ ಹೇಳಲ್ಲ, ಇವರೇ ಹೇಳಿದ್ದು. ಸರ್ ಈಗ ಏರ್ಪೋರ್ಟಲ್ಲಿ ಹೌ ವಿಲ್ ಯು ಅಲೋ ಕ್ಯಾನ್ ಆ್ಯಂಡ್ ವಾಟರ್ ಸರ್? ಬಿಡ್ತಾರೆ ಯಾರು ಲಿಕ್ವಿಡ್ನ ಬಿಡ್ತಾರಾ? ಬಿಕಾಸ್ ಲಿಕ್ವಿಡ್ ಇಸ್ ಕನ್ಸಿಡರ್ಡ್ ಆಸ್ ಸಮಥಿಂಗ್ ಕೆಮಿಕಲ್ಸು, ಬಾಂಬ್ ಅಂದ್ಬಿಟ್ಟು ಅಂತ ತಾನೆ ಸರ್. ಅಂತ ನಮ್ಮ ಇವತ್ತು ಇದಕ್ಕೆಲ್ಲ ಹೋದಾಗ ಚೆಕ್ ಮಾಡಿದಾಗ ಸೆಂಟ್ ಬಾಟ್ಲ್ಗಳು ಅದು ಇದನ್ನೇ ಎತ್ತಿ ಬಿಸಾಕ್ತಾರೆ. ಯು ಕ್ಯಾನಾಟ್ ಕೀಪ್ ಅಂಥದ್ರಲ್ಲಿ ಇವರು ಅದನ್ನು ಕ್ಯಾರಿ ಮಾಡಿದ್ದಾರೆ ಸರ್ ಏರ್ಪೋರ್ಟಲ್ಲಿ. ಅದು ನಾನು ಹೇಳ್ತಾ ಇರೋದು ಫಾರಿನಲ್ಲಿ ಹೇಳ್ತಾ ಇರೋದು. ಈಗ ಪಾಸಾಗುತ್ತೆ, ನೋಡ್ತಾನೆ ಇದ್ದಾರೆ, ಅದು ಪಾಸಾಗುತ್ತೆ. ಆ ನೀರನ್ನ ತಂದು ಹಾಕಿರ್ತಕ್ಕಂಥದ್ದು. ಅದು ಇಲ್ಲಿಯ ಯಾವುದೋ ನದಿ, ಅದಕ್ಕೆ ನದಿ ಮೂಲ, ಋಷಿ ಮೂಲ, ಜಲ ಮೂಲ ಹುಡುಕ್ಬೇಡ, ಅದು ಇದೆಲ್ಲ ಸ್ತ್ರೀ ಮೂಲ ಹುಡುಕ್ಬೇಡ ಅಂತಾರಲ್ಲ. ಅದು ಯಾವುದೋ ನಮ್ಮ ಇಲ್ಲಿ ಭಾರತದ ನದಿ, ಅಲ್ಲಿ ಈಜಿಪ್ಟಲ್ಲಿ ಇದು ಮೂಲ ಇರ್ತಕ್ಕಂಥದ್ದಂತೆ, ಅಲ್ಲಿಂದನೇ ಬೇಕು ಅಂತ ತಂದಿದ್ದು. ಇದು ನೀರು ತಂದಿದ್ದು ಕತೆ, ಇದು ಇವ್ರು ಹೇಳ್ತಿದ್ದಾರೆ. ಏನು ಹೇಳೋಣ ಸರ್ ಇದಕ್ಕೆ, ಈ ಥರ. ಎಸ್ ಪ್ಲೀಸ್ ಹೇಳಿ ಸರ್. ಒಬ್ಬ ಕುರುಡ ತನ್ನ ಕುರುಡತ್ವ ನಿವಾರಣೆ ಮಾಡಲಿಕ್ಕೆ ತುಳಜಾ ಭವಾನಿ ಹತ್ರ ಹೋಗ್ತಾನೆ. ಅಲ್ಲಿ ಅರ್ಚಕರು ಹೇಳ್ತಾರೆ, 6 ತಿಂಗಳು ನೀನು ಸೇವೆ ಮಾಡಿದ್ರೆ ದೇವಿ ಕನಸಿನಲ್ಲಿ ಬಂದು ನಿನಗೆ ಏನು ಮಾಡಬೇಕು ಅಂತ ಹೇಳ್ತಾಳೆ. 6 ತಿಂಗಳು ಸೇವೆ ಮಾಡ್ದ. ದೇವಿ ಕನಸಿನಲ್ಲಿ ಬಂದ್ಲು, ಅಕ್ಕಲಕೋಟಕ್ಕೆ ಹೋಗು ಅಂದ್ಲು. ಅಕ್ಕಲಕೋಟಕ್ಕೆ ಬಂದ. ಇವರ ಅವ ಎಂಟ್ರಿ ಹೊಡೆದ ಕೂಡಲೇ ಬೈಯಕ್ಕೆ ಸ್ಟಾರ್ಟ್ ಮಾಡಿ ಹಿಂದೆ ಮುಂದೆ ಎಲ್ಲ ವಂಶವೃಕ್ಷ ಜಾಲಾಡಿ ಬೈದು, ನನ್ನ ಹತ್ರ ಯಾಕೆ ಬಂದಿದ್ದೀಯ, ನನಗೆ ಬೇರೆ ಕೆಲಸ ಇಲ್ಲ ಅಂತ ಮಾಡಿದ್ದೀಯೇನು, ಹೋಗಿ ಪಂಢರಪುರಕ್ಕೆ ಹೋಗು ನಡಿ ಅಂದರು. ಪಂಢರಪುರಕ್ಕೆ ಹೋದ. ಅವನು ಅಂದ್ಕೊಂಡ, ಏನು 6 ತಿಂಗಳಲ್ಲಿ ಸೇವೆ ಮಾಡಿ ದೇವಿ ಹೋಗು ಅಂದರು, ಇಲ್ಲಿ ಬಂದೆ. ಇವರು ತಿರ್ಗಾ ಅಲ್ಲೋಗು ಅಂತಾರಲ್ಲಪ್ಪ. ಆಯಿತು, ಅವರು ಬೈಗುಳ ಕೇಳಲಿಕ್ಕಾಗದೆ ಹೋದ. 3 ದಿನ ಆಯಿತು ಪಂಢರಪುರದಲ್ಲಿ. ಏನು ಮಾಡಬೇಕಂತ ಗೊತ್ತಿಲ್ಲ, ಯಾವುದೋ ಒಂದು ಛತ್ರದಲ್ಲಿ ಉಳ್ಕೊಂಡವನು, ಕುರುಡ ಬೇರೆ. ಅಲ್ಲಿ ಒಬ್ಬರು 2 ಜನ ಬಂದು ಬನ್ನಿ ಡಾಕ್ಟರ್ ಬಂದಿದ್ದಾರೆ, ನಿಂಗೆ ಕಣ್ಣು ಕಾಣಲ್ಲಲ್ಲ, ಕರೆಕ್ಟ್ ಮಾಡ್ತಾರೆ ಅಂತ ಅಂದರು. ಛತ್ರದವ್ರು ಕರೆದ್ರು ಅಂದ. ಹೋದ. ಒಂದು ದೊಣ್ಣೆ ಕೊಟ್ಟರು ಅವ್ರ ಕೈಲಿ. ಆ ಡಾಕ್ಟ್ರು ಒಂದು ದೊಣ್ಣೆ ಕೊಡ್ತಾರೆ ಅವನ ಕೈಲಿ, ಹಿಡ್ಕೊಂಡು ನಿಂತ್ಗ. ಆಪರೇಟ್ ಮಾಡಿದ್ರು. ಆಗಿನ ಕಾಲದ ಕಣ್ಣಿನ ಡಾಕ್ಟ್ರು. ಈ ಎಲ್ಲ ಬ್ಯಾಂಡೇಡ್ ಹಾಕಿ, ಇನ್ನು 3 ದಿನ ತೆಗಿಬೇಡ, ನಿನಗೆ ಕಣ್ಣು ಸರಿ ಹೋಗುತ್ತೆ ಅಂತ ಹೇಳಿ ಡಾಕ್ಟ್ರು ಹೋಗ್ತಾರೆ. 3 ದಿನದ ನಂತರ ಇವನು ತೆಗಿತಾನೆ, ಕಣ್ಣು ಕಾಣ್ತಾ ಇರುತ್ತೆ. ತಿರ್ಗಾ ಹೋಗಿ ಅದೇ ಇವ್ರ ಹತ್ರ ಕೇಳ್ತಾನೆ, ಎಲ್ಲಿ ಹೋದ್ರೆ ಡಾಕ್ಟ್ರು? ಯಾವ ಡಾಕ್ಟ್ರು ಅಂತ ಕೇಳ್ತಾರೆ. ಯಾವ ಡಾಕ್ಟ್ರು ಆಯಿತಾ. ಆದರೆ ಆ ಉರಿ ಹೋಗಲ್ಲ. ಅವನಿಗೆ ಗೊತ್ತಾಯ್ತು, ಸ್ವಾಮಿ ಸಮರ್ಥರೇ ಅಲ್ಲಿ ಬಂದವರು, ಒಂದು ದೊಣ್ಣೆ ನನ್ನ ಕೈಲಿ ಕೊಟ್ಟ ಆ ಡಾಕ್ಟ್ರು ಇವರೇ ಅಂತ ಗೊತ್ತಾಯ್ತು.
ತಿರ್ಗಾ ಅಕ್ಕಲ್ಕೋಟಕ್ಕೆ ಬರ್ತಾನೆ. ಆದರೆ ಅವನಿಗೆ ಏನಾಗಿರುತ್ತೆ, ಕಣ್ಣಿನ ಉರಿ ಹೋಗ್ತಾ ಇರಲ್ಲ, ತುಂಬ ಉರಿ, ಕಣ್ಣು ಕಾಣ್ತಾ ಇರುತ್ತೆ ಉರಿ. ನನಗೆ ಆ ಸ್ಥಿತಿನೇ ಚೆನ್ನಾಗಿತ್ತು ಗುರುಗಳೇ, ಈಗ ಈ ಉರಿ ಹೋಗಲ್ಲ. ನಾನು ಮತ್ತೆ ಬೈತಾರೆ, ಕುದುರೆ ಒಂದಕ್ಕೆ ಹಾಕು ಅಂತ ಹೇಳ್ತಾರೆ. ಅವನು ಬಿಡಲ್ಲ, ಹಾಕೋತಾನೆ, ಸರಿ ಆಗತ್ತೆ ಅವನ ಕಣ್ಣು. ಇನ್ನೊಂದ್ಸಲ ಇನ್ನೊಬ್ಬ ಕುರುಡಿ ಬರ್ತಾಳೆ, ಯೂತ್. ಸ್ವಲ್ಪ ಧೈರ್ಯದಿಂದ, ಸಮರ್ಥರೇನು ಗುಣ ಮಾಡಿಕೊಡ್ಲೇಬೇಕು, ನೀನು ನಿನ್ನ ಊರಿಗೆ ಹೋಗು, ಯಾವ ಬೆಕ್ಕು ಮ್ಯಾವ್ ಮ್ಯಾವ್ ಅಂತ ಕೂಗತ್ತಲ್ಲ, 7 ದಿನ ಅದರ ಹಾಲು ಕುಡಿ ಅಂತ ಹೇಳ್ತಾರೆ. ಅವಳು ಮಾಡ್ತಾಳೆ. 7 ದಿನದ ನಂತರ ನೋಡಿ, ಎಲ್ಲ ಮನೆ ಬೆಕ್ಕು ಮ್ಯಾವ್ ಮ್ಯಾವ್ ಅನ್ನತ್ತೆ, ನಿನ್ನ ಮನೆಗೆ ಹೋಗು, ನಿನ್ನ ಊರಿಗೆ ಹೋಗು, ಅಲ್ಲಿ ಕುಡಿ ಅಂತಾರೆ ಅವರು. ಎಲ್ಲಿನ ಬೆಕ್ಕಿನ ಹಾಲು, ಎಲ್ಲಿನ ಕುಡಿತ, ಎಲ್ಲಿನ ಕಣ್ಣು, ಗುರುಗಳಲ್ಲಿ ಲೀಲೆ. ಇನ್ನೊಬ್ಬಳು ತನಗೆ ವಿಪರೀತ ಹೊಟ್ಟೆ ನೋವು ಅಂತ ಒಂದು ಕಡೆ ಅವ್ರ ಹತ್ರ ಕೇಳ್ತಾಳೆ. ನೀನು ಯಾವ ದಿನ ಗಂಗಾ ಭಾಗೀರಥಿ ಹರಿಸ್ತೀಯ ಆ ದಿನ ನಿನಗೆ ಸರಿಯಾಗತ್ತೆ. ನಿನ್ನ ಗಂಡ ಸಾಯಬೇಕು, ನಿನ್ನ ಹೊಟ್ಟೆ ನೋವು ಹೋಗುತ್ತೆ. ಗಂಡ ತೀರ್ಥಯಾತ್ರೆಗೆ ಹೋದವ ಸತ್ತೋದ, ಇವಳು ಹೊಟ್ಟೆ ನೋವು ನಿವಾರಣೆ ಆಯಿತು. ಯಾಕೆ, ಏನು, ಹೇಗೆ ಕೇಳಬೇಡಿ, ಗುರುಗಳು ಹೇಳಿದ್ರು ಆಯ್ತು, ಅಷ್ಟೇ. ಇಂತಹ ಲೀಲೆಗಳು ಬೇಕಾದಷ್ಟು ಮಾಡಿ, ಬೇಕಾದಷ್ಟು ಇದೆ ಸರ್. ನನಗೊಂದು ಇದು ಹೇಳಿ ಸರ್, ನೀವು ಅಕ್ಕಲ್ಕೋಟಲ್ಲಿ ನಾನು ಕಂಡಂಗೆ ವಿಶೇಷವಾಗಿ ಆಚರಿಸೋದು ಒಂದು ದಿನ ಇದೆ. ಅದೇನು ಅಂದರೆ ಸ್ವಾಮಿ ಸಮರ್ಥರು ಅಕ್ಕಲ್ಕೋಟಕ್ಕೆ ಬಂದಿದ್ದ ದಿನ ಅಂತ, ಅದನ್ನೊಂದು ಭಾಳ ವಿಶೇಷವಾಗಿ ಆಚರಿಸ್ತಾರೆ. ಅವರು ಲಲಿತಾ ಪಂಚಮಿ ದಿನ ಬಂದದ್ದು. ಬಂದಿದ್ದು ನಾನು ಯಾಕೆ ಇದು ನನಗೆ ಚೆನ್ನಾಗಿ ಜ್ಞಾಪಕ ಇದೆ ಅಂತಂದರೆ, ಒಂದಿನ ನಾವು ಸಡನ್ನಾಗಿ ನಾನು ಅಲ್ಲಿಗೆ ಹೋಗ್ತೀನಿ. ಊರೆಲ್ಲ ಅವತ್ತು ನಮ್ಮ ಜೊತೆ ನಮ್ಮ ಟೀಮ್ ಇತ್ತು ಆ್ಯಕ್ಚುಲಿ. ಊರೆಲ್ಲ ಲೈಟ್ಸ್ ಹಾಕಿದೆ, ಇದೆಲ್ಲ ಆಗಿದೆ. ಏನೇ ವಿಶೇಷ ಇವತ್ತು ಸ್ವಾಮಿ ಸಮರ್ಥರು ಊರಿಗೆ ಬಂದಿದ್ದ ದಿನ, ಅದನ್ನು ಆಚರಿಸ್ತೀವಿ ನಾವು ಅಂತಂದ್ರು. ಸೊ ಅದೊಂದು ವಿಶೇಷ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ನಿಮ್ಗೆ ಕೇಳಿದ್ದು, ಯಾವ ಪಂಚಮಿ ಸರ್ ಅದು? ಲಲಿತಾ ಪಂಚಮಿ. ವೆರಿ ನೈಸ್. ಇಂಥ ಸಮರ್ಥರು ನನ್ನ ಜೀವನದಲ್ಲಿ ಅತ್ಯಂತ ಖಾಸಗಿಯಾದ ಕೆಲವೊಂದು ವಿಚಾರ ಅಂದರೆ, ತೋಚಿ ಏಕ್ ಸಮರ್ಥ ಅಂತ ಒಂದು ಮೂವಿ ಯೂಟ್ಯೂಬಲ್ಲಿ ಬಂದಿತ್ತು, 15 ವರ್ಷದ ಹಿಂದೆ ಇತ್ತು, ಈಗಲೂ ಇದೆ. ನನ್ನ ಗುರುಗಳು ಒಂದು ದಿನ ಅದನ್ನು ನೋಡು ಅಂತ ಅಂದರು. ನಾನು ನೋಡಿದೆ. ಈ ತಿಂಗಳು ಇನ್ನೂ 2 ಸಲ ನೋಡು ಅಂದರು. ಇನ್ನು 1 ತಿಂಗಳಾಗೋದ್ರಲ್ಲಿ ಒಟ್ಟು ನೀನು 3 ಸಲ ಈ ಪಿಕ್ಚರ್ ನೋಡಬೇಕು ಅಂದರು. ಕೊನೆಗೆ ನನಗೆ ನೋಡೋಕ್ಕಾಗಲಿಲ್ಲ. ತಿಂಗಳ ಮುಗಿತಾ ಇತ್ತು. ನಾನು ಊರಿಗೆ ಹೋದವ ನನ್ನ ಗುರುಗಳ ಹತ್ರ, ಗುರುಗಳೇ ನೀವು 3 ಸಲ ನೋಡಿ ಅಂದ್ರಿ, ಒಂದೇ ಸಲ ಆ ದಿನ ನೋಡಿದ್ದೆ, ಇನ್ನೂ 2 ಬಾಕಿ ಇದೆ ನಂಬರ್ ಕೌಂಟ್, ಬಾ ನೋಡೋಣ ಅಂದರು. ನನ್ನೊಂದು ಕೌಂಟು, ನಿನ್ನೊಂದು ಕೌಂಟು, ನಿನ್ನ ಕೌಂಟನ್ನು ನಾನೇ ಹಾಕ್ಕೊಂಡು ನೋಡ್ತೀನಿ ಅಂತ ಗುರುಗಳು ಖಾಸಗಿಯಾಗಿ ನಾವಿಬ್ಬರೇ ಒಂದು ಅತ್ರಿ ಗುಡಿ ಇದೆ ಮೇಲ್ಗಡೆ ಗುಡ್ಡದ ಮೇಲೆ, ಅಲ್ಲಿ ಆರಾಮಾಗಿ ನೋಡಿದ್ವಿ. ಮುಗಿದ ಮೇಲೆ ಹೇಳಿದ್ರು, ಮಹೇಶ, ಸಮರ್ಥರು ಸೂಕ್ಷ್ಮ ರೂಪದಲ್ಲಿ ಈ ರೂಮಿನಲ್ಲಿ ಇದ್ದರು ಅಂತ. ಮುಗಿದ ಮೇಲೆ ನನಗೇನೂ ಗೊತ್ತಾಗಲಿಲ್ಲ, ಇದ್ದರು ಅಂತ. 2 ಜನ ಶಿಷ್ಯರು ಸಮರ್ಥರ ಜೊತೆ ಒಡನಾಡಿದವರು ಈಗಲೂ ಕೂಡ ನನ್ನ ಗುರುಗಳ ಶಿಷ್ಯರಾಗಿ ಬಂದವರು. ಒಬ್ಬರು ತುಂಬ ಫೇಮಸ್ ಶಿಷ್ಯರು ಸಮರ್ಥರದು, ಹೆಸರು ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಅವರು ಸಮರ್ಥರಿಗೆ ಇಷ್ಟವಾಗದ ಒಂದು ಕೆಲಸ ಮಾಡಿಬಿಡ್ತಾರೆ. ಆಗ ಹೋಗು ಬದುಕೊಂಡು ಬಾ ಅಂತ, ಸಮರ್ಥರೇ ಅವರೇ ಕೊಟ್ಟು ಶರೀರ, ಹೋಗು ಬದುಕೊಂಬ ಬಾ ಅಂತ ಕಳಿಸ್ತಾರೆ. ಅವರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಅವರ ಮಗನ ಹೆಸರನ್ನು ಸಮರ್ಥ ಅಂತ ಅವರಿಟ್ಟಿದ್ರು. ಅವರಿಗೆ ಗೊತ್ತಿಲ್ಲದೆ ಇರೋ ಥರ ಅವ್ರು ಹೇಳಿದ, ನನ್ನ ಗುರುಗಳು ಹೇಳಿದ್ದಾರೆ, ನಿನ್ನ ಸಂಪೂರ್ಣವನ್ನು ನಿನಗೆ ನೆನಪು ಮಾಡ್ತೀನಿ, ಹಿಂದೆ ನೀನು ಸಮರ್ಥರ ಹತ್ರ ಹೇಗಿದ್ದೆ ಅನ್ನೋದನ್ನು ನೆನಪು ಮಾಡ್ತೀನಿ ನಿನಗೆ ಅಂತ ಹೇಳಿದ ಮಾತಿದೆ. ಇವರು ಒಬ್ಬರು. ಇನ್ನೊಬ್ಬರು, ಅವರು ಒಂದು ಸಣ್ಣ ಕಳ್ಳತನ ಮಾಡಿಬಿಡ್ತಾರೆ ಸಮರ್ಥರ ಹತ್ರ. ಒಬ್ಬ ಆತ್ಮಜ್ಞಾನಿಯ ಎದುರು ಒಂದು ಚಿಕ್ಕ ಕಳ್ಳತನ ಕೂಡ ಸಾವಿರಾರು ಜನ್ಮಗಳನ್ನು ಕೊಡುತ್ತೆ. ಗುರುಗಳು ಹೇಳಿರೋ ಮಾತು, ಚಿಕ್ಕ ಕಳ್ಳತನ. ಆ ವ್ಯಕ್ತಿ ಪ್ರತಿ ಜನ್ಮದಲ್ಲೂ ಸ್ವಲ್ಪ ಪೆದ್ದನಾಗಿ ಹುಟ್ಟುತ್ತಾ ಹೋಗ್ತಾನೆ. ಅಂದರೆ ಸಮರ್ಥರು ಬೇಜಾರಾಗಿದ್ದಕ್ಕೆ ಪೆದ್ದನಾಗಿ ಹುಟ್ಟುತ್ತಾ ಹೋಗ್ತಾನೆ. ಆದರೆ ಅವರ ಸಾಂಗತ್ಯ ಇದ್ದಿದ್ದಕ್ಕೆ, ಅವರನ್ನು ನೋಡಿದ್ದಕ್ಕೆ ಪ್ರತಿ ಸಲನೂ ಒಬ್ಬ ಆತ್ಮಜ್ಞಾನಿಯ ಹತ್ರನೇ ಹುಟ್ಟುತ್ತಾ ಇರ್ತಾನೆ. ಹೀಗೆ ಆಗಿ 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 3 ಲಕ್ಷ ವರ್ಷಗಳ ನಂತರ ಅವ್ರು ಬರ್ತಾರಲ್ಲ, ನಾನು ಹೇಳಿದ್ದೀನಲ್ಲ ಆಗ ಅವ್ರು ಹೇಳಿದ ಮಾತಿದೆ ಅಂತ. ಆಗ ಆ ಅವತಾರದ ಕ್ಲೋಸೆಸ್ಟ್ ಫ್ರೆಂಡ್, ಅಲ್ಲಿದೆ ತುಂಬ ಪವರ್ಫುಲ್ ಅವತಾರ ಆಗ ಬರೋದು, ಸಮರ್ಥರು ಬರೋದು. ಇವನನ್ನು ಹೊಡಿಲೇನಾ ಅಂತ ಕೇಳಿದ್ರೆ ಹೊಡೀರಿ ಅಂದ್ರೆ ಹೊಡೆಯವರು, ಅಷ್ಟು ಕ್ಲೋಸ್. ಆದರೆ ನೋಡಿ, ಗುರುವಿನ ಜಾಗದಲ್ಲಿ ತಪ್ಪು ಮಾಡಿದರೆ ಆಗುವ ಶಿಕ್ಷೆನೂ ಇದೆ, ಆದರೆ ಅವರ ಕಾರುಣ್ಯ ಕೂಡ ಇದೆ. ಈ ಇಬ್ಬರು ಫ್ರೆಂಡ್ಸ್ ಇದ್ರಲ್ಲ,
ಒಂದು ದಿನ ಅದು ನನ್ನ ಗುರುವಿನ ಮೂಲ ಆಶ್ರಮ ಇರೋದು ಒಂದು ಕಾಡಿನಲ್ಲಿ. ಹ್ಮ್ ಇವತ್ತು ಸಮರ್ಥರು ಬಂದಿದ್ದಾರೆ, ಸೂಕ್ಷ್ಮ ರೂಪದಲ್ಲಿ ಈ ಗಣೇಶನಲ್ಲಿ ಬಂದಿದ್ದಾರೆ. ಅರ್ಜೆಂಟಾಗಿ ಅವರ ಜೊತೆ ಒಡನಾಡಿದವರು ಒಬ್ಬರು ಬೇಕು, ಹ್ಮ್ ಅಭಿಷೇಕ ಮಾಡಬೇಕು ಅಂತ ಒಂದು ಕಲಶ ನೀರನ್ನು ಗುರುಗಳು ಕೊಟ್ಟರು. ಹ್ಮ್ ಈ ಇಬ್ರು ಇರಲಿಲ್ಲ, ಹ್ಮ್ ಈ ಇಬ್ರು ಆ ಸಮಯದಲ್ಲಿ ಅಲ್ಲಿಲ್ಲ. ಹ್ಮ್ ಅವನ ಕರಿ ಅಂದ್ರು. ಆಗ ನನಗೆ ಗೊತ್ತಾಯ್ತು, ನಾನು ಅವ್ರಿಗೆ ಪ್ರಶ್ನೆ ಕೇಳಿದ್ನಲ್ಲ, ಯಾವ ಸಮರ್ಥರ ಹತ್ರ ನಾನು ಇದ್ದಿದ್ದು ಅಂತ. ಅದಕ್ಕೆ ಉತ್ತರ ಆಗ ಬಂತು. ಈ ಸಮರ್ಥರ ಹತ್ರನೇ ಇದ್ದಿದ್ದು. ಸೊ ಹೋಗಿ ಅಭಿಷೇಕ ಮಾಡಿದೆ, ಏನೂ ಗೊತ್ತಾಗ್ಲಿಲ್ಲ. ಇನ್ನೊಂದು ದೊಡ್ಡ ಕೊಡ ನೀರನ್ನು ತೆಗೆದಿಟ್ಕೋ, ಇನ್ನೊಬ್ಬರ ಮೈಯಲ್ಲಿ ಬರ್ತಾರೆ, ಆಗ ಅಭಿಷೇಕ ಮಾಡು ಅಂತ ಹೇಳಿದರು. ಈ ಎರಡು ಮಿತ್ರರಲ್ಲಿ ಆಗ ಒಬ್ಬ ಅಲ್ಲಿ ಆ ಸಮಯದಲ್ಲಿ ಗುರುಗಳು ಎದುರಿಗೆ ಬಂದ, ಅವರಲ್ಲಿ ಸಮರ್ಥರು ಆವಾಹನೆ ಆಗಿದ್ರು. ಹಾಗಂತ ಏನೋ ಮೈ ಮೇಲೆ ಬಂದವರಾಗಲ್ಲ, ಏನೋ ಅವನಿಗೆ ಏನೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅದೇ ಅವನಿಗೆ ಏನೂ ಗೊತ್ತಿಲ್ಲ. ವಿಶೇಷನೇ ಅದು, ವಿಶೇಷನೇ ಅದು. ಒಂದು ಕೊಡ ನೀರನ್ನು ಸಮರ್ಥರ ಹೆಸರು ಹೇಳಿ ಹಾಕಿದ್ದು ಇದೆ. ಇನ್ನೊಂದು ಸಲ ಗುರುಗಳು ಒಂದು ಸಿಂಹಾಸನದ ಮೇಲೆ ಕೂತಿದ್ರು, ಕೈಯಲ್ಲಿ ಒಂದು ದಂಡ ಇತ್ತು. ನೋಡು, ನಾನು ಸಮರ್ಥನಾಗಿದ್ದಾಗ ಹೀಗಿದ್ದೆ ಅಂತ ಒಂದು ಭಾವದಲ್ಲಿ ಗುರುಗಳು ಕೂತಿದ್ದಿದೆ. ಅತ್ಯದ್ಭುತವಾದ ಅವರ ಮುಖಚರ್ಯೆ. ಇಷ್ಟೇ, ಒಂದು ಎಲ್ಲೋ ಬೇರೆ ಕಡೆ ದೃಷ್ಟಿ ಇದ್ದಾಗೆ ಇದ್ದು ಅವರು ಆ ರೂಪ. ಹಾಗಂತ ನಾನು ಗುರುಗಳೇ ನಾನು ನೋಡ್ತಾ ಇರೋದು, ಮುಖ ಭಾವ ಮಾತ್ರ ಅತ್ಯಂತ ಭಿನ್ನ. ಹೀಗೆ ಆಗಿದ್ದಿದೆ ನೋಡಿ. ಇಷ್ಟೆಲ್ಲ ನಾವು ಹೇಳ್ತೀವಿ, ಈಗಿನ ಕಾಲದವರಿಗೆ ಇದೆಲ್ಲ ಕಥೆ ಥರನೂ ಅನ್ನಿಸ್ಬೋದು. ಅಲ್ಲ, ಚಂದಮಾಮನ ಕಥೆಗಳಾದರೂ ಇರ್ಬೋದು, ಆದರೆ ಏನೂ ತೊಂದರೆ ಇಲ್ಲ, ಏನೂ ತೊಂದರೆ ಇಲ್ಲ. ನಾನು ನಿಮಗೆ 1 ತಿಂಗಳ ಬೇಕು ಅಂತ ಹೇಳಿದ್ನಲ್ಲ, ಕಾರಣ ಇಲ್ಲಿ ಬರೋದಕ್ಕಿಂತ ಮೊದಲು ಅವರ ಚರಿತ್ರೆಯಲ್ಲಿ ಮುಳುಗಿ ಏಳುವುದೇ ನನಗಾಗೋ ಲಾಭ. ನಾನು ಇಲ್ಲಿಂದ ತೆಗೆದುಕೊಂಡು ಹೋಗೋದು ಆ ಸಮಾಧಾನವನ್ನು. ನನ್ನ ಗುರುಗಳು ಯಾವಾಗ ಹೇಳ್ತಿದ್ರು, ಯಾರ ನಂಬಲಿ ಬಿಡಲಿ, ನಮ್ಮ ನಂಬಿಕೆ ಎಷ್ಟು ಬಲವಾಗಿರಬೇಕು ಅಂದರೆ, ಅವರು ಕೊಳಗಿ ಬೀಸ್ನ ಅವಧೂತರ ಉದಾಹರಣೆ ಕೊಡ್ತಿದ್ರು. ಅವರು ಶ್ರೀಧರರ ಶಿಷ್ಯರು, ಕೊಳಗಿ ಬೀಸ್ನ ಅವಧೂತರು, ಸಹಜಾನಂದ ಅವಧೂತರು ಅಂತಲೂ ಅವ್ರಿಗೆ ಹೇಳ್ತಾರೆ. 1 ವಾರ ಅವರು ತೀವ್ರ ವೈರಾಗ್ಯ ಬಂದು ಹೊರಟವರು. 1 ವಾರ ಅವರಿಗೆ ಊಟಕ್ಕೇನೂ ಇರಲ್ಲ, ಊಟಕ್ಕೆ. ಜನ ಕಲ್ಲು ಹೊಡೆಯವರು, ಹಳ್ಳಿ ಹತ್ರ ಬಂದರೆ ಕಲ್ಲು ಹೊಡೆಯವರು, ಅದಕ್ಕೆ ಕಾಡಿನಲ್ಲೇ ಉಳಿದ್ರು. ಮಳೆ ಬೇರೆ ಬರ್ತಾ ಇತ್ತು. ಎಲ್ಲೋ ಒಂದು ಕ್ಷಣ ಆ ಕಾಡಿನಲ್ಲಿ ಅಲೆಯುವಾಗ, ಹೇ ಭಗವಂತ, ಇಂಥ ಕಾಡಿನಲ್ಲಿ ಒಳ್ಳೆ ಬಿಸಿ ಬಿಸಿ ಅನ್ನ, ಆಲೂಗಡ್ಡೆ ಸಾಂಬಾರು ಬಿಸಿ ಇದ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಒಂದು ಕ್ಷಣ ವಿಚಾರ ಮಾಡ್ತಾರೆ. ಏನು 10 ಹೆಜ್ಜೆ ಹೋಗಿದ್ದಾರೆ, ಒಂದು ಮರದ ಕೆಳಗಡೆ ಬಿಸಿ ಬಿಸಿ ಅನ್ನ, ಆಲೂಗಡ್ಡೆ ಸಾಂಬಾರು, ಒಂದು ಬಾಳೆಯಲ್ಲಿ ರೆಡಿ ಇತ್ತು. ನಂಬಿಕೆ ಇರಬೇಕು. ನಂಬಿಕೆಯಲ್ಲಿ ಕೊರತೆ ಇರಬಹುದೇ ಹೊರತು ಯಾವ ಕಾಲಕ್ಕೂ ಭಗವಂತ ಕೊಡೋಕೇನು ನಮ್ಮ ಕಡೆ ಹೇಳಿದ್ರೆ ಬಿಡಿಯ ಮಾಡ್ಕೊಳ್ಳೋದಿಲ್ಲ, ದಾಕ್ಷಿಣ್ಯ ಮಾಡ್ಕೊಳ್ಳೋದಿಲ್ಲ. ಕೊರತೆ ಇರೋದು ನಂಬಿಕೆಯಲ್ಲಿ. ನನ್ನ ಗುರುಗಳು ಹೇಳ್ತಿದ್ರು, ಸಿರ್ಸಿ ಮಾರಿಕಾಂಬೆ, ನಮ್ಮ ಊರು ಸಿರ್ಸಿ ಮಾರಿಕಾಂಬೆ ಎದುರುಗಡೆ ಕುಳಿತು ಒಬ್ಬ ಭಿಕ್ಷುಕ, ಅವನಿಗೆ ಎದುರುಗಡೆ ಬರೋ ಭಕ್ತನ ಕಿಸೆ ಮೇಲೆ ಕಣ್ಣಂತೆ, ಅಂದರೆ ಅದರಲ್ಲಿರೋ 10 ರೂಪಾಯಿ ನನ್ನನ್ನು ರಕ್ಷಣೆ ಮಾಡುತ್ತೆ. ಅದೇ ನಂಬಿಕೆ ಏನಾದರೂ ಒಳಗಿರೋ ಮಾರಿಯಮ್ಮ ನನ್ನನ್ನು ರಕ್ಷಣೆ ಮಾಡುತ್ತೆ ಅಂತ ಬಲವಾಗಿದ್ದರೆ ಜೀವನವೇ ಬದಲಾಗುತ್ತೆ. ಹಾಗಾದರೆ ನಾನು ಹೊರಗೆ ಕೂತು ಉಪವಾಸ ಬಿದ್ದರೂ ಕೊಡ್ತಾಳೇನೋ ಅಂತ ಯಾರೋ ಕೇಳಬಹುದು, ಕೊಟ್ಟೇ ಕೊಡ್ತಾಳೆ. ನಂಬಿಕೆಯ ಕೊರತೆ ಹೊರತು ಅದೇ ಶಾಪ. ಆ್ಯಕ್ಚುಲಿ ನಂಬಿಕೆ ಕೊಡೋರಿಗೆ ಏನೇನೇನೇನು ತೊಂದರೆ ಇಲ್ಲ. ಸೊ ಇಂತಹ ಸ್ವಾಮಿ ಸಮರ್ಥರು ಇಂಥವರ ಲೀಲೆಯನ್ನೆಲ್ಲ ಇದು ಮಾಡುವಾಗ ಅದರ ಜೊತೆ ಮುಳುಗಿ ಹೇಳೋದು ಒಂದೇ ನಮಗಿರೋ ಭಾಗ್ಯ. ಅದೇ ಇರೋ ಭಾಗ್ಯ. ಅಂದರೆ ನಾವು ಭಜನೆ ಮಾಡುವಾಗ ನೋಡಿ, ಅವರಿಗೆ ಯಾವುದೇ ಹೆಸರು ಇರಲಿಲ್ಲ. ಮೊದಲು ಚಂಚಲ ಭಾರತಿ ಹಲವಾರು ಹೆಸರುಗಳನ್ನ ಆಗ ಹೇಳಿದ್ನಲ್ಲ, ಯಾರೋ ಸಮರ್ಥ ಅಂದರು. ಈಗ ಮಹಾರಾಜ್ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ, ಸ್ವಾಮಿ ಸಮರ್ಥ, ಸದ್ಗುರು ಸ್ವಾಮಿ ಸಮರ್ಥ ಜೈ ಜೈ, ಸ್ವಾಮಿ ಸಮರ್ಥ. ಒಂದು ಸಮಾಧಾನದಲ್ಲಿ ಇಷ್ಟಂದ್ರೆ ಸಾಕು. ಏನೋ ಇನ್ನೂ ಸ್ವಲ್ಪ ಖುಷಿ ಆಯಿತು. ಶ್ರೀ ಸ್ವಾಮಿ ಸಮರ್ಥ, ಸದ್ಗುರು ಸ್ವಾಮಿ ಸಮರ್ಥ. ಸ್ವಲ್ಪ ಶಿಷ್ಯನ ಧ್ವನಿ ಏರ್ತು. ಶ್ರೀ ಸ್ವಾಮಿ ಸಮರ್ಥ, ಸದ್ಗುರು ಸ್ವಾಮಿ ಸಮರ್ಥ. ಇನ್ನೂ ಖುಷಿ ಆಯಿತು. ಶ್ರೀ ಸ್ವಾಮಿ ಸಮರ್ಥ, ಸದ್ಗುರು ಸ್ವಾಮಿ ಸಮರ್ಥ.
ಮೇಲೆ ಹೋಗಿ ಹೇಳ್ತಾರೆ, ಬೋಲ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ. ಮೇಲೆ ಹೋಗಿ ದತ್ತನ ಲೋಕದಲ್ಲಿ ಹಿಂಗೆ ಹಾರ್ಕೊಂಡು ಪ್ಯಾರಾಗ್ಲೈಡ್ ಮಾಡ್ದಂಗೆ. ಅಷ್ಟು ಇಷ್ಟು ಮಾಡಲಿಕ್ಕೆ ನಮ್ಮ ಯಾವ ಖರ್ಚಿಲ್ಲ, ಯಾವ ಏನೂ ಇಲ್ಲ. ಇಂತಹ ಸ್ವಾಮಿ ಸಮರ್ಥರನ್ನ ಗುರುಗಳು ಬೆಂಗಳೂರಿನಲ್ಲಿ ಒಂದು ಕಡೆ ಪ್ರತಿಷ್ಠೆ ಮಾಡ್ತಾರೆ. ನನ್ನ ಗುರುಗಳು ಪ್ರತಿಷ್ಠೆ ಮಾಡುವಾಗ ಆ 2 ಜನ ಶಿಷ್ಯರು ಏನು ಸ್ವಾಮಿ ಸಮರ್ಥರ ಜೊತೆ ಆಗ ಒಡನಾಡಿದ್ರಲ್ಲ ಹತ್ತಿರದಿಂದ, ಅವರನ್ನು ಪಕ್ಕದಲ್ಲಿ ಇಟ್ಕೊಂಡು ಸ್ವಾಮಿ ಸಮರ್ಥರ ಆವಾಹನೆ ಮಾಡ್ತಾರೆ. ಗುರುಗಳು ಅಳ್ತಾರೆ, ಶಿಷ್ಯರು ಅಳ್ತಾರೆ. ಅತ್ಯದ್ಭುತವಾದ ಪ್ರಾಣ ಪ್ರತಿಷ್ಠೆ ಹೇಳ್ತಾರೆ ಗುರುಗಳು. ಈ ಜಾಗದಲ್ಲಿ ಅತ್ಯಂತ ಜಾಗೃತವಾಗಿದ್ದಾರೆ ಸ್ವಾಮಿ ಸಮರ್ಥರು. ಯಾರು ಏನು ಕೇಳಿದ್ರು ಕೊಡ್ತಾರೆ. ನೀವು ಯಾವ ದಿನ ಬಗ್ಗಿ 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 ಪೂರ್ತಿ ಬಗ್ತಿರೋ ಛಾಯಾ ರೂಪದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಕಾಣಿಸ್ಕೋತಾರೆ. ಮತ್ತು ಯಾರೋ ಕಾಣಿಸ್ಕೊಂಡ್ರು ಅಂತ ಹೆದರ್ಕೋಬೇಡ್ರೋ ಅಂತ ಕೂಡ ಹೇಳಿದ್ದಾರೆ. ಇನ್ನೂ ಅಷ್ಟು ಬಗ್ಗಿಲ್ಲ, ಜೀವನದಲ್ಲಿ ಬಗ್ಗದಾಗ ಅವನ ಕರುಣೆ ಬಂದಾಗ ಮಾಡ್ತಾರೆ. ಹಾಗಂತ ನಾನು ಆ ದೇವಸ್ಥಾನದ ಅಡ್ರೆಸ್ಸನ್ನು ಈಗ ಹೇಳ್ತಾ ಇಲ್ಲ. ಯಾಕೆ ಅಂದರೆ ಜನ ನೋಡಿದವ್ರು ಒಂದು ಸೆಲ್ಫಿ ಸೆಂಟರ್ ಆಗ್ಬಿಟ್ಟು ಸಡನ್ ಇನ್ಫ್ಲಕ್ಸ್ ಈಸ್ ನಾಟ್ ಗುಡ್ ಆಲ್ವೇಸ್. ನೀವು ಬಂದರೆ ಏನೋ ಸಮಾಧಾನ ಆಯಿತು, ಇನ್ನೊಬ್ಬರಿಗೆ ಹೇಳಿದ್ರಿ ಏನೋ ಸಮಾಧಾನ ಆಯಿತು. ಈ ಒಂದು ಹಂತವಾದ ಇದೇ ಒಂದು ಜಾಗಕ್ಕೆ ಶೋಭೆ. ಎಸ್ ಸರ್, ಕೆಲವು ಜಾಗಗಳು, ಕ್ಷೇತ್ರಗಳು ನಾವು ಅದನ್ನೇನು ಪಬ್ಲಿಸಿಟಿ ಅಂತಲ್ಲ, ಅದರದ್ದೇ ಆದಂಥ ಸಮಯ ಅದಕ್ಕೂ ಇರುತ್ತೆ. ಎಲ್ಲವೂ ಒಂದು ಬರಬೇಕು ಅನ್ನೋದು ಅಲ್ವಾ, ಅದು ಬಂದಾಗ ಅದನ್ನು ತಿಳಿಸ್ಕೊಡಿ ಖಂಡಿತವಾಗ್ಲೂ. ಬಟ್ ಇದ್ರ ಮಧ್ಯೆ ಏನಾದ್ರು ನಾವೆಲ್ಲ ಬರ್ಬೋದು, ಪರ್ಸ್ನಲಿ ಬರ್ಬೋದು ಅನ್ನೋ ಅವಕಾಶ ಇತ್ತು ಅಂತಂದರೆ ಹೇಳಿ, ತಿಳಿಸಿ. ಯಾರು ಯಾವಾಗಲೂ ಬೇಕಾದರೂ ಬರ್ಬೋದು. ಪ್ರತಿ ವಾರ 1,000 ಜನ ಸಮರ್ಥರ ಸನ್ನಿಧಿಯಲ್ಲಿ ಊಟ ಮಾಡ್ತಾರೆ. ವೆರಿ ಗುಡ್. ಎಲ್ಲದೂ ಇದೆ, ದತ್ತನ ಎಲ್ಲ ಅವತಾರಗಳಿದಾವೆ. ಬೆಂಗಳೂರಲ್ಲೆಲ್ಲೂ ನಾನು ಸಮರ್ಥರದ್ದು ಕಂಡಿಲ್ಲ ಅಷ್ಟಾಗಿ, ಹಾಗಾಗಿ ಅದೊಂದು ಥರದಲ್ಲಿ ಖಂಡಿತ ಬನ್ನಿ. ಆದರೆ ಆ ಜಾಗ ಅಂದರೆ ಗುರುಗಳು ಹೇಳ್ತಾರೆ, ಇನ್ನು 12ರಿಂದ 13 ವರ್ಷಕ್ಕೆ ಮಂತ್ರಾಲಯದಷ್ಟು ದೊಡ್ಡ ಆಗತ್ತೆ ಅಂತ ಅವ್ರು ಹೇಳಿಬಿಟ್ಟಿದ್ದಾರೆ. ಅದರ ಪಾಡಿಗೆ ಅದು ಹಾಗೇ ಆಗತ್ತೆ. ನಾವು ಒಂದೇ ಸಲ ಅಂದರೆ ಆ ಚಂದ ಅನುಭವಿಸ್ತಾನೆ ಹೋಗ್ಬೇಕು ಯಾವಾಗಲೂ. ಆ ಕಾರಣಕ್ಕೆ ನಾನು ಇದನ್ನು ಹೇಳಿ, ಖಂಡಿತ ಕಾರ್ಯಕ್ರಮ ಮುಗಿದ ಮೇಲೆ ಖಂಡಿತ ನಿಮಗೆ ಅಡ್ರೆಸ್ ಹೇಳ್ತೀನಿ. ಆಮೇಲೆ ನನ್ನದು ಈಗೊಂದು ಬೇಡಿಕೆ ಅಂದರೆ, ನಿಮ್ಮ ಗುರುಗಳ ಬಗ್ಗೆ ಅದಕ್ಕೂ ಟೈಮ್ ಬಂದಾಗ ಮುಂದಿನ ಕಂತು ಯಾವಾಗಾರು ಆಗ್ಬೋದು. ಅದು ಇವತ್ತಿಂದ ಇನ್ನೊಂದು ವರ್ಷಕ್ಕಾಗ್ಬೋದು, 2 ವರ್ಷಕ್ಕಾಗ್ಬೋದು, 3 ವರ್ಷಕ್ಕಾಗ್ಬೋದು, ನನಗೆ ಗೊತ್ತಿಲ್ಲ. ನಿಮಗೆ ಯಾವಾಗ ಅವರಿಂದ ಒಂದು ಆದೇಶ ಬರುತ್ತೆ ಆವತ್ತಿನ ದಿವಸ ನೀವು ಆನಂದ್ ಐ ಆಮ್ ರೆಡಿ, ಯಾಕಂದ್ರೆ ನಾನು ಗೊತ್ತಿಲ್ವಲ್ಲ ಸರ್ ಅನ್ನೋ ಥರ, ಅದಕ್ಕೆ ನೀವೇ ನನಗೆ ಹೇಳಬೇಕು ಆನಂದ್ ಈಗ ಹೇಳ್ಬೋದು ಅಂತ. ಯಾಕಂದರೆ ನಿಮಗೆ ಇಷ್ಟು ಒಂದು ಮಾರ್ಗದಲ್ಲಿ ಕರ್ಕೊಂಬಂದಂಥ ಗುರು ಅವರು ಇಷ್ಟೆಲ್ಲ ಇದು ಮಾಡಿರೋದ್ರಿಂದ ಅವ್ರು ಯಾರು ಅಂತ ತಿಳ್ಕೊಳ್ಳೋದ್ರೂ ಒಂದು ಅದನ್ನು ಆ ಪ್ರಸಾದ ಹಂಚೋದ್ರಲ್ಲೂ ನನಗೊಂದು ಖುಷಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಅಂದರೆ ಶ್ರೀಪಾದ ಶ್ರೀವಲ್ಲಭರು, ನರಸಿಂಹ ಸರಸ್ವತಿಗಳು, ಸ್ವಾಮಿ ಸಮರ್ಥರು, ಈ 3 ಸೇರಿ ಒಂದು ಅವತಾರ ಅಂತ ನನ್ನ ಗುರುಗಳು ಹೇಳ್ತಿದ್ರು. ಈ 3 ಸೇರಿ ಒಂದು ಮಹಾನ್ ಅವತಾರ, ಒಂದಕ್ಕೊಂದು ಲಿಂಕ್ ಇದೆ. ಹೌದು. ನನ್ನ ಗುರುದೇವ ಅವರ ಮುಂದಿನ ಅವತಾರ 2182 ಆಗೋದು. ಆಗಲೇ ಅವರು ಹೇಗೆ ಕಾಣ್ತಾರೆ, ಹೇಗಿರ್ತಾರೆ, ಅದರದ್ದು ವಿಗ್ರಹ ಮಾಡಿ ಈಗಿಂದನೇ ನಾವು ಅಭಿಷೇಕ ಮಾಡ್ತಾ ಇದ್ದೀವಿ ಅವ್ರಿಗೆ. ಹೌದಾ? ಹೇಗೆ ಕಾಣ್ತಾರೆ, ಎಲ್ಲಿ ಮಚ್ಚೆ ಇರುತ್ತೆ, ಯಾವ ಡ್ರೆಸ್ ಹಾಕಿರ್ತಾರೆ, ಅವರ ಮಾಲೆ ಎಷ್ಟು ಉದ್ದ ಇರುತ್ತೆ, ತಲೆ ಮೇಲೆ ಏನಿರುತ್ತೆ, ಕೆಳಗಡೆ ಏನಿರುತ್ತೆ, ಈಗಲೇ ನಾವು ಅಭಿಷೇಕ ನಿತ್ಯ ಮಾಡ್ತಾ ಇದ್ದೀವಿ. ಸೂಪರ್. 500 ವರ್ಷದ ನಂತರ ಇನ್ನೊಂದು ಸಲ ಅವತಾರ ಮಾಡ್ತಾರೆ. ಈ 3 ಅವತಾರಗಳು ಸೇರಿ ದತ್ತನ ಇನ್ನೊಂದು ಮಹಾನ್ ಅವತಾರದ ಟ್ರೈಲಜಿ. ಅವರ ಬಗ್ಗೆ ಅವರು ಆದೇಶ ಕೊಟ್ಟಾಗ ಖಂಡಿತ ಮಾತಾಡೋಣ. ಅದೇ ನನಗೆ ಇವತ್ತು ನಿಮ್ಮನ್ನು ವೆಲ್ಕಮ್ ಮಾಡ್ತಾ ನಿಮ್ಮ ಕಾರ್ ಮುಂದ್ಗಡೆನೇ ಅದೊಂದು ಫೋಟೋ ಇತ್ತು, ಅಲ್ಲೊಂದು ಸಣ್ಣ ದರ್ಶನ ಮಾಡಿದೆ. ಆಗಲೇ ನಾನು ಭಾವಿಸ್ದೆ ನಿಮ್ಮ ಗುರುಗಳು ಇರಬೇಕು ಅಂತ. ಯಾಕಂದರೆ ನಮ್ಮ ಮಾರ್ಗದರ್ಶನ, ನಮ್ಮ ಗುರುಗಳು ಏನಿರ್ತಾರೋ ಅದನ್ನು ನಾವು ಹಾಕ್ಕೊಂಡಿರ್ತೀವಿ ಕಾರಲ್ಲಿ. ನೀವು ನನ್ನ ಕಾರಲ್ಲಿ ಅಬ್ಸರ್ವ್ ಮಾಡಿರೋ ಎಲ್ಲೋ ಗೊತ್ತಿಲ್ಲ, ಸ್ವಾಮಿ ಸಮರ್ಥರದೇ ಮುಂದೆ ಇರೋದು ನನ್ನ ಕಾರ್ ಫೋಟೋ. ಈಗ ಹೋಗುವಾಗ ನೋಡಿ ಹೋಗ್ತೀನಿ. ನೋಡಿ. ಇಲ್ಲ ಸರ್, ಈ ಮಾರ್ಗದಲ್ಲಿ ಗುರುವಾಕ್ಯ ಪರಿಪಾಲನೆ ಅನ್ನೋದು ನೆಕ್ಸ್ಟ್ ಲೆವೆಲ್ ಸರ್. ಅದನ್ನು ನಾವು ಪ್ರಶ್ನೆನೇ ಮಾಡೋಕ್ಕೆ ಬರಲ್ಲ, ಅದಕ್ಕೆ ಲಾಜಿಕ್ ಇರಲ್ಲ. ಅದನ್ನು ಒಪ್ಕೊಂಡು ಸುಮ್ಮನೆ ನಂಬಿ ನೀನು ನಡೆದ್ರೆ ಅಷ್ಟೇ ನಿಂಗೆ ರಿಸಲ್ಟ್. ಬಿಟ್ಟರೆ ಏನು ಐತೆ ಪೈತೆ ಖ್ಯಾತೆ ಅಂದರೆ ಮುಗೀತು ಕಥೆ. ಗುರು ಸಾಂಗತ್ಯ ಸಿಗಲ್ಲ. ನಾನು ನೋಡಿರುವಂಥ ಭಾಳ ಹತ್ತಿರದಿಂದ ಸದ್ಯ ಮಾಡಬೇಕಷ್ಟೇ, ಬ್ಲೈಂಡಾಗಿ ಹೋಗಬೇಕು. ಏನು ಮಾಡೋಕ್ಕೆ ಒಂದೊಂದ್ಸಲ ಅಲ್ಪ ಬುದ್ಧಿಗಳು ನಾವು
ಹಾಕಿದ ಗೆರೆ ದಾಟ್ಬಿಡ್ತೀವಿ, ಅದು ನಮ್ಗೆ ಕ್ಷಮಿಸ್ತಾನೆ ಅಂತಂದ್ರೆ ಅವ್ನ ಕಾರುಣ್ಯ ಅಷ್ಟೇ. ಅದಕ್ಕೆ ಹೌದು, ನಿಜವಾಗ್ಲೂ ನಿಜವಾಗ್ಲೂ. ಅವರ ಕೆಲವು ಶಿಷ್ಯರನ್ನು ನೆನಪಿಸ್ಕೊಳ್ಳೋದಿದ್ರೆ ಒಬ್ಬರು ಸ್ವಾಮಿ ಸುತ ಅಂತ, ಹರಿಭಾವು ಅಂತ ಅವರ ಹೆಸರು. ಮುಂಬೈದಲ್ಲಿ ಒಳ್ಳೆ ಉದ್ಯೋಗದಲ್ಲಿದ್ದವರು. ಸಮರ್ಥನ ದರ್ಶನಕ್ಕೆ ಬರ್ತಾರೆ. ಬೆಳ್ಳಿ ತಗೊಂಡು ಬಾರೋ ಅಂದರು. ಬೆಳ್ಳಿಯ ಒಳ್ಳೆ ಪಾದುಕೆಯನ್ನು ಮಾಡಿ ತೆಗೆದುಕೊಂಡು ಹೋಗಿ ಕೊಡ್ತಾನೆ ಹರಿಭಾವು. ಸಮರ್ಥರು ಬಹಳ ಖುಷಿಯಿಂದ ಅದನ್ನು ಹಾಕ್ಕೊಂಡು ಓಡಾಡ್ತಾರೆ. ಒಂದು ದಿನ 2 ದಿನ ಆ ಕಡೆ ಈ ಕಡೆ ಇದ್ದವರು ಆಸೆ, ತನಗೆ ಕೊಡ್ತಾರೇನೋ, ಚೆನ್ನಾಗಿದೆ ಬೆಳ್ಳಿ ಪಾದುಕೆ. 14 ದಿನ ಹಾಕ್ಕೊಂಡು ಓಡಾಡಿ 15ನೇ ದಿನ ಅವನೇ ಬಂದಾಗ ಅವನಿಗೆ ಅದನ್ನು ಕೊಟ್ಟು ಧ್ವಜ ಹಾರಿಸು ಮುಂಬೈದಲ್ಲಿ ಅಂತಾರೆ. ಅವನು ಅದನ್ನು ಪ್ರತಿಷ್ಠೆ ಮಾಡಿ ಮುಂಬೈದಲ್ಲಿ ಒಂದು ಕಡೆ ಪ್ರತಿಷ್ಠೆ ಮಾಡಿ ಅವನು ಮಂದಿರ ಸ್ಥಾಪನೆ ಮಾಡ್ತಾನೆ. ಮುಂದಿನ ಸಲ ಅವನು ಬಂದಾಗ ಸಾಕು, ನಿನ್ನ ಈ ಜೀವನ ಸಾಕು, ಕಾವಿ ಹಾಕು ಅಂತ ಹೇಳಿದರು. 24 ವರ್ಷದ ಯುವಕ ಹರಿಭಾವು, ಮದುವೆ ಆದವ, ಎಲ್ಲವನ್ನೂ ಬಿಟ್ಟು ಸಕಲವನ್ನೂ ದಾನ ಮಾಡಿ ಕೊನೆಗೆ ಸರ್ವವನ್ನು, ಹೆಂಡತಿ ಹೇಳ್ತಾಳೆ ಮಂಗಲಸೂತ್ರನಾರು ಇಡಲಿಲ್ಲ, ಅದನ್ನೂ ದಾನ ಮಾಡಿ ತಂಬೂರ ಹಿಡ್ಕೊಂಡು ಸಮರ್ಥರ ಗುಣಗಾನ ಮಾಡ್ಕೋತಾ ಭಜನೆ ಮಾಡ್ಕೋತಾ ಮುಂಬೈಯವರ ಮಠದಲ್ಲಿ ಮತ್ತೆ ಇಲ್ಲಿ ಬರ್ತಾ ಇರ್ತಾನೆ. ಇಲ್ಲಿ ಬಂದಾಗ ಸಮರ್ಥರು ಒಂದ್ಸಲ ಹೇಳ್ತಾರೆ ಅವನಿಗೆ, ನೀನು ನನ್ನ ಉತ್ತರಾಧಿಕಾರಿ ಆಗು, ನಾನು ಹೋಗೋ ಸಮಯ ಹತ್ರ ಬರ್ತಾ ಇದೆ, ನಾನು ಉತ್ತರಕ್ಕೆ ಹೋಗ್ತೇನೆ ಅಂತ ಹೇಳ್ತಾರೆ. ಅದನ್ನು ನೀವು ಹೇಗೆ ಬೇಕಾದರೂ ಅರ್ಥ ಮಾಡ್ಕೋಬೋದು. ಅವನಿಗೆ ಗೊತ್ತಾಗತ್ತೆ ಸಮರ್ಥರು ನಾನು ಇಲ್ಲಿದ್ದರೆ ಹೊರಡೋ ಸಮಯ ಬಂತು ಅಂತ. ಅವನು ಅಲ್ಲಿಂದ ತಿರ್ಗಾ ತನ್ನ ಸ್ಥಾನಕ್ಕೆ ಹೋಗ್ತಾನೆ. ನಿಧಾನವಾಗಿ ಅವನ ಆರೋಗ್ಯ ಕ್ಷೀಣ ಆಗ್ತಾ ಹೋಗುತ್ತೆ. ಇನ್ನೂ 25 ವರ್ಷ ಅವನಿಗೆ, ಆಗಲೂ ಬಹಳ ಸಮಯ ದಾಟದ ಮೇಲಿನ ಕಥೆ ಅಲ್ಲ ಇದು. ಅವರು ಕರ್ಕೊಂಬಾರೋ ಅವನ ಅಂತಾರೆ. ಅವನು ಬರಲ್ಲ. ಅವನ ತಲೆ ಪಿರಂಗಿ ಒಳಗೆ ಹಾಕಿ ಹೊಡಿತೀನಿ ಅಂತಾರೆ, ಬರಲ್ಲ. ಜನರನ್ನು ಕಟ್ಟಾಗಿ ಕರ್ಕೊಂಬಾರೋ ಅಂತ ಶ್ರೀಪಾದ ಭಟ್ರನ್ನ ಆ ಕಡೆ ಇದ್ದವ್ರನ್ನ ಈ ಕಡೆ ಇದ್ದವ್ರನ್ನೆಲ್ಲ ಕಳಿಸ್ತಾರೆ, ಬರಲ್ಲ. ಕೊನೆಗೆ ಅಲ್ಲಿ ಜೀವ ಬಿಡ್ತಾನೆ ಅವನು. ತಾನು ಬಂದರೆ ತನ್ನ ಗುರುಗಳು ತನ್ನ ಕರ್ಮವನ್ನು ತೆಗೆದುಕೊಂಡು ತಾವು ಹೋಗಿಬಿಡ್ತಾರೆ, ನನಗೆ ಯಾವ ಉತ್ತರಾಧಿಕಾರನೂ ಬೇಡ ಅಂತ ಹರಿಭಾವು ಸ್ವಾಮಿ ಸುತ ತನ್ನ ಮಗ ಅಂತ ಕರೀತಾರೆ. ಅವರು ಚಿಕ್ಕ ಹುಡುಗರತ್ತಂಗೆ ಅಳ್ತಾರೆ. ಅಂದರೆ ಅದು ಕೂಡ ಅವ್ರ ಲೀಲೆನೇ, ಅವ್ರಿಗೆ ಯಾವುದೇ ಇದಿದ್ದವರಲ್ಲ. ಆದರೆ ಹರಿಭಾವು ಸ್ವಾಮಿ ಸುತ ಬಹಳ ಅದ್ಭುತವಾದ ಅವ್ರ ಬಗ್ಗಿನ ವಿಚಾರಗಳಿದ್ದಾವೆ, ಸಂಬಂಧಗಳಿದ್ದಾವೆ. ಒಂದ್ಸಲ ಅದೇ ಹರಿಭಾವು ಅಂದರೆ ಅಲ್ಲಿ ಕೆಲವೊಂದು ಗುಂಪುಗಳಿರ್ತವೆ ಸಮರ್ಥರ ಆ ಕಡೆ ಈ ಕಡೆ ಇದ್ದ ಶಿಷ್ಯರಲ್ಲಿ. ಅವನು ಪಾದುಕೆ ಹಾಕ್ಕೊಂಡು ಭಜನೆ ಮಾಡ್ತಾ ಇರ್ತಾನೆ ಅಂತ ಅದೇ ಒಂದು ನೆಪ ಮಾಡಿಕೊಂಡು ಸಮರ್ಥರು ಎದುರೇ ಹರಿಭಾವುಗೆ ಹಿಗ್ಗ ಮೊಗ್ಗ ಹೊಡಿತಾರೆ ಸುತ್ತಲಿದ್ದವರೆಲ್ಲ. ಇವರು ಆರಾಮಾಗಿ ನಿಸ್ಸಂಗ ನಿರ್ಲಿಪ್ತಕಂ ಯಾವುದಕ್ಕೂ ಆರಾಮಾಗಿ ನೋಡ್ತಾ ಇರ್ತಾರೆ. ಹೊಡಿಯಂತನೂ ಹೇಳಲ್ಲ, ತಡೆಯೋದೂ ಇಲ್ಲ. ಇದು ಅವರ ಲೀಲೆ. ಒಬ್ಬಳು ಸುಂದರಾಬಾಯಿ ಅಂತ ಅವ್ರ ಜೊತೆ ಒಂದು ವಿಧವೆ ಬಂದು ಸೇರ್ಕೋತಾಳೆ. ಆಗ ಯಾರು ಬೇಕಾದರೂ ಗುರುಗಳ ಹತ್ರ ಬಂದು ಸೇರ್ಕೋಬೋದಿತ್ತು, ಅಷ್ಟು ಓಪನ್ ಇತ್ತು. ಅವ್ರು ಬಂದು ಸೇರ್ಕೊಂಡವಳು ನಿಧಾನ, ಆಗಲೇ ಚೋಳಪ್ಪನ ಹತ್ರ ಹೇಳ್ತಾರೆ ಅವರು, ಇವಳನ್ನು ಮುಂದೆ ಬಿಡಬೇಡಪ್ಪ, ನಿನ್ನನ್ನು ನುಂಗ್ಬಿಡ್ತಾಳೆ ಅಂತ. ನಿಧಾನವಾಗಿ ಎಲ್ಲ ಕಂಟ್ರೋಲ್ ತೊಗೊಂಡು ಅವ್ರು ಎದುರೇನೆ ಸಮರ್ಥ ಹತ್ರ ಮಾತಾಡಬೇಕು ಅಂದ್ರೆ ನನಗೆ ದುಡ್ಡು ಕೊಡಬೇಕು, ಅವ್ರು ಎದುರೇನೆ ದುಡ್ಡು ತಗೊಂಡ್ರಷ್ಟೇ ಮಾತಾಡಕ್ಕೆ ಬಿಡೋಳು ಜನರಿಗೆ. ಒಂದ್ಸಲ ಪೊಮೊಗ್ರಾನೇಟ್ ದಾಳಿಂಬೆ ಸಮರ್ಥರಿಗೆ ಅಂತ ಬಂದಿರುತ್ತೆ, ಇವಳು ಅವ್ರಿಗೆ ಕೊಡೋದನ್ನ ಇವಳು ತಿಂತಾ ಇರ್ತಾಳೆ. ಆ ಕಡೆ ಈ ಕಡೆ ಇದ್ದವ್ರು ಅವಳಿಗೂ ಹೊಡಿತಾರೆ. ಇವರು ತಡೆಯಲ್ಲ. ಆಗ್ಲೂ ನಿಸ್ಸಂಗ ನಿರ್ಲಿಪ್ತಕಂ. ಅವರು ಎದುರೇ ಈ ಥರದ್ದಾದರೂ ಕೂಡ ಏನೂ ಮಾಡ್ತಾ ಇರಲ್ಲ ಅವರು. ಒಂದ್ಸಲ ಜನ ಕೇಳ್ತಾರೆ, ಯಾಕಪ್ಪ ಸಮರ್ಥರೆ ಅವಳನ್ನು ಕಳಿಸಿ ಈ ಥರ ಬೆಚ್ಚುಗಳು ಇರಬೇಕಪ್ಪ, ನನ್ನ ಎದುರು ಈ ಥರ ಬೆಚ್ಚುಗಳು ಇರಬೇಕು, ಸ್ಕ್ಯಾರ್ ಕ್ರೋ ಅಂತಾರಲ್ಲ, ಅಂತಿಂಥವ್ರನ್ನ ಹಾರಿಸಿ ಓಡ್ಸೋಕ್ಕೆ ಈ ಥರದವ್ರು ಇರಬೇಕು ಅಂತ ಅವರು ಹೇಳ್ತಿದ್ರು. ಮುಂದೆ ಅಂದರೆ ಎಲ್ಲಿ ತನಕ ಅಂದರೆ ಅವಳು ಅಷ್ಟು ಹತ್ತಿರದ ಸೇವಕಿ ಆದರೂ ಕೂಡ ಅವರಿಗೆ ಬಂದ ಎಲ್ಲ ಆಹಾರವನ್ನು ತಾನು ತಿನ್ಕೊಂಡು ದತ್ತ ಜಯಂತಿ ದಿನ ಸ್ವಾಮಿ ಸಮರ್ಥರಿಗೆ ಊಟನೇ ಹಾಕದೇ ಇರುವಂತಹ ಪರಿಸ್ಥಿತಿ ದಿನಗಳೂ ಕೂಡ ಇದ್ದಾವೆ. ಮುಂದೆ ಒಂದು ದಿನ ಜನರೇ ದೊಡ್ಡ ದೊಡ್ಡ ಕೇಸ್ ಹಾಕಿ ರಾಜನ ಹತ್ರ ಹೋಗಿ ತನ್ನ ಪೊಲೀಸನ್ನು ಕಳಿಸಿ ಅವಳನ್ನು ಎತ್ಕೊಂಡು ಹೋಗುವಾಗಲೂ ಕೂಡ ಸ್ವಾಮಿ ಕಾಪಾಡಿ ಅಂತಾಳೆ. ಆಗಲೂ ನಿಸ್ಸಂಗ ನಿರ್ಲಿಪ್ತಕಂ ಎದುರುಗಡೆ ಹಾಗೇ ನೋಡ್ತಾ ಇರ್ತಾರೆ. ಅಂದರೆ ನನ್ನ ಗುರುಗಳನ್ನು ನಾನು ಕೇಳಿದ್ದೆ ಹೀಗೆಲ್ಲ ಯಾಕೆ ಅಂತ ಹೇಳಿದಾಗ, ಯಾಕೆ ಅಂತ ಅಷ್ಟು ಪುಣ್ಯ ಯಾವುದೋ ಜನ್ಮದಲ್ಲಿ ಮಾಡಿ ಬಂದಿರ್ತಾರೆ, ಅವರ ಎದುರು ಇರುವಂತಹ ಪುಣ್ಯ ಯಾವ ದಿನ ಕಳೀತೋ
ಅವನು ಕರ್ಮಾಧ್ಯಕ್ಷ ದೇವರು. ಯಾವ ದಿನ ಆ ಕರ್ಮ ಕಳೀತೋ ಆ ದಿನ ಮುಂದಿನ ಕರ್ಮಕ್ಕೆ ಹೋದರು. ಸೊ ಈ ನಾವು ಸ್ವಾಮಿ ಸುತ್ರ ಬಗ್ಗೆ ಮಾತಾಡಾಯಿತು, ಚೋಳಪ್ಪನ ಬಗ್ಗೆ ಮಾತಾಡಾಯಿತು. ಬಾಳಪ್ಪ ಅಂತ ಒಬ್ಬರು ಇದ್ದರು, ಅವರು ಹಾವೇರಿಯವರು, ಶ್ರೀಮಂತರು. ಜೀವನದಲ್ಲಿ ವೈರಾಗ್ಯ ಬಂದು ಸಮರ್ಥರ ಹತ್ರ ಹೋಗ್ತಾರೆ. ಸಮರ್ಥರು ಅವರನ್ನೇ ತಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡ್ತಾರೆ. ಕೊನೆಯಲ್ಲಿ ತಮ್ಮ ಒಂದು ಸ್ವಾಮಿ ಸಮರ್ಥ ಅಂತ ಬರೆದಿರೋ ಒಂದು ಉಂಗುರವನ್ನು ಅವರಿಗೆ ಕೊಟ್ಟು ನಡೆಸ್ಕೊಂಡು ಹೋಗು ಅಂತ ಹೇಳ್ತಾರೆ. ಸಮರ್ಥರ ಕೊನೆಯ ದಿನಗಳ ಬಗ್ಗೆ ನಾನು ಅಷ್ಟು ಹೇಳಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ನನಗೆ ಬೇಜಾರಾಗತ್ತೆ, ಮಾತಾಡಕ್ಕೆ ಆಗಲ್ಲ. ಆದರೆ ಖುಷಿಯ ಕೆಲವೊಂದು ವಿಚಾರಗಳು, ಅವರಿಗೆ ಈ ಬೇಸನ್ ಉಂಡಿ ಅಂದರೆ ಪ್ರೀತಿ, ಉಳ್ಳಾಗಡ್ಡಿ ಬಜ್ಜಿ ಅಂದರೆ ಪ್ರೀತಿ. ಆದರೆ ಒಬ್ಬ ಯಾರೋ ಏನು ಈ ಥರ ತಿಂಡಿ ಪೋತ್ರ ಏನು ಗುರುಗಳು ಅಂತಾರೆ ಅಂತ ಒಂದ್ಸಲ ಮನಸ್ಸಿನಲ್ಲಿ ವಿಚಾರ ಮಾಡ್ತಾನೆ. ತಗೊಂಬ ಒಂದು ಪ್ಲೇಟ್ ಮೆಣಸು ತರಿಸ್ತಾರೆ, ಹಸಿ ಮೆಣಸು. ಅವನ ಎದುರು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಅರ್ಥ ಆಗತ್ತೆ. ಎಲ್ರಿಗೂ ತಮ್ಮ ಇದನ್ನು ಹಂಚ್ತಾ ಇರ್ತಾರೆ, ತಮ್ಮ ಪ್ರಸಾದವನ್ನು. ಒಬ್ಬನಿಗೆ ಮಾತ್ರ ಹಂಚಲ್ಲ. ಅವನು ನೋಡ್ತಾನೆ ಒಂದು ದಿನ ಸ್ವಾಮಿ ಪೇಡೆ ಅಂದ. ಒಂದು ಬೈದ್ರು ಬೈದು ಕೊನೆಗೆ ಅಂದ್ರೆ ಯಾಕೆ ಈ ಥರ ನಾನು ಏನಪ್ಪ ಮಾಡಿದೆ ತಂದೆ, ಪೇಡ ಕೇಳಿದ್ದು ಮತ್ತೆ ಬೈಸ್ಕಂಡ. ಆ ದಿನ ಹಳ್ಳಿ ಹೊರಗಡೆ ಸಮರ್ಥರು ಹೋಗಿರ್ತಾರೆ, ಅವನು ಬಂದಿರ್ತಾನೆ. ದನಗಳು ಮೇಯ್ತಾ ಇರ್ತವೆ. ಒಂದ್ಸಲ ಅವನಿಗೆ ಅನ್ಸುತ್ತೆ, ನಾನು ಗುರುಗಳ ಹತ್ರ ಜ್ಞಾನ ಕೇಳಬೇಕಾಗಿರೋನು ಬೇಡ ಕೇಳಿಬಿಟ್ಟೆ, ಅದಕ್ಕೆ ಈ ಥರ ನನ್ನ ಕತೆ, ಅದಕ್ಕೆ ಈ ಥರ, ಅದಕ್ಕೆ ಏನು ಪ್ರಾಯಶ್ಚಿತ ಅಂತ ಅವನೇ ಲೆಕ್ಕ ಹಾಕೋತಾನೆ. ದನಗಳು ಮೇಯ್ತಾ ಇರ್ತವಲ್ಲ, ಸಗಣಿ ಬಿದ್ದಿರುತ್ತೆ. ಸಮರ್ಥರು ಎದುರು ಸಗಣಿ ತಿಂತಾನೆ. ಪೇಡ ಬೇಕು ಅಂದಿದ್ದೆಲ್ಲ, ಬಾ ಪೇಡ ಕೊಡ್ತೇನೆ ಅಂತ ಪೇಡ ಕೊಡ್ತಾರೆ. ತಿಂದಾದ್ಮೇಲೆ ಹೀಗೂ ಇದ್ರು ಸ್ವಾಮಿ ಸಮರ್ಥ. ರೀತಿ ಪಾಠ ನೋಡಿ, ಎಕ್ಸ್ಟ್ರೀಮ್, ಹೇಗೆ ಬೇಕಾದರೂ ಇರ್ತಿದ್ರು. ಕೊನೆಗೆ ಯಾವುದೇ ಒಂದು ಅವತಾರ ಅಂತ್ಯ ಮಾಡುವಾಗ ಅವರು ಶಿವನ ಪೂಜೆ ಮಾಡ್ತಾರೆ. ನನ್ನ ಗುರುಗಳು ಹೇಳಿರೋ ಮಾತಿದು. ನನ್ನ ಗುರುಗಳು ಕೂಡ ಶಿವನ ಪೂಜೆ ಮಾಡಿ ಕೊನೆಗೆ ತನ್ನ ದೇಹವನ್ನು ವಿಶ್ರಾಂತಿಗಿಟ್ಟಿದ್ದು. ಸ್ವಾಮಿ ಸಮರ್ಥರು ಒಂದು ದಿನ ಪಕ್ಕದ ಊರಿನ ಒಂದು ಶಿವಾಲಯ, ಒಂದು ಜಂಗಮ ಮಠ ಇರುತ್ತೆ. ಆ ಶಿವಾಲಯದಲ್ಲಿ 500 ಕುಳ್ಳು ತರಿಸ್ತಾರೆ, ಬೆರಣಿ. ಶಿವನನ್ನು ಬೆರಣಿಯಲ್ಲಿ ಮುಚ್ಚಿಬಿಡ್ತಾರೆ. ಅವರು ಬೊಬ್ಬೆ ಹೊಡಿತಾ ಇರ್ತಾರೆ ಮಠದವರು, ಏನಪ್ಪ ಮಾಡ್ತಾ ಇದ್ದೀರಾ, ಬೆಂಕಿ ಹಚ್ತಾರೆ. ಎಲ್ಲವನ್ನೂ ಅದಕ್ಕೆ ಹಾಕಿ, ಅಂದರೆ ತುಪ್ಪ ಶಿಷ್ಯರ ಹತ್ರ ಹಾಕಿ ಉರಿಸ್ತಾರೆ. ದೊಡ್ಡ ಜ್ವಾಲೆ, ಇಡೀ ದಿನ ಉರಿಯುವಷ್ಟು ಜ್ವಾಲೆ. ಅವರೆಲ್ಲ ದೊಡ್ಡ ಜಗಳಕ್ಕೆ ಬರೋರು ಇನ್ನೇನು, ಆಯಿತಾ. ಶಿವಲಿಂಗನ ಈ ಥರ ಮಾಡಿಬಿಟ್ರಿ. ಮಾರನೇ ದಿನ ಭಸ್ಮವನ್ನು ತೆಗಿಲಿಕ್ಕೆ ಹೇಳ್ತಾರೆ ಶಿಷ್ಯರ ಹತ್ರ. ಆ ಶಿವಲಿಂಗ ಅಷ್ಟು ಶುಭ್ರವಾಗಿ ಹೊಳಿತಾ ಇರುತ್ತೆ. ಅಂದರೆ ಅದು ಅವರ, ಅಂದರೆ ಯಾವುದೇ ಒಂದು ಅವತಾರ ಹೋಗುವಾಗ ಶಿವನ ಪೂಜೆ ಮಾಡಿ ಹೋಗ್ತಾರೆ ಅಂತ ನನ್ನ ಗುರುಗಳು ಹೇಳಿದ ಮಾತನ್ನು ನಾನು ಕೋರಿಲೇಟ್ ಮಾಡ್ತಿದ್ದೆ. ಸೊ ಹಾಗೆ ಮಾಡಿದ್ರು. ಕೊನೆಯಲ್ಲಿ ಎಲ್ಲ ಶಿಷ್ಯರು ಅಕ್ಕಪಕ್ಕ ಇರುವಾಗ, ನಾನು ಅದನ್ನು ಡೀಟೇಲಾಗಿ ಹೇಳೋಕ್ಕೆ ಇಷ್ಟಪಡಲ್ಲ, ನನಗೆ ಈ ಕಾರ್ಯಕ್ರಮ ಆಗಲ್ಲ, ಅಷ್ಟು ದುಃಖ ಆಗಿಬಿಡುತ್ತೆ. ಆಗ ಅವರು ಭೀವು ನಕೋಸ್ ಅವರ ಬಹಳ ಫೇಮಸ್ ಆದ ಮಾತದು. ಭೀವು ನಕೋಸ್ ಅಂದರೆ ಭಯ, ಹೆದರಬೇಡ, ನಾನು ನಿನ್ನ ಹಿಂದೆ ಯಾವಾಗಲೂ ಇರ್ತೇನೆ ಅಂತ, ಯಾವಾಗಲೂ ಇರ್ತೇನೆ. ಅವರು ಭಗವದ್ಗೀತೆಯ ಒಂದು ಮಾತನ್ನು ಆ ಸಮಯದಲ್ಲಿ ಹೇಳ್ತಾರೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಕೀವರ್ಡ್ ನಿತ್ಯ, ಯಾವಾಗಲೂ ಭಕ್ತಿ ಮಾಡಬೇಕು ಅಂತ. ಪಾರ್ಟ್ ಟೈಮ್ ಅಲ್ಲ, ಯಾವಾಗಲೂ ಮಾಡೋದು. ಅಂಥವನ ಯೋಗಕ್ಷೇಮ, ಯೋಗ ಅಂದ್ರೇನು, ಕ್ಷೇಮ ಅಂದ್ರೇನು ಅಂದರೆ ಎಲ್ಲ ಹೇಳ್ಬೋದು. ಅಂಥವ್ರನ್ನು ನಾನು ನೋಡ್ಕೋತೀನಿ ಅಂತ ಬಹಳ ಸರಳ ಶಬ್ದದಲ್ಲಿ ಅರ್ಥ ಮಾಡ್ಕೊಬಿಡ್ಬೋದು. ಇನ್ನು ಆಫೀಸಿಗೆ ಹೋಗೋವರಿಗೆ ಅನುಕೂಲ ಮಾಡಿಕೊಟ್ಟ ಹಲವಾರು ಕಥೆಗಳಿದ್ದಾವೆ. ಒಬ್ಬರು ಟ್ರೆಜರರ್ ಇದ್ದರು ಆಗ 1870ಸಲ್ಲಿ, 1871-72ದಲ್ಲಿ ನಾಶಿಕ್ದಲ್ಲಿ ಬಹಳ ಬರಗಾಲ ಬರುತ್ತೆ. ಒಬ್ಬರು ಸಮರ್ಥರ ಭಕ್ತರು, ಅವರು ಟ್ರೆಜರರ್, ಗೌರ್ಮೆಂಟ್ ಟ್ರೆಜರರ್, ಆಗಿನ ಕಾಲದ ಗೌರ್ಮೆಂಟಿಂದ. ಅವರೆಲ್ಲ ದಾನ ಮಾಡಿದ್ರು. ಆ ಬರಗಾಲದಲ್ಲಿ ಬಡವರಿಗೆ ದಾನ ಮಾಡಿದ್ರು. ತಮ್ಮದೆಲ್ಲ ಖಾಲಿ ಆಯಿತು. ನಂತರ ಟ್ರೆಜರಿಯಿಂದ, ಗೌರ್ಮೆಂಟ್ ಟ್ರೆಜರಿಂದನೂ ತೆಗೆದು ಎಲ್ಲ ಹಂಚ್ಬಿಟ್ರು. ಆಡಿಟರ್ ಬಂದ, ಡೌಟ್, ಅಲ್ಲೆಲ್ಲ ಸುದ್ದಿ ಬಿತ್ತು. ಆಡಿಟರ್ ಬಂದ, ಅವನು ಟ್ರೆಜರಿ ತೆಗೆದು ನೋಡ್ತಾನೆ, ಏನೂ ಖಾಲಿ ಆಗಿರಲಿಲ್ಲ. ಸಮರ್ಥರ ಲೀಲೆ ಅಂತ ಅವನು ಒಪ್ಪದ, ಯಾರು ಟ್ರೆಜರರ್. ಇನ್ನೊಂದು ಸಲ ಸಮರ್ಥರೊಬ್ಬರ ಮನೆಗೆ ಊಟಕ್ಕೆ ಹೋಗಿದ್ರು. ಊಟಕ್ಕೆ ಹೋದಾಗ
ಮಧ್ಯಾಹ್ನ ಅಂದರೆ ಬೇಗ ಊಟ ಮುಗಿಲಿ ಸಮರ್ಥರದು ಅಂತ ಅವನು ಕಾಯ್ತಾ ಇದ್ದಾನೆ. ಅವನಿಗೆ ಆಫೀಸ್ಗೆ ಹೋಗೋವನು. ಆಗಿನ ಕಾಲದ ಗೌರ್ಮೆಂಟ್ ವರ್ಕರ್ ಅವನು. ಓಕೆ. ಎಷ್ಟೊತ್ತಾದರೂ ಇವ್ರು ಊಟನೇ ಶುರು ಮಾಡ್ತಾ ಇಲ್ಲ. ಅವ್ರು ಕಾದ 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 ಕೊನೆಗೂ ಇವ್ರು ಲೇಟ್ ಮಾಡಿದ್ರು ಆ ದಿನ. ಕೊನೆಗೆ ಅವನು ಅಲ್ಲಿ ಎಲ್ಲ ಗುರುಗಳಿಗೆ ಊಟ ಮುಗಿದ ಮೇಲೆ ಅಲ್ಲಿ ಹೋದರೆ ಅವನು ಇನ್ನೇನು ಹೆದರ್ಕೊಂಡು ಸಾರಿ ಕೇಳ್ತಾನೆ. ಯಾಕಪ್ಪ ಸಾರಿ, ನೀನು ಆಲ್ರೆಡಿ ಬಂದು ಸೈನ್ ಹಾಕಿದೀಯಾ ಅಂತಾರೆ ಅವರು. ಅದನ್ನೂ ಮಾಡಿದ್ದಿದೆ. ಒಬ್ಬ ಮುಸ್ಲಿಂ ಜೈಲರ್ ಇದ್ದ ಅಕ್ಕಲ್ಕೋಟೆಯ ಆ ಜೈಲುಗಳಲ್ಲಿ. ಒಂದು ಕಳ್ಳ ತಪ್ಸ್ಕೊಂಡ್ಬಿಡ್ತಾನೆ. ಒಂದು ಕಳ್ಳ ತಪ್ಸ್ಕೊಂಡ, ಮುಸ್ಲಿಂ ಜೈಲರ್, ಸಮರ್ಥರ ಭಕ್ತ. ಅವನು ಬೇಡ್ಕೋತಾನೆ, ಏನಾದರೂ ಆ ಕಳ್ಳ ಸಿಕ್ಕಿದ್ರೆ ನಾನು ಸಂಪೂರ್ಣ ಇದನ್ನು ತ್ಯಾಗ ಮಾಡಿ ನಂತರ ನಿಮ್ಮ ಸೇವಕ ಆಗ್ತೀನಿ ಅಂತ. ಮುಸ್ಲಿಂ ಆದರೂ ಕೂಡ. ರಾತ್ರಿ ಆಯಿತು, ಕಳ್ಳ ಸಿಗಲಿಲ್ಲ. ಬೆಳಗಾಗೋದ್ರೊಳಗಡೆ ಕಳ್ಳನನ್ನು ಹಿಡಿದಿದ್ರು. ಅವ ಅಲ್ಲಿ ಒಂದು ಹೊಂಡದಲ್ಲಿ ಹಾರ್ಕೊಂಡಿದ್ದ, ಹಿಡಿದಿದ್ರು. ಅವನ ಹತ್ರ ಕೇಳ್ತಾರೆ ಜನ, ಯಾಕಪ್ಪ ನೀನು ಬೆಳಗಾಗುತ್ತ ನಾ ಹೊಂಡದಲ್ಲಿ ಕೂತ್ಕೊಂಡಿದ್ದೆ, ಓಡೋಗ್ಲಿಲ್ಲ ಯಾಕೆ? ಒಂದು ವಯಸ್ಸಾದ ಅಜ್ಜರು ಹೋಗಕ್ಕೆ ಬಿಡ್ಲಿಲ್ಲ, ದಾರಿಯಲ್ಲಿ ಒಂದು ದೊಣ್ಣೆ ಹಿಡ್ಕ ಕೂತ್ರು ಅಂತ. ಸೊ ಸಮರ್ಥರ ಲೀಲೆಗಳು ಈ ಥರನೂ ಇದ್ದಾವೆ. ಅವ್ರು ಗೊರಕೆ ಹೊಡೆಯೋರು. ಆ ಒಬ್ಬ ಭಕ್ತ ಬಂದವನು, ಏನು ಈ ಗುರುಗಳು ಈ ಥರ ಗೊರಕೆ ಹೊಡಿತಾರಲ್ಲ, ನಾನು ಭಗವದ್ಗೀತೆಯಲ್ಲಿ ಯಾನಿಶಾ ಸರ್ವಭೂತಾನಾಂ ಏನೇನೋ ಓದಿದ್ದೆ, ಇವ್ರ ಗೊರಕೆ ಇನ್ನೂ ದೊಡ್ಡದಾಯಿತು. ಮಧ್ಯದಲ್ಲಿ ಒಂದ್ಸಲ ನಿಲ್ಲಿಸಿ, ಹಾ ಏ ಸೋನಾರ ನಹಿ ನಹಿ ಅಂದರು. ಅವನಿಗೆ ಸೋನಾರ ಅಂತ ಕರಿತಿದ್ರು ಅವರು. ನಿನ್ನ ತಲೆಯಲ್ಲಿ ಬಂದಿದ್ದು ಅಲ್ಲಪ್ಪ, ನಿಜ ಅಲ್ಲ ಅದು ಅಂತೇಳಿ ಮತ್ತೆ ಗೊರಕೆ ಮುಂದುವರಿಸಿದ್ರು. ಅವನಿಗೆ ನೆನಪಾಗತ್ತೆ ತನಗೆ ಏನು ಹೇಳಿದ್ರು ಅಂತ. ಇನ್ನೊಂದ್ಸಲ ಏನು ಈ ಸಾಧು ಸಂತರಿಗೆಲ್ಲ ಈ ಗಾದಿ ಯಾಕೆ, ಕಂಬಳಿ ಯಾಕೆ ಅಂತ ಒಬ್ಬ ಮನಸ್ಸಿನಲ್ಲಿ ವಿಚಾರ ಮಾಡ್ತಾನೆ. ಆಗ ಏನೂ ಮಾಡಲ್ಲ, ಸುಮ್ಮನೆ ಇರ್ತಾರೆ. ಸಂಜೆ ಬಾ ಅಂತ ಅವನನ್ನು ಕರ್ಕೊಂಡು ಹೋಗ್ತಾರೆ ತಿರುಗಾಟಕ್ಕೆ. ಒಂದು ಗುಡ್ಡ ಇರುತ್ತೆ, ಇದ್ದಕ್ಕಿದ್ದಾಗೆ ಎಲ್ಲ ತೆಗೆದು ಗುರುಗಳು ನಡ್ಕೊಂಡು ಗುಡು 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 ಗುಡ್ಡದ ಮೇಲೆ ಹತ್ತಿದ್ರು. ಇವ ಓಡ್ ಬರ್ತಾನೆ, ಸಂಜೆ ಚಳಿಯಲ್ಲಿ ಗಡಗಡ ನಡುಕ್ತಾ ಇರ್ತಾನೆ. ಒಂದು ಮುಳ್ಳಿನ ಗಿಡದ ಮೇಲೆ ಆರಾಮಾಗಿ ಮಲ್ಕೊಂಡಿರ್ತಾರೆ ಗುರುಗಳು. ಹೋಗಿ ನೋಡೋದ್ರೊಳಗಡೆ ಅಂದ್ರೆ ತನಗೆ ಗಾದಿ ಕೂಡ ಒಂದೇ, ಅದು ಕೂಡ ಒಂದೇ ಅಂತ ತೋರಿಸ್ಬಿಟ್ರು. ಕೆಲವೊಂದು ವಿಚಿತ್ರ ಲೀಲೆಗಳು ನಡೀತಿದ್ವು. ಅಂದರೆ ಅವರು ಒಂದು ನದಿ ತೀರದಲ್ಲಿ ಒಂದ್ಸಲ ಕೂತಿರ್ತಾರೆ. ಆಗ ಅವರಂಥದೇ ಕಾಣುವಂಥ 2 ರೂಪಗಳು ಬರ್ತವೆ. ಸಮರ್ಥರಂಥದೇ ಕಾಣುವಂಥ 2 ರೂಪಗಳು. 3 ಜನ ಒಬ್ಬೊಬ್ಬರ ನಡುವೆ ಮಾತಾಡ್ಕೋತಾರೆ. ನೀನು ಯಾಕೆ ಹಾಗೆ ಮಾಡಿದ್ಯಾ, ನೀನು ಹಾಗೆ ಹೇಳಿದ್ಯಾಕೋ ಹಾಗೆ ಅಂತ. 3 ಜನ ಒಂದು ಗುಡ್ಡದ ಮೇಲೆ ಹೋಗ್ತಾರೆ. ವಾಪಸ್ ಒಬ್ಬರೇ ಸಮರ್ಥರು ಇಳಿದು ಬರ್ತಾರೆ. ಯಾಕೆ ಹಾಗಾಯಿತು ಗೊತ್ತಿಲ್ಲ ಸರ್. ಭಾಳ ಖುಷಿ ಆಯಿತು. ಇನ್ನು ನನಗೇನು ಕೇಳಬೇಕು, ನನಗೆ ಕರ್ಣಾನಂದದಿಂದ ಹಿಡಿದು ಹೃದಯ ತುಂಬಿ ಅಷ್ಟು ನನಗೆ ಸ್ವಾಮಿ ಸಮರ್ಥರ ಕಥೆಗಳನ್ನು ಹೇಳಿದರೆ. ಒಂದು ವಿಷಯ ಏನಂತಂದರೆ, ಅವಧೂತರಲ್ಲಿ ಎಲ್ಲ ದತ್ತನ ಇದರಲ್ಲೆಲ್ಲ ಅವನ ಹೇಳುವ ರೀತಿ, ಅವನಿದ್ದಿದ್ದು ಇದರಲ್ಲೂ ಅವನು ಕನ್ಫರ್ಮ್ ಮಾಡ್ತಾ ಹೋಗ್ತಾನೆ, ಯಾವಾಗಲೂ ನಾನೇ ಇದ್ದಿದ್ದು ಅಂತ. ಅವ್ನು ನಡ್ಕೊಳ್ಳೋವಂಥ ರೀತಿಯಿಂದ ಅದನ್ನು ನಾನು ಮತ್ತೆ ಇವತ್ತು ಕಥೆ ರೂಪದಲ್ಲಿ ಇಲ್ಲಿ ಕೇಳಿದೆ ಸರ್. ಭಾಳ ಖುಷಿಯಾಯಿತು. ಇನ್ನೂ ನೀವೇನಾರು ಹೇಳಿದ್ರು ಖಂಡಿತ ಹೇಳ್ಬೋದು. ಮತ್ತು ನಿಮ್ಮ ಆ ತೊಡೆ ಮೇಲಿರೋ ಶಾಲು ಏನಾದ್ರು ನಮ್ಮ ಆಡಿಯನ್ಸ್ಗೆ ದರ್ಶನ ಮಾಡಿಸೋದಿದ್ರೆ ಅದು ಮಾಡ್ಬೋದು. ಸೀಕ್ರೆಟ್ ಆಫ್ ಯುವರ್ ಎನರ್ಜಿ. ಯಾಕಂದರೆ ನಾನು ಬಂದಾಗಲೇ ನೀವು ಹೇಳಿದ್ರಿ ಅದೇನು ಅಂತ, ಸುಮ್ಮನೆ ತೋರಿಸ್ಬೋದು, ಅವ್ರೊಂದು ಖುಷಿ ಆಗ್ತಾರೆ ಅಂತ ಅಷ್ಟೇ, ಇನ್ನೇನಿಲ್ಲ. ಅಭ್ಯಂತರ ಇಲ್ಲ ಅಂದರೆ ಅದು ರೆಡ್ಡಿ ಇಲ್ಲ, ಫೋರ್ಸ್ ಮಾಡಲ್ಲ. ಬೇಡ ಅದು. ಹೌದಾ, ಸರಿ, ಆಯ್ತು. ನಾನು ಯಾವಾಗಲೂ ನನ್ನ ಫ್ರೆಂಡ್ ಹತ್ರ ಹೇಳೋನು, ನನ್ನ ಖಾಯಂ ಡೈಲಾಗ್, ದೇವ್ರ ಜಾಣ ಅಂತ ಗೊತ್ತಿದ್ದಾನಪ್ಪ, ಇಷ್ಟು ಜಾಣ ಅಂತ ಗೊತ್ತಿರಲಿಲ್ಲ ಅಂತ ಯಾವಾಗಲೂ ಹೇಳೋನು. ಇವತ್ತು ಇಲ್ಲಿ ಸಂಭಾಷಣೆ ನಡೆಯುವಾಗಲೂ ಅನಿಸ್ತಾ ಇತ್ತು, ನಾನು ಓದಿದ್ದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಮಾಡ್ತಾ ಇರೋದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಆದರೆ ಸಮರ್ಥರು ಎಷ್ಟು ಜಾಣರು ಅಂದರೆ ಅವರು ಜಾಣರು ಅಂತ ಗೊತ್ತಿತ್ತು, ಇಷ್ಟು ಜಾಣರು ಅಂತ ಗೊತ್ತಿರಲಿಲ್ಲ. ಸೊ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಭಗವಾನ್ ಸದ್ಗುರು ಸ್ವಾಮಿ ಸಮರ್ಥ ಮಹಾರಾಜ ಕಿ ಜೈ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಓಕೆ, ಮಹೇಶ್ ಸರ್ ಅವರ ಅಕೌಂಟನ್ನ ನೀವು ಫಾಲೋ ಮಾಡಿ. ಅದಂದರೆ ನಾನೊಂದು ಪರ್ಸ್ನಲ್ ಒಂದು ಸಜೆಷನ್ ಥರ ಹೇಳ್ತಾಯಿನಿ ಅಷ್ಟೇ. ಭಾಳ ಚಂದ, ಎಷ್ಟು ಚೆನ್ನಾಗಿ ಮಾತಾಡಿದ್ರಿ ಇವತ್ತು ಅಂತ ನೀವು ನೋಡಿದ್ದೀರಾ. ಇನ್ನು ಅವರ ಅಕೌಂಟಲ್ಲಿ ಅವರು ತುಂಬ ನಾಲೆಡ್ಜನ್ನ ಶೇರ್ ಮಾಡ್ತಾರೆ, ಒಳ್ಳೊಳ್ಳೆ ವಿಷಯಗಳು ಹಾಕ್ತಾರೆ, ಮಕ್ಕಳ ಜೊತೆ ಮಾತಾಡ್ತಾರೆ, ನೇಚರ್ ಬಗ್ಗೆ ಮಾತಾಡ್ತಾರೆ, ನೇಚರ್ ಕ್ಯಾಂಪ್ಗಳೆಲ್ಲ ಹೋಗ್ತಾರೆ, ಸ್ವಾಮಿ ಸಮರ್ಥರದ್ದು ಅದ್ಭುತವಾದಂಥ ಫೋಟೋಗಳು ಹಾಕ್ತಾರೆ.
ನಾನು ಹೇಳೋದು ಎಲ್ಲರ ಕೈಯಲ್ಲೂ ಫೋನ್ ಇದೆ, ಎಲ್ಲರ ಹತ್ರನೂ ಅಕೌಂಟ್ ಇದೆ. ಅದನ್ನು ನಾವು ಹೆಂಗೆ ಬಳಸ್ಕೊತಾ ಇದ್ದೀವಿ ಅನ್ನೋದಕ್ಕೆ ಅವರೊಬ್ಬರು ಮಾದರಿಯಾದಂಥ ಒಂದು ವ್ಯಕ್ತಿತ್ವ ಇವತ್ತು ಬಂದಿದ್ದು. ಥ್ಯಾಂಕ್ ಯು ಸರ್, ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಅಂತ ಹೇಳ್ತಾ, ಇವತ್ತು ಸ್ವಾಮಿ ಸಮರ್ಥರ ಒಂದು ಜೇನಿನಂಥ ಕಥೆಗಳನ್ನು ಮತ್ತು ಇದ್ದಂಥ ಆ ಪಾರಾಯಣವನ್ನು ನಾವು ಮಾಡಿದ್ದೀವಿ. ಈ ಕಂಟೆಂಟ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನನ್ನ ವಾಹಿನಿಲಿ ಇದೇ ಥರ ಮಾಡುವ ಎಲ್ಲ ಒಂದು ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ. ಅದಕ್ಕೆ ಭಗವಂತ ಪ್ರೇರಣೆ ಮತ್ತು ಶಕ್ತಿ ತುಂಬಬೇಕು ಅಂತ ಕೇಳ್ತಾ, ಇಷ್ಟ ಆದರೆ ನನ್ನ ಚಾನಲ್ನ ಅಥವಾ ಈ ಎಪಿಸೋಡ್ ಇಷ್ಟ ಆಯಿತು ಅಂತಂದರೆ ಇದನ್ನು ಲೈಕ್ ಮಾಡಿ, ತುಂಬ ಇಷ್ಟ ಆಯಿತು ಅಂದರೆ ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಮಾಹಿತಿ ನಿಮ್ಮ ಥರನೇ ಇನ್ನೊಬ್ರಿಗೆ ಉಪಯುಕ್ತ ಅಂತ ನಿಮ್ಗೆ ಅನ್ನಿಸ್ತು ಅಂದರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಗೆ ಒಂದು ಅಲ್ಪ ವಿರಾಮ ಇಡೋಕ್ಕೆ ಇಷ್ಟಪಡ್ತೀನಿ. ಶ್ರೀಕೃಷ್ಣಾರ್ಪಣ ಮಸ್ತು.